ವೀಣಾಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಹೇಳು ಓ ಭಾವ ಗಂಗಾವೇಣಿ ನಂದನದಿ ತುಂಬಿಯೋಂಕತಿ ತುಂಬಿ ಮೊರೆವಂತೆವೋ ಕರ್ನಾಟಕದ ಜನದ ಕರ್ಣವೀಣ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಝೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮಥಿಸುವಂತೆ ಗಾನಗೈ ಹೇಳು ಭಾವ ಗಂಗಾವೇಣಿ ಗಾನಗೈ. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನ ಸರಣಿಯ 5ನೇ ದಿವಸಕ್ಕೆ ನಾವು ಬಂದಿದ್ದೀವಿ. 3ನೇ ಕಂತಿನ 5ನೇ ದಿವಸದ ಲಂಕಾ ಸಂಪುಟದ 7ನೇ ಸಂಚಿಕೆ ಅತ್ತಲ ದೈತ್ಯ ಸಭೆಯೊಳು ಆರಂಭವಾಗಲಿದೆ. ಇದು ಅತ್ಯಂತ ರಮಣೀಯವಾದ ಭಾಗ ಅಂತ ನಿನ್ನೆಯೇ ಹೇಳಿದ್ದೆ. ಅದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ, ಕುವೆಂಪು ಅವರಿಗೆ ಮಹಾಕಾವ್ಯ ರಚನೆಯಲ್ಲಿ ತುಂಬ ದೊಡ್ಡ ಸ್ಫೂರ್ತಿಯಾಗಿದ್ದ ಜಾನ್ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ನ ತುಂಬ ದೊಡ್ಡ ಪ್ರಭಾವ ಇಲ್ಲಿ ಈ ಇಡೀ ಈ ಸಂಚಿಕೆಯಲ್ಲಿ ಕಾಣುತ್ತದೆ. ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಇಂಥ ಒಂದು ಚರ್ಚೆ ಇಲ್ಲವೇ ಇಲ್ಲ. ಒಂದು ಎಳೆ ಎಲ್ಲಿಯೋ ವಿಭೀಷಣ ಮತ್ತು ಕುಂಭಕರ್ಣರು ಪ್ರತ್ಯೇಕವಾಗಿ ಮಾಡುವಲ್ಲಿ ಬರುತ್ತದೆ. ಮಿಕ್ಕಂತೆ ಈ ಒಂದು ಪಾರ್ಲಿಮೆಂಟ್ ಚರ್ಚೆ ಯಾವುದಿದೆ, ಎಲ್ಲರೂ ಪಾರ್ಲಿಮೆಂಟೇರಿಯನ್ಸ್ ತರಹ ಸಂಸದೀಯ ಪಟುಗಳಂತೆ ಮಾತನಾಡ್ತಾರೆ. ಅದು ಬಹಳ ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಆ ಪ್ಯಾರಡೈಸ್ ಲಾಸ್ಟ್ನ 2ನೆಯ ಅಧ್ಯಾಯ, ಸೆಕೆಂಡ್ ಬುಕ್ ಯಾವುದಿದೆ, ಸಾಕಷ್ಟು ದೊಡ್ಡ ಅಧ್ಯಾಯ, ಸುಮಾರು 2000 ಸಾಲುಗಳಿರ್ತಕ್ಕಂಥದ್ದು. ಅಲ್ಲಿ ಆ ಸೇಟನ್ ದೇವಲೋಕದಿಂದ ಪತಿತನಾದವನು, ಲೂಸಿಫರ್ ಅಂತ ಹೆಸರಾದವನು, ದೇವರಿಗೆ ಸಡ್ಡು ಹೊಡೆದು ನಿಂತ ಕಾರಣ ಅವನು ಭ್ರಷ್ಟನಾದ, ಪತಿತನಾದ, 2ನೇ ಸ್ಥಾನದಲ್ಲಿದ್ದ. ಇಟ್ ಈಸ್ ಸಿನ್ ಟು ಬಿ ಇನ್ ದಿ ಸೆಕೆಂಡ್ ಪೊಸಿಷನ್ ಈವನ್ ಇನ್ ಹೆಲ್, ಈ ವಿಲ್ ಬಿ ದೌ ಮೈ ಫೇಟ್ ಅಂತ ಹೇಳಿಬಿಟ್ಟು, ಸಾವು ನರಕವೇ ನನಗೆ ಮೇಲು, ನರಕದಲ್ಲಾದರೂ ನಾನು ಮೊದಲನೇವನಾಗಿರ್ತೀನಿ, ಸ್ವರ್ಗದಲ್ಲಿ ಮಾತ್ರ ನಾನು 2ನೇವನಾಗಿರೋಲ್ಲ ಅಂತ ಅಲ್ಲಿಗೆ ಬಂಡೆದ್ದು ಬಿದ್ದವನು. ಅವನ ಜೊತೆಗೆ ಮತ್ತೂ ಹಲವು ದೇವತೆಗಳು ಬಂಡೆದ್ದವರು ಬೀಳ್ತಾರೆ. ಬಂಡಾಯಗಾರರೆಲ್ಲ ನರಕಕ್ಕೆ ತಳ್ಳಲ್ಪಡ್ತಾರೆ. ಅಲ್ಲಿ ಅವನು ಹೇಳ್ತಾನೆ, ಅನ್ಕನ್ಸ್ಯೂಮ್ಡ್ ಸಲ್ಫರ್ ಎವರ್ ಬರ್ನಿಂಗ್ ಅಂತ. ಅದು ಮುಗಿಯದೇ ಇರತಕ್ಕಂಥ ಗಂಧಕದ ಬೆಂಕಿ, ಆ ಸಲ್ಫ್ಯೂರಿಕ್ ಫೈರ್, ಅಲ್ಲಿ ಅವರ ಪಾಪಗಳು ಕಾಣುವಷ್ಟು ಮಾತ್ರ ಬೆಳಕಿತ್ತು, ಇನ್ನು ಹೆಚ್ಚಿನ ಬೆಳಕೇ ಇರಲಿಲ್ಲ ನರಕದಲ್ಲಿ. ಆ ಜಾಗದಲ್ಲಿ ಅವರಿದ್ದಾಗ ಸೇಟನ್ ತನ್ನ ಮುಖ್ಯಾನುಚರ ಬೀಲ್ಜಬಬ್ ಅಂತ ಒಬ್ಬ ಇರ್ತಾನೆ, ಅವನ ಮೂಲಕವಾಗಿ ಅಳಿದುಳಿದ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ಅವರ ಮೂಲಕವಾಗಿ ಒಂದು ಸಮಾಲೋಚನೆ ಮಾಡಿಸ್ತಾನೆ. ಪ್ಯಾಂಡಮೋನಿಯಂ ಅಂತ ಒಂದು ಅವನ ಸಂಕಲ್ಪದಿಂದಲೇ ಅರಮನೆ ನರಕದಲ್ಲಿ ನಿರ್ಮಿತವಾಗುತ್ತದೆ. ಇಂಗ್ಲೀಷ್ನಲ್ಲಿ ಅದೊಂದು ನುಡಿಗಟ್ಟಾಗಿದೆ. ಪ್ಯಾಂಡಮೋನಿಯಂ ಅಂತಂದರೆ ಮಹಾರಣರಣ ಚರ್ಚೆ ನಡೀತಕ್ಕಂಥದ್ದು, ಕೋಲಾಹಲ ಕೆಟ್ಟದ್ದಕ್ಕಾಗಿ ನಡೆಯುವಂಥ ದೊಡ್ಡ ಚರ್ಚೆ ಅಂತ. ಆ ಪ್ಯಾಂಡಮೋನಿಯಂನ ಇಲ್ಲಿ ತಂದಿದ್ದಾರೆ ಮಿಲ್ಟನ್ನಿನ ಪ್ರಭಾವದಿಂದ ನಮ್ಮ ಕುವೆಂಪು ಅವರು. ಅಲ್ಲಿ ಮತ್ತೆ ಮಿಲ್ಟನ್ ಏನು ಮಾಡಿದ್ದಾನೆ, ಅವನು ಪಕ್ಕಾ ಕ್ರಿಶ್ಚಿಯನ್, ಪ್ಯೂರಿಟನ್ ಕ್ರಿಶ್ಚಿಯನ್, ಇಂಗ್ಲೆಂಡ್ ಪ್ರಾಟೆಸ್ಟೆಂಟ್ನವನು, ಇಂಗ್ಲಿಷ್ ಪ್ರಾಟೆಸ್ಟೆಂಟ್, ಕ್ಯಾಥಲಿಕ್ಗೆ ವಿರುದ್ಧವಾಗಿ ನಿಂತವನು, ರಾಜಸತ್ತೆಗೆ ವಿರುದ್ಧವಾಗಿ ನಿಂತವನು, ಜೊತೆಗೆ ಕ್ರಿಶ್ಚಿಯನ್ ಅಲ್ಲದ್ದೆಲ್ಲ ಮಹಾಪಾತಕ ಅನ್ನುವ ಭಾವ ಇದ್ದಂಥವನು. ಆಲ್ ಪೇಗನ್ ಈಸ್ ಈವಿಲ್ ಅನ್ನುವಂಥ ದೃಷ್ಟಿ ಅವನ ಮತೀಯ. ಆದರೆ ಅವನ ಕಲಾ ಪ್ರೀತಿ ಆ ಪೇಗನ್ ಯುಗದ ಗ್ರೀಕೋ ರೋಮನ್ ಸಂಸ್ಕೃತಿಯನ್ನು ಬಹಳ ಪ್ರೀತಿಸುವಂಥದ್ದು. ಅವನಲ್ಲಿ ಆ ರೀತಿಯಾದ ದ್ವಂದ್ವ ಉಂಟು. ತುಂಬ ಚಾರಿತ್ರ್ಯ ಶುದ್ಧಿಗೆ, ನೀತಿಗೆ ಬೆಲೆ ಕೊಟ್ಟವನು, ಡೈವೋರ್ಸನ್ನು ಅಡ್ವೊಕೇಟ್ ಮಾಡಿದವನು. ಈ ರೀತಿಯಾದ ದ್ವಂದ್ವಗಳನ್ನು ತುಂಬ ಕಾಣ್ತೀವಿ. ದೇವರ ರಾಜ್ಯ ತುಂಬ ಮುಖ್ಯ ಅಂತ, ದೇವರ ಸಾರ್ವಭೌಮತ್ವ ಬೇಕು ಅಂದವನು, ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದವನು. ಈ ಥರದ ದ್ವಂದ್ವಗಳು ತುಂಬ ಕಾಣಿಸುತ್ತದೆ. ಮತ್ತು ಸ್ವತಂತ್ರ ಚಿಂತನೆ ಬೇಕು ಅಂದವನು, ಹೆಂಗಸರಿಗೆ ವಿದ್ಯೆನೇ ಬೇಡ ಅಂತಂದವನು. ಈ ರೀತಿಯಾದದ್ದು ಬಹಳ ವಿರುದ್ಧಗಳು ಅವನಲ್ಲಿ ಕಾಣುತ್ತವೆ. ಅವನು ಆ ಒಂದು ದೇವತಾ ಸಮೂಹದಲ್ಲಿ, ಬಂಡಾಯ ಇದ್ದ ದೇವತೆಗಳ ಸಮೂಹದಲ್ಲಿ ಎಲ್ಲ ಪೇಗನ್ ಗಾಡ್ಸ್ ಅಂತೀವಲ್ಲ ಅವ್ರನ್ನೆಲ್ಲ ಸೇರಿಸಿಬಿಟ್ಟಿದ್ದಾನೆ. ಮಾರ್ಡಕ್ಕು, ಅಮನ್ನು, ರಾ, ಪಟ, ಈ ಥರ ಎಲ್ಲ ಈಜಿಪ್ಟ್ನ, ಅಸೀರಿಯಾ, ಬ್ಯಾಬಿಲೋನಿಯಾ ಈ ಎಲ್ಲ ಕ್ಷೇತ್ರಗಳ ದೇವತೆಗಳನ್ನು ಸೇಟನ್ನನ ಪರಿವಾರದವರು ಅಂತ ಸೇರಿಸಿಬಿಟ್ಟಿದ್ದಾನೆ.
ಮುಂದೆ ಈ ಸೇಟಣ್ಣನ ಪರಿವಾರವನ್ನೇ ಆ ಜನತೆ ಎಲ್ಲ ಪೂಜೆ ಮಾಡಿದ್ದು ಅಂತ ಕೂಡ ಬರೀತಾನೆ. ಇರಲಿ, ಆದರೆ ಇಲ್ಲಿ ಕುವೆಂಪು ಅವರು ರಾವಣನ ಅನುಯಾಯಿಗಳನ್ನೇ ಇಟ್ಟುಕೊಂಡಿದ್ದಾರೆ. ಅಲ್ಲಿ ಅಕಂಪನ ಇರ್ಬೋದು, ಸುಪಾರ್ಶ್ವ ಇರ್ಬೋದು, ಮಹಾಪಾರ್ಶ್ವ ಇರ್ಬೋದು, ಪ್ರಹಸ್ತ ಇರ್ಬೋದು, ಮತ್ತು ವಿಭೀಷಣ, ಮತ್ತು ಇನ್ನೊಂದು ಪಾತ್ರವನ್ನು ಅವರು ನಿರ್ಮಾಣ ಮಾಡ್ತಾರೆ, ಸುವರ್ಣಕೇಶಿ ಅಂತ, ಹಿರಣ್ಯಕೇಶಿ ಅಂತ. ಅವರುಗಳೆಲ್ಲರ ಸಮಾಲೋಚನೆ ಬರುತ್ತದೆ. ವಾದ ಪ್ರತಿವಾದಗಳು ಅದ್ವಿತೀಯವಾಗಿ ನಡೆಯುತ್ತವೆ. ಆ ವಾದ ವೈಖರಿ ತುಂಬ ತುಂಬ ಅಭಿರಾಮವಾದದ್ದು. ಅಲ್ಲಿ ಕುವೆಂಪು ಅವರ ಸಂಭಾಷಣ ಚಾತುರ್ಯವನ್ನು ಮತ್ತು ವಾದಮಂಡನ ಪ್ರಭಾವ, ವಾದಮಂಡನದ ಸ್ವರೂಪವನ್ನು ನೋಡ್ತೀವಿ. ಮಹಾಕಾವ್ಯಗಳ ಒಂದು ಲಕ್ಷಣ ಏನೆಂದರೆ ಅದ್ಭುತವಾದ ಒರೇಟರಿ, ವಾಕ್ಪಟುತ್ವ ಇರುವಂಥ ಭಾಗಗಳು ಬರಬೇಕು ಅಂತ. ಪಾಶ್ಚಾತ್ಯ ಮಹಾಕಾವ್ಯಗಳಲ್ಲೂ ಉಂಟು, ಪೌರಸ್ತ್ಯ ಮಹಾಕಾವ್ಯಗಳಲ್ಲೂ ಉಂಟು. ಪಾಶ್ಚಾತ್ಯರಲ್ಲಿ ನಾವು ಹೋಮರ್ನ ಕಾವ್ಯವನ್ನೇ ನೋಡಿದರೆ ಅಲ್ಲಿ ಒಬ್ಬ ಅಖಿಲೇಸ್ ಆಗಲಿ, ಅಗಮೆಮ್ನನ್ನಾಗಲಿ, ಹೆಕ್ಟರ್ ಆಗಲಿ, ಪ್ಯಾರಿಸ್ ಆಗಲಿ, ಅಥವಾ ನಮ್ಮ ಒಡಿಸ್ಯೂಸ್ ಆಗಲಿ, ಇವರುಗಳೆಲ್ಲ ಮಾತಾಡುವಂಥದ್ದು ಓಜಸ್ವಿಯಾದ ಶೈಲಿಯಲ್ಲಿ ಆ ವೀರರನ್ನು ಪ್ರಬೋಧನೆ ಮಾಡುವಂಥದ್ದು. ದೇವತೆಗಳ ಸಂವಾದವು ಹಾಗೆ ಬರುತ್ತದೆ. ಇನ್ನು ಈನಿಯಸ್ ಮೊದಲಾದಂತಹ ಯಾವ ವರ್ಜಿಲ್ ಕವಿಯ ಕಾವ್ಯ ಉಂಟು, ಏನಿಯಡ್, ಅಲ್ಲಿ ಕೂಡ ಬರುತ್ತೆ. ಈನಿಯಸ್ ಇರಬಹುದು, ಡೈಡೋ ರಾಣಿ ಇರಬಹುದು, ಇವರೆಲ್ಲರ ಸಂವಾದ ಕೂಡ ಹಾಗೆ ಬರುತ್ತೆ. ಇನ್ನು ಪೌರಸ್ತ್ಯ ಮಹಾಕಾವ್ಯಗಳಲ್ಲಂತೂ ರಾಮಾಯಣದಲ್ಲೇ ಬರುವಂಥ ಆ ಸೀತಾರಾಮರಿಗೆ ನಡೆಯುವಂಥ ರಾಕ್ಷಸವಧೆ ಸಂಬಂಧದ ಚರ್ಚೆ ಇರಬಹುದು, ಹನುಮಂತ ರಾವಣರ ಸಂವಾದ, ಹನುಮಂತ ರಾಮರ ಸಂವಾದ, ಜೊತೆಗೆ ಇಂದ್ರಜಿತ್ತು ಹಾಗೂ ವಿಭೀಷಣನ ಸಂವಾದ, ವಿಭೀಷಣ ಮತ್ತು ಕುಂಭಕರ್ಣರ ಸಂವಾದ, ಇವೆಲ್ಲ ತುಂಬ ವಿಶಿಷ್ಟವಾದಂಥ ಭಾಗಗಳು. ಮತ್ತು ಮಹಾಭಾರತದಲ್ಲಂತೂ ಉದ್ಯೋಗ ಪರ್ವದಲ್ಲಿ ಬರುವುದೇ ಸಾಕು. ಕೃಷ್ಣ ಕೌರವ ಸಭೆಯಲ್ಲಿ ಆಡಿದ ಮಾತು, ಸಂಜಯ ಬಂದು ಪಾಂಡವ ಸಭೆಯಲ್ಲಿ ಆಡಿದಂಥ ಮಾತು, ಪ್ರಜಾಗರ ಪರ್ವದಲ್ಲಿ ವಿದುರ ಆಡಿದ ಮಾತು, ಮತ್ತು ಭೀಷ್ಮ ದ್ರೋಣಾದಿಗಳು ಸಮಾಲೋಚನೆ ಮಾಡುವ ಬಗ್ಗೆ, ಹೀಗೆ ಒಂದೊಂದರೊಳಗೂ ವಾಕ್ಪಟುತ್ವದ ಅತ್ಯುತ್ತಮ ನಿದರ್ಶನಗಳನ್ನು ಕಾಣ್ತೀವಿ. ಕಾಳಿದಾಸನ ಕಾವ್ಯದಲ್ಲಿಯೇ ನೋಡಿದರೆ ನಮಗೆ ರಘುವಂಶದಲ್ಲಿ ಒಂದು ಸೊಗಸಾಗಿರುವಂಥ ಸಂದರ್ಭ ದಿಲೀಪ ಮತ್ತು ಸಿಂಹದ್ದು ಬರುವಂಥದ್ದಾಗಲಿ, ಅಥವಾ ಇವನಿಗೆ ಅಜನಿಗೆ ಪತ್ನಿ ವಿಯೋಗ ಪೀಡಿತನಾದವನಿಗೆ ಸಮಾಧಾನ ಹೇಳೋದಕ್ಕೆ ವಸಿಷ್ಠರ ಸಂದೇಶ ಕಳಿಸಿಕೊಟ್ಟಂಥ ಶಿಷ್ಯನ ಮಾತುಗಳನ್ನಾಗಲಿ, ರಘು ಮತ್ತು ಕೌತ್ಸರ ಸಂವಾದದ ಬಗ್ಗೆಯನ್ನಾಗಲಿ ನೋಡಿದಾಗ ಉತ್ಕೃಷ್ಟವಾದ ವಾಗ್ಮಿತೆ ಗೊತ್ತಾಗುತ್ತದೆ. ಕುಮಾರ ಸಂಭವದಲ್ಲಿ ಪಾರ್ವತಿಯದು, ಮನ್ಮಥನದು, ಇಂದ್ರನದು, ಬ್ರಹ್ಮಚಾರಿಯದು ಮಾತುಗಳು ಅಷ್ಟು ಓಜಸ್ವಿಯಾಗಿ ಕಾಣಿಸುತ್ತವೆ. ಈ ಥರ ಇನ್ನೂ ಉಂಟು. ಭಾರವಿಯ ಕಿರಾತಾರ್ಜುನಿಯದಲ್ಲಿ ಇದೆ, ಕನ್ನಡದ ಕುಮಾರವ್ಯಾಸ, ಪಂಪ ಮೊದಲಾದವರಲ್ಲಿ ಕಾಣುತ್ತದೆ. ಹೀಗೆ ಮಹಾಕಾವ್ಯಗಳಲ್ಲಿ ಅದೊಂದು ಮುಖ್ಯ ಲಕ್ಷಣ ಅಂತ. ಅದನ್ನು ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ರೀತಿಯಲ್ಲಿ ಕುವೆಂಪು ತರ್ತಾರೆ. ಅದಕ್ಕೆ ಅವರು ಆರಂಭದಲ್ಲಿ ಪ್ರಾರ್ಥನೆಯನ್ನೇ ಮಾಡ್ತಾರೆ. ಇವರು ಮಧ್ಯ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವರು, ಮಂಗಲಾದೀನಿ ಮಂಗಲಾಂತಾನಿ ಮಂಗಲ ಮಧ್ಯಾನಿ ಅಂತ. ಶಿಲೆಯ ಸೃಷ್ಟಿಸಿದವನೇ ಶಿಲ್ಪಿಗೆ ಆವೇಶಮಂ ಕೊಡುವಂತೆ ರಾಮಕಥೆಯಂ ಕಲ್ಪಿಸಿದ ನೀನೇ ಕೃಪಗೈಯ ವೇಳ್ಕುಂ ನನಗೆ ಮಹತ್ ಪ್ರತಿಭೆಯಂ ಅಂತ. ಶಿಲೆಯನ್ನು ಸೃಷ್ಟಿಸಿದವನೇ ಆ ಪರಮಾತ್ಮನೇ ಶಿಲ್ಪಿಗೆ ಶಿಲ್ಪವನ್ನು ಮಾಡೋದಕ್ಕೂ ಸ್ಫೂರ್ತಿ ಕೊಡಬೇಕು, ನೀನೇ ಕೊಡಬೇಕು ಅಂಥೇಳಿ ಆ ಸಭೆ ಹೇಗಿತ್ತು ಅನ್ನೋದನ್ನು ತೋರ್ಪಡಿಸ್ತಾರೆ. ಭರ್ಮ್ಯ ದೀಪ್ಯ ಹರ್ಮ್ಯಾಂತರದಿ ರತ್ನ ನಾನಾ ರಮ್ಯ ಕರ್ಬೂರಿತ ಆಸನದಿ ಬರ್ಬರ ಶ್ರೀಯುತಂ ಕಲಿಕರ್ಬೂರೇಶ್ವರಂ. ಆ ಶೈಲಿ ನೋಡಿ ಹೇಗಿದೆ. ಬರ್ಬರಶ್ರೀ, ಬಾರ್ಬೇರಿಕ್ ಪ್ರಾಸ್ಪೆರಿಟಿ ಇರುವಂಥ ಕರ್ಬೂರೇಶ್ವರ ಅಂದರೆ ರಾಕ್ಷಸೇಶ್ವರ ಕಲಿ ಕರ್ಬೂರಿತಾಸನದಲ್ಲಿ ನಾನಾ ರತ್ನಗಳಿಂದ ಶಬಲೀಕೃತವಾದ ಬಗೆ ಬಗೆಯ ಬಣ್ಣಗಳಿಂದ ರಂಜಿತವಾದ ಆಸನದಲ್ಲಿ ಕೂತು ಶೋಭಿಸಿದ ನುನ್ನತ ದಶ ಶಿರಕಿರೀಟಿ ತ್ರೈಲೋಕ್ಯ ಬೀಭತ್ಸು ಬಲಿ ರಾವಣಂ ರೋಷ ಭೀಷಣಂ ಭಗ್ನಾಶಯಂ ಕರ್ಕಶ ದಶಾನನಂ ಅಂತ ಹೇಳಿ ಅವನೀಗ ಯಾವ ಥರ ಕೆಮ್ಮೀಸೆ ಕಿಡಿಯುಗಳೇ ಕೊಡಹಿದನು ಸರ್ಪರೋಮದ ತನ್ನ ದರ್ಪ ಕೇಸರವ ಅಂತ. ಆ ಮೀಸೆಯ ಒಂದೊಂದು ರೋಮಗಳು ಹಾವಿನ ಬಾಲದಂತೆ ಇದ್ದುವಂತೆ ಅವನ್ನು ಹುರಿ ಮಾಡಿ ಕೊಡವಿ ಈಗ ದೊಡ್ಡದಾಗಿ ಸಂಬೋಧನೆ ಮಾಡ್ತಾನೆ ಪ್ರಜಾನೀಕವನ್ನು, ಸಭಾಸದರನ್ನು. ಲಂಕಾ ಮಹೋದಯರಿರ ಸಚಿ ಶರೀರರ ಲಂಕಾ ಮಹೋದಯರಿರ ಸಚಿ ಶರೀರ ಪಡೆವರಲ್ಗರಿರ
ಪಡೆವಳ್ಗರಿರ ಸತ್ಪ್ರಜೆಗಳಿರ ರಾಕ್ಷಸ ಕುಲ ಕಳಂಕ ಶಶಾಂಕರಿರ ನಮ್ಮ ಜನನಿಗೆ ಮಿಗಿಲ್ ಜನ್ಮಭೂಮಿಗೆ ಕುಲೋನ್ನತಿಗೆ ಜಾತಿ ಗೌರವಕ್ಕಿಂದು ಬಂದಿದೆ ಮಗಾಂತಕ ಶಂಕೆ. ದೈತ್ಯ ನಾಗರಿಕತೆಯ ತಾಯ ಬೇರಂ ನಕ್ಕ ತೊಡಗಿದೆ ದಸ್ಯು ದೌಶ್ಚ್ಯದ ದಂದುಶೂಕೋಗ್ರ ಜಿಕ್ವಗ್ರದಗ್ನಿ. ದೈತ್ಯ ನಾಗರಿಕತೆಯ ತಾಯಿ ಬೇರಂ ನೆಕ್ಕ ತೊಡಗಿದೆ ದಸ್ಯು ದೌಶ್ಚ್ಯದ ದಂದಶೂಕೋಗ್ರ ಜಿಕ್ವಾಗ್ರದಗ್ನಿ. ಪೂರ್ವಿಕರೆಮ್ಮ ಮುಡಿಗಿಟ್ಟ ಸಂಸ್ಕೃತಿ ಕಿರೀಟ ಕೊದಗಿದೆ ಮಗ ವಿಲಯದ ವಿಪತ್ಸಮಯ. ನಮ್ಮ ಮಕ್ಕಳ ತಾಯಿ ತಂಗೆಯರ ನೆಮ್ಮದಿಗೆ ಕರುಬಿ ಗೊಂಚುತ್ತಿದೆ ಬಡಗ ದಿಕ್ಕಿನ ಪಲ್ಲುಗುರ್ಪುಲಿಯ ಲಂಕಾಲ ತಾಂಗಿಯರ ದೈತ್ಯ ವೀರರ ನೊಲಿದ ನಲ್ಲೆಯರ ಪಾಲದಯ ಧವಳ ಮಕ್ಕಳಸಿ ಶರಧಿಯ ವಾಮ ವೇಲೆಯಲಿ ಬೀಡು ಬಿಟ್ಟಿದೆ ಭೀಮ ಕಪಿಕೇತು ಸಂಕೇತ ರಾಮಸೇನಾ ಋಷಿತ ರಾಹು. ಬಂದಿಗುದೆ ಮಗೆ ಬೇಗು ಬಹುದಿನಗಳಿಂದಟ್ಟು ತಿಗುದು ಬಹುದಿನಗಳಿಂದಟ್ಟು ತಿಗುದದು ನಮ್ಮ ಶಾಂತಿ ಶಶಿಯಂ. ಆ ಸಂಬೋಧನೆ ನೋಡಿ, ಲಂಕಾ ಮಹೋದಯರಿರ, ಸಚಿವೇಶರಿರ, ಪಡೆವಳರ್ಗಳಿರ, ಸತ್ಪ್ರಜೆಗಳಿರ, ರಾಕ್ಷಸ ಕುಲದ ಅಕಲಂಕ ಶಶಾಂಕರಿರ. ನಿಷ್ಕಳಂಕವಾದ ಚಂದ್ರರೇ, ನಮ್ಮ ಜನನಿಗೆ ಮಿಗಿಲ್ ಜನ್ಮಭೂಮಿಗೆ ಕುಲೋನ್ನತಿಗೆ ಜಾತಿಯ ಗೌರವಕ್ಕೆಂದು ಬಂದಿದೆ ಮಹಾತಂಕ ಶಂಕೆ. ಯಾವ ರಾಜಕಾರಣಿ ಪುಢಾರಿ ಕೂಡ ಮೊದಲು ಮಾಡೋದಿಷ್ಟೇ. ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಾತಿ, ಇದಕ್ಕೆ ಬಂದಿದೆ ಸಮಸ್ಯೆ ಅಂತ. ಈ ಜಾತಿ ಭೂತವನ್ನು ಮೊದಲು ಹುರಿದುಂಬಿಸಿಬಿಟ್ರೆ ಎಲ್ಲ ಸರಿಯಾಗಿ ನಡೆದು ಬಿಡುತ್ತೆ. ಆ ಕಾರಣದಿಂದಲೇ ಕನ್ನಡ ವಿಶ್ವವಿದ್ಯಾಲಯದಂಥ ಕರಪ್ಟ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದನ್ನು ಸಹಿಸ್ಕೊಂಡಿರೋದು ಅದಕ್ಕೇನೆ ಕನ್ನಡ ಅನ್ನುವ ಸೇಕ್ರೆಡ್ ಕೌ ಅಷ್ಟೇ, ಇನ್ನೇನೂ ಅಲ್ಲ. ಈ ರೀತಿ ಬಂದುಬಿಡುತ್ತೆ. ನಮ್ಮ ಬಿ ಟಿ ಲಲಿತಾ ನಾಯಕರ ಮಗನೇ ಹೆಂಡ ಕುಡಿದು ಅಂಬೇಡ್ಕರ್ ವಿಗ್ರಹಕ್ಕೆ ಮದ್ಯಾಭಿಷೇಕ ಮಾಡಿದ್ರಿಂದ ಬಚಾವಾದರು. ಇನ್ನು ಯಾರಾದರೂ ಬೇರೆಯವರು ಮಾಡಿದರೆ ಆಗೋಕ್ಕೆ ಸಾಧ್ಯವಾಗ್ತಾ ಇತ್ತೆ. ಈ ತರಹ ಆಗಿಬಿಡುತ್ತೆ. ಅಂದರೆ ಏನರ್ಥ ಇಲ್ಲಿ? ಸ್ವಜಾತಿಯವರು ಏನು ಮಾಡಿದ್ರೂ ಪರವಾಗಿಲ್ಲ, ಪರಜಾತಿಯವರು ಸ್ವಜಾತಿಗೆ ತೊಂದರೆ ಕೊಟ್ಬಿಟ್ರೆ ಕಷ್ಟ ಅಂತ. ಇನ್ನಲ್ಲಿ ಗೌರವ, ಔಚಿತ್ಯ ಇತ್ಯಾದಿಗಳಿಗೆ ತಿಲಮಾತ್ರದ ಸ್ಥಾನವೂ ಇಲ್ಲ. ರಾವಣ ಆ ಜಾಣ್ಮೆಯನ್ನು, ತನ್ನ ಕಾಮಕ್ಕೆ ಒಂದು ಐಡಿಯಾಲಜಿನ ಕಲ್ಪನೆ ಮಾಡ್ತಾ ಇದ್ದಾನೆ. ಇದು ಈ ಕಾಲದಲ್ಲಿ ಮಾಡುವಂಥದ್ದೇನೆ. ಅಂದರೆ ತಮ್ಮ ತಮ್ಮ ಪರ್ವರ್ಷನ್ಸ್ಗೆ, ತಮ್ಮ ತಮ್ಮ ವಿಕೃತಿಗಳಿಗೆ ಒಂದು ದೊಡ್ಡ ಸಿದ್ಧಾಂತದ ರೂಪವನ್ನು ಕೊಡುವಂಥದ್ದು ಅಷ್ಟೇ. ಜಿತವಾಗಿ ಛಂದಸ್ಸು, ವ್ಯಾಕರಣ, ಅಲಂಕಾರ ಓದೋದಕ್ಕಾಗಲಿಲ್ಲ. ತಕ್ಷಣವೇ ಅದು ವೈದಿಕವಾದ ಆಗ್ರಹ, ಅದು ಸಂಸ್ಕೃತದ ದುರಾಗ್ರಹ, ಅದನ್ನು ಕಿತ್ತೊಗೆಯಬೇಕು ಅಂತ. ನೀವು ಕಟ್ಕೊಂಡಿದ್ದು ಯಾವಾಗಪ್ಪ ಕಿತ್ತೊಗೆಯೋದಕ್ಕೆ? ಅರಾಮಿತ್ರ ಅವರ ಛಂದೋಮಿತ್ರದ ಮುನ್ನುಡಿ ಬರೀಬೇಕಾಯಿತು. ನಾನು ಹೇಳಿದೆ, ನಾನು ತುಂಬ ಚಿಕ್ಕವನು ಸರ್, ಈಗ ಒಂದು 15 ವರ್ಷದ ಕೆಳಗೆ. ನಿಮ್ಮ ಪುಸ್ತಕಕ್ಕೆ ನಾನು ಮುನ್ನುಡಿ ಹೇಗೆ ಬರೀಲಿ? ಇಲ್ಲಪ್ಪ, ಬರೆದು ಬಿಡು, ನೀನು ಛಂದಸ್ಸು ಗೊತ್ತಿರೋನು ಬರೀ ಅಂತ. ಆಗ ಹೇಳಿದೆ, ನಮ್ಮ ಆಧುನಿಕರು ಛಂದಸ್ಸು ಬಿಟ್ಟಿದ್ದೀವಿ ಅಂತಾರೆ, ಇದು ನಪುಂಸಕನ ಸನ್ಯಾಸ, ಕಟ್ಕೊಂಡಿದ್ದು ಯಾವಾಗಂತೆ ಬಿಡೋದಿಕ್ಕೆ ಅಂತ. ಅದನ್ನು ಕೇಳಿ ಸಿದ್ಧಲಿಂಗಯ್ಯನವರಿಂದ ಮೊದಲುಗೊಂಡು ಶಿವರುದ್ರಪ್ಪನವರವರಿಗೆ ಎಲ್ಲರೂ ಕೋಲಾಹಲ ಮಾಡಿದ್ರು. ಏನು ಈ ಥರ ಎಲ್ಲ ಮಾಡಿದ್ದಾರಲ್ಲ ಅಂತ. ನಾನು ಹೇಳಿದೆ, ನೀವು ಬರೀರಿ, ವೃತ್ತ ಕಂದ ಬರೀರಿ, ನಾನು ಬಾಯಿ ಮುಚ್ಕೊಳ್ತೀನಿ ಅಂತ. ಅವ್ರು ಬರೀಲಿಲ್ಲ, ನಾನು ಬಾಯಿ ಮುಚ್ಕೊಳ್ಳಿಲ್ಲ. ಆದರೆ ಮುಂದಿನ ಎಡಿಷನ್ನಲ್ಲಿ ನನ್ನ ಅನುಮತಿ ಇಲ್ಲದೇನೆ ಕಿತ್ತು ಹಾಕಿಸ್ಬಿಟ್ರು ಆ ವಾಕ್ಯವನ್ನು. ಆ ವಾಕ್ಯವನ್ನು ಕಿತ್ತಾಕಿಸ್ಬೋದು, ಅರೆ ಅಭಿಪ್ರಾಯವನ್ನು ಕಿತ್ತಾಕ್ಸೋಕ್ಕೆ ಸಾಧ್ಯವ? ಆ ವಾಸ್ತವವನ್ನು ಕಿತ್ತಾಕ್ಸೋಕ್ಕೆ ಸಾಧ್ಯವ? ಯಾವಾಗಲೂ ಒಮ್ಮೆ ಬೊಲಿವಿಯಾ ದೇಶದ ರಾಜ ಇಂಗ್ಲೆಂಡಿನ ರಾಜಪ್ರತಿನಿಧಿಗೆ ಒಂದು ಸಭೆಯಲ್ಲಿ ಅವಮಾನ ಮಾಡಿದ್ನಂತೆ. ಅದಕ್ಕೆ ಕ್ವೀನ್ ವಿಕ್ಟೋರಿಯಾಗೆ ಕೋಪ ಬಂದು, ನಮ್ಮ ನೌಕಾ ಸೇನೆಯನ್ನು ಬೊಲಿವಿಯಾಗೆ ದಂಡಯಾತ್ರೆ ಮಾಡಿಸೋಣ ಅಂತಂದ್ಳು. ಬೊಲಿವಿಯಾ ಸಮುದ್ರ ತೀರವೇ ಇಲ್ಲದೆ ಇರತಕ್ಕಂಥ ಒಂದು ದೇಶ. ಅದು ದಕ್ಷಿಣ ಅಮೇರಿಕಾದಲ್ಲಿರುವಂಥದ್ದು. ಇತ್ತ ಕಡೆ ಚಿಲಿ, ಅತ್ತ ಕಡೆ ಅರ್ಜೆಂಟೀನಾ, ಇತ್ತ ಕಡೆ ಬ್ರೆಜಿಲ್ ಎಲ್ಲ ಸೇರಿ ಇರತಕ್ಕಂಥದ್ದು. ಮಧ್ಯದಲ್ಲಿ ಈ ನೆಲದ್ವೀಪದಂತೆ ಆಗಿದೆ, ಸ್ಥಳದ್ವೀಪ. ಅಲ್ಲಿಗೆ ಏನು ನೌಕೆ ಏನೂ ಹೋಗೋಕ್ಕಾಗೋದಿಲ್ಲ. ನೌಕೆ ಯಾಕೆ ಅಂತ ಬಾಯಿ ಮುಚ್ಕೊಂಡ್ಬಿಟ್ಲು ಅವಳು. ಆಮೇಲೆ ಏನು ಮಾಡಿದ್ಲು, ಭೂಪಟದಲ್ಲಿ ಬೊಲಿವಿಯಾ ಅನ್ನುವ ದೇಶವನ್ನೇ ಮಸಿಯಿಂದ ಅಳಿಸ್ಬಿಟ್ಲು. ಎಷ್ಟೋ ವರ್ಷ ಇಂಗ್ಲೆಂಡಲ್ಲಿ
ದಕ್ಷಿಣ ಅಮೆರಿಕಾದ ಮುದ್ರಣ ಆಗುವಾಗ ಬೊಲಿವಿಯಾ ದೇಶದ ಮೆನ್ಷನ್ನೇ ಮಾಡ್ತಾ ಇರಲಿಲ್ಲ. ಬೊಲಿವಿಯಾ ಇಲ್ಲ, ಖಾಲಿ ಜಾಗ ಅಂತ. ಅದರ ಕಾಲನೀಸಲ್ಲೂ ಹಾಗೇನೇ ಆಯಿತು ವಸಾಹತುಗಳಲ್ಲಿ. ಆದರೆ ಜಗತ್ತಿಂದ ಅದು ಹೋಯ್ತೆ, ಪಂಚಾಂಗ ಸುಟ್ಟರೆ ನಕ್ಷತ್ರ ಹೋಗುತ್ತ್ಯಾ, ಆ ತರಹ ಏನು ಮಾಡಿದ್ರೂ ಆಗುವಂಥದ್ದಲ್ಲ. ಈ ರೀತಿ ಐಡಿಯಾಲಜಿ ಅನ್ನೋದು ನಡೀತಾನೇ ಇರುತ್ತೆ, ಕುತಂತ್ರ ಮಾಡುವಂಥದ್ದು. ರಾವಣ ತನ್ನ ಒಂದು ಕಾಮನೆಗೆ, ಲಾಲಸೆಗೆ ಇದು ಒಂದು ಸೈದ್ಧಾಂತಿಕವಾದ ದೃಷ್ಟಿಕೋನವನ್ನು ಕೊಟ್ಟಿದ್ದಾನೆ. ಅದು ತುಂಬ ತುಂಬ ತಪ್ಪು. ಆದರೆ ಜನ ಅದಕ್ಕೆ ಬಲಿ ಬೀಳುವಂಥದ್ದು. ಪ್ರಾಮಾಣಿಕವಾಗಿ ಹೇಳಿದ್ರೆ ಯಾರೂ ಕೇಳುವಂಥದ್ದಲ್ಲ, ಅಪ್ರಾಮಾಣಿಕವಾಗಿ ಮಾಡಿದ್ರೇ ಬರುವಂಥದ್ದು. ಮಹಾ ಅವಧಾನಿಗಳಾದ ತಿರುಪತಿ ವೆಂಕಟ ಕವಿಗಳು ಅವಧಾನ ಮಾಡಿದಾಗ ಎಲ್ಲರೂ ಕೇಳಿದ್ರು, ಇದೇನು ತಪಶ್ಶಕ್ತಿನ, ಮಂತ್ರಸಿದ್ಧಿನ, ಅಥವಾ ಕರ್ಣಪಿಶಾಚವ ಏನು ಅಂತ. ಇದು ಯಾವುದೂ ಅಲ್ಲ, ನಮ್ಮ ಪರಿಶ್ರಮ, ಕವಿ ಪ್ರತಿಭೆ, ಇನ್ನೇನೂ ಅಲ್ಲ ಅಂತ ಎಷ್ಟು ಹೇಳಿದ್ರೂ ನಂಬಲಿಲ್ವಂತೆ. ಅದಕ್ಕೆ ಅವರು ಬರೀತಾರೆ ಶತಾವಧಾನ ಸಾರಮು ಅನ್ನೋ ಪುಸ್ತಕದಲ್ಲಿ, ಎವ್ವರೂ ನಮ್ಮೊಡಂಲೇದು ಗಾಪಟ್ಟಿ ಮೇಮೂ ಕೂಡ ಆಕರಕ್ಕೂ ಅಲಾಗಿ ಅನಿ ಬೊಂಕಿನಾಮು ಅಂತಂತಾನೆ. ಯಾರೂ ನಂಬದೇ ಇದ್ರಿಂದ ಕೊನೆಗೆ ನಾವು ಹಾಗೆ ಸುಳ್ಳು ಹೇಳೇ ಬಿಟ್ವಿ, ಹೌದು ಇದು ಉಪಾಸನಾ ಬಲ ಅಂತಂದುಬಿಟ್ವಿ ಅಂತ. ಈ ಥರ ಜನ ಹಾಗೆ ತೃಪ್ತಿ ಪಟ್ಟುಕೊಳ್ಳುವಂಥದ್ದು. ರಾವಣಾಸುರ ಮಾಡಿದ್ದು ತನ್ನ ಕಾಮನೆಗಾಗಿ ಒಬ್ಬ ಹೆಣ್ಣನ್ನು ಅಪಹರಣ ಮಾಡಿದ್ದಲ್ಲ, ರಾಕ್ಷಸ ಗೌರವವನ್ನು ಕಾಪಾಡೋದಕ್ಕೆ ಮಾಡಿದ ಯತ್ನ. ಈಗ ಅದಕ್ಕೇನೆ ಸವಾಲು ಬಂದಿದೆ ಅಂತನ್ನುವುದನ್ನು ಅವನು ಈಗ ತೋರ್ಪಡಿಸೋದಕ್ಕೆ ಬಹಳ ಸೊಗಸಾದ ಪೀಠಿಕೆ ಆಗ್ತಾ ಇದ್ದಾನೆ. ನಾಗರಿಕತೆಯ ತಾಯಿ ಬೇರಂ ನೆಕ್ಕತೊಡಗಿದೆ ದಸ್ಯು ದೌಷ್ಟ್ಯದ ದಂದಶೂಕೋಗ್ರ ಜಿಹ್ವಾಗ್ರ ದಗ್ನಿ. ಈ ಶಬ್ದಗಳು ನೋಡಿ ಹೇಗಿದೆ, ಬೊಂಬಾಸ್ಟಿಕ್ ವರ್ಡ್ಸ್ ಅಂತೀವಿ, ಅದನ್ನು ಬಳಸಿದ್ರೇ ಪರಿಣಾಮ ಆಗುವಂಥದ್ದು. ವಿವೇಕ ಇರಬೇಕು ಅಂತಿಲ್ಲ, ತರ್ಕ ಇರಬೇಕು ಅಂತಿಲ್ಲ, ಶಬ್ದಾಡಂಬರ ಇರಬೇಕು, ಪಟಾಟೋಪೋ ಭಯಂಕರ ಅಂತಾರಲ್ಲ ಹಾಗಿರಬೇಕು. ದಸ್ಯು ದೌಷ್ಟ್ಯದ, ದಸ್ಯುತ್ವದ ಅಂದರೆ ಆಕ್ರಮಣಕಾರಿಗಳಾದಂತಹ ಆ ಯಾರು ದರೋಡೆಕೋರರಂಥವರಿದ್ದಾರೆ ಅವರ ದಂದಶೂಕ ಅಂದರೆ ಹಾವು, ಹಾವಿನ ಜೀವಾಗ್ರದ ನಾಲಿಗೆಯ ತುದಿಯ ಬೆಂಕಿ ನಮ್ಮ ತಾಯಿ ಬೇರನ್ನು ನೆಕ್ತಾ ಇದೆ ಅಂತ ಎಷ್ಟೆಷ್ಟು ರೂಪಕಗಳನ್ನು ಮಾಡಿದ್ದಾರೆ. ಪೂರ್ವಿಕರು ನಮ್ಮ ಮುಡಿಗಿಟ್ಟ ಸಂಸ್ಕೃತಿ ಕಿರೀಟ ಕೊದವಿದೆ ಮಹಾವಿಲಯ ವಿಪತ್ಸಮಯ. ನಾವು ತುಂಬ ದೊಡ್ಡವರು, ಹಾಗಿದ್ರೆ ನಾವು ಯಾಕೆ ಹೆದರ್ಕೋಬೇಕು? ಅದಕ್ಕೇನು ಉತ್ತರ ಇಲ್ಲ. ಮುಂದೆ ಪ್ರಶ್ನೆ ಬರುತ್ತೆ ಆ ಥರದ್ದು, ನೀವಿಷ್ಟು ಪರಾಕ್ರಮಿಗಳಾಗಿದ್ದರೆ ಇಷ್ಟು ಯಾತಕ್ಕೆ ಹೆದರ್ತೀರಾ ಅಂತ. ಅಲ್ಲಿಯೇ ಒಳಗೆ ಕಳವಳ ಇದೆ ಅಂತ ಗೊತ್ತಾಗುತ್ತದೆ. ನಮ್ಮ ಮಕ್ಕಳ ತಾಯಿ ತಂಗೆಯರ ನೆಮ್ಮದಿಗೆ ಕರುಬು ಹೊಂಚುತ್ತಿದೆ ಬಡಗ ದಿಕ್ಕಿನ ಪಲ್ಲುಗುರು ಪುಲಿಯ ಕಣ್ಣು. ಈ ಸಾಮಾನ್ಯವಾಗಿ ಒಂದು 30 ವರ್ಷಗಳ ಕೆಳಗಿನ ತಮಿಳ್ ಸಿನಿಮಾ, ಕನ್ನಡ ಸಿನಿಮಾ ಎಲ್ಲ ನೋಡಿ. ಕನ್ನಡ ತಾಯಿ ಈ ಥರದ್ದೆಲ್ಲ ತುಂಬ ಕೋಲಾಹಲವಾಗಿರ್ತಾ ಇತ್ತು. ಆನಾಕ್ರ್ ಮತ್ತು ವಾಟಾಳ್ ನಾಗರಾಜ್, ರಾಮಮೂರ್ತಿ ಇವ್ರದ್ದೆಲ್ಲ ಚಳವಳಿಯ ಕಾಲದಲ್ಲಿ. ಹಾಗಾಗಿ ಎಲ್ಲಿಯೋ ಒಂದು ಕನ್ನಡ ಭಕ್ತಿಯ ಹಾಡನ್ನು ಸೇರಿಸ್ಬಿಡಬೇಕು ಆ ಥರ. ಆ ಸಿನಿಮಾ ಮಾಡ್ತಾ ಇದ್ದಿದ್ದೆಲ್ಲ ಮದ್ರಾಸಲ್ಲಿ. ಅಲ್ಲಿದ್ದ ಆರ್ಟಿಸ್ಟ್ಗಳು ವಿಶೇಷವಾಗಿ ತೆರೆ ಮೇಲೆ ಕಾಣಿಸೋರು ಬಿಟ್ಟರೆ ಹಿಂದೆ ಇದ್ದವರೆಲ್ಲರೂ ಕೂಡ ಅಕನ್ನಡಿಗರೇ. ಆದರೆ ಈ ಥರದ್ದನ್ನು ತಂದು ಬಿಡಬೇಕು. ಮಾಡೋದೆಲ್ಲನೂ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂಥದ್ದು. ಹೀಗೆ ಜನರ ಎಮೋಷನ್ಸನ್ನು, ಸೆಂಟಿಮೆಂಟ್ಸನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತೆ ಅವನು ಲಂಕಾ ಲತಾಂಗಿಯರ ಹೆಂಗಸರು, ಟಿಯರ್ ವರ್ಕ್ಸ್, ವಾಟರ್ ವರ್ಕ್ಸ್, ಗ್ಲಿಸರಿನ್ ಎಲ್ಲ ಬೇಗ ವರ್ಕ್ ಆಗುತ್ತೆ ಅಂತ. ದೈತ್ಯವೀರರನ್ನು ಒಲಿದ ನಲ್ಲೆಯರ ಪಾಲದೆಯ ಧವಳಿಮ ಕೆಳಸಿ ಶರದಿಯ ವಾಮವೇಲೆಯಲ್ಲಿ ಬೀಡು ಬಿಟ್ಟಿದೆ ಭೀಮ ಕಪಿಕೇತು ಸಂಕೇತ ರಾಮಸೇನ ಋಷಿತ ರಾಹು. ನಿಮ್ಮ ಎದೆ ಹಾಲಿನ ಚಂದ್ರ ಬೆಳಕಿಗೆ ರಾಹುವಿನಂತೆ ಬರ್ತಾ ಇದೆ ಅಲ್ಲಿರ್ತಕ್ಕಂಥ ವಾನರ ಸೇನ್ಯೆ, ಅದು ನಮಗೆ ಬೇಹು ಬಂದಿದೆ, ಹಾಗಾಗಿ ನಮ್ಮ ಶಾಂತಿ ಶಶಿಯನ್ನು ಕದಡ್ತಾ ಇದೆ ಅಂತೆಲ್ಲ ಹೇಳಿಬಿಟ್ಟು ಪುಂಖಾನುಪುಂಖವಾಗಿ ಕವಿತ್ವವನ್ನು ಸೇರಿಸ್ತಾ ಇದ್ದಾನೆ. ನಮಗೆ ಗೊತ್ತಿದೆ, ಕ್ರಾಂತಿಯ ಕವಿಗಳು ಕ್ರಾಂತಿ ಗೀತೆಗಳನ್ನು ಬರೆದು ಆಮೇಲೆ ಸರ್ಕಾರದ ಖರ್ಚಿನಲ್ಲಿ 80/120 ಸೈಟ್ಗಳನ್ನು ಗಿಟ್ಟಿಸಿ MLCಗಳಾಗಿ ಮತ್ತೊಂದಾಗಿ ಬೇರೆ ಬೇರೆ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ಕಮ್ಯುನಿಸಮ್ನಿಂದ ಕ್ಯಾಪಿಟಲಿಸ್ಟ್ ಆದಂಥವರು ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಉದಾಹರಣೆಗಳು ತಾಂಡವಿಸ್ತಾ ಇವೆ. ಅಂಥದ್ದೇ ಇದು ಕೂಡ. ಲಂಕಾ ಮಹೋದಯರಿರ ನಿನ್ನೆ ಮೊನ್ನೆಯ ವೈರ ಮಲ್ತು ತಾಟಕ ದೇವಿಯಂ ಕೊಂದುದೆ ಮೊದಲ್ ನೆವಂ ಋಷಿರಕ್ಷಣಂ ಗುರಿಯೋ ನಮ್ಮ ಕುಲನಾಶನಂ
ನಮ್ಮಾಳ್ವಿಕೆಯ ನೆಲದ ನೇಮಿತಿಯನತಿಕ್ರಮಿಸಿ ತಡೆದರ್ಯಮ್ಮನೆ ಆಕ್ರಮಣಕಾರರೆಂದಿರದೆ ನಿಂದಿಸಿ ಕುಲಾಂಕಿತವನನ್ವರ್ಥವೆಂದಾಡಿ ನಮಗೆ ರಕ್ಕಸತನದ ಬಿರುದಿಕ್ಕಿ ನಮ್ಮ ಕೊಲೆ ತಮಗೆ ಸಗ್ಗದ ಬಟ್ಟೆ ಎಂಬ ಧರ್ಮವನೊರೆದು ಕೊಲೆಗಾರರಿಗೆ ವೀರ ಪಟ್ಟವಂ ಕಟ್ಟುವ ಅನ್ಯಾಯಶೀಲರಾರ್ಯರ್ಗೆ ರಾಮನೆಂಬೊನ್ ಅವರ ದೇವರ ಅವತರಣವಂತೆ ರಾಮನೆಂಬನ್ ಅವರ ದೇವರ ಅವತರಣವಂತೆ ಕೊಂದನು ಸುಬಾಹುಮಂ ಸಾರದೆಯ ಮುಂದಕ್ಕೆ ನುಗ್ಗಿ ಕಾಮರೂಪಿಗಳೆಮ್ಮ ಕುಲಕ್ಕೆ ಭೂಷಣರೆನಿಸಿ ದೈತ್ಯ ಗೌರವ ಪಾತ್ರರಾಗಿದ್ದ ವಾತಾಪಿ ಇಲ್ವರನ್ ಅಳಿಪಿದ ಅಗಸ್ತ್ಯನೆಂಬವನ ಮತಂ ಮರುಳ್ವಿಡಿಯೇ ಪಂಚವಟಿಗೈ ತಂದು ನಿರ್ನರಂ ಕಾಲ್ಮೆಟ್ಟಿ ಕದನಮಂ ಕೆದಕಿ ಕರದೂಷಣರ್ ಮೊದಲಾಗೆ ಕೊಲೆದನ್ ಚತುರ್ದಶ ಸಹಸ್ರರಂ ಲಂಕಾಧಿಪನ ಬಂಧು ಮಿತ್ರರಂ ಲಂಕಾ ಪ್ರಕೃತಿ ರತ್ನರಂ ಮತ್ತೆ ಹತನಾದನ ತಪಸ್ವಿ ಮಾರೀಚನತ್ಯಂತ ಸಾತ್ವಿಕಂ. ವಾಕ್ಯುಕ್ತಿ ಎಂದರೆ ಈ ರೀತಿ ಇರಬೇಕು. ನೆನ್ನೆ ಮೊನ್ನೆಯ ವೈರಮಲ್ತು, ಇದು ಇವತ್ತು ನೆನ್ನೆ ಆಗಿದ್ದಲ್ಲ, ತುಂಬ ದೊಡ್ಡ ಇತಿಹಾಸ ಇದೆ. ತಾಟಕ ದೇವಿಯಂ ಕೊಂದುದೆ ಮೊದಲು. ತಾಟಕ ದೇವಿ, ಅವಳು ದೇವಿ ಆಗ್ಬಿಟ್ಟು ತಾಟಕ ದೇವಿಯಂ ಕೊಂದುದೆ ಮೊದಲು. ನೆವಂ ಋಷಿರಕ್ಷಣಂ, ಋಷಿಗಳ ರಕ್ಷಣವಂತೆ ನೆವ. ಗುರಿಯೋ ನಮ್ಮ ಕುಲನಾಶನಂ, ನಮ್ಮಾಳ್ವಿಕೆಯ ನೆಲದ ನೇಮಿಯನ್ನು ಅತಿಕ್ರಮಿಸಿ ತಡೆದರ್ ಎಮ್ಮನೆ ಆಕ್ರಮಣಕಾರರ್ ಎಂದಿರದೆ ನಿಂದಿಸಿ ಕುಲಾಂಕಿತವನನ್ವರ್ಥವೆಂದಾಡಿ ನಮಗೆ ರಕ್ಕಸತನದ ಬಿರುದನಿಕ್ಕಿ ಅಂತ. ನಾವು ರಾಕ್ಷಸ ಕುಲದವರು, ನಮ್ಮನ್ನು ರಾಕ್ಷಸರು ಅಂತಲೇ ಅಂದುಬಿಟ್ರು, ಮತ್ತು ನಮ್ಮ ನೆಲವನ್ನು ಕಿತ್ತುಕೊಂಡ್ರು. ರಾವಣ ಯಾವಾಗ ದಕ್ಷಿಣಾಪಥವನ್ನೆಲ್ಲ ಮೀರಿ ಬಂದು ಉತ್ತರಾಪಥಕ್ಕೆ ಆಕ್ರಮಣ ಮಾಡಿಕೊಂಡಿದ್ದ ಅಂತ ಗೊತ್ತೇ ಇಲ್ಲ, ರಾಮಾಯಣದ ಇತಿಹಾಸದಲ್ಲೇ ಇಲ್ಲ. ಹೀಗೆ ಮಾಡ್ಕೊಂಡು ಬಿಟ್ಟಿದ್ದು ಮಾಡ್ತಲೇ ಇರ್ತಾರೆ, ನಮ್ಮ ನೆಲ ಕಿತ್ಕೊಂಡ್ಬಿಟ್ರು ಅಂತ ಮಾಡುವಂಥದ್ದು. ಪಾಕಿಸ್ತಾನ 2000 years ಆಫ್ ಪಾಕಿಸ್ತಾನ್ಸ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಪಬ್ಲಿಷ್ ಮಾಡ್ತು. ಅದಾವಾಗ ಹುಟ್ಟು 20 ವರ್ಷವೂ ಆಗಿರಲಿಲ್ಲ ಅಷ್ಟೊತ್ತಿಗೆ. ಆ ರೀತಿಯಾದಂಥದ್ದು ಇಲ್ಲಿ ರಾವಣನ ವಾಗ್ವಾದ. ನಮ್ಮನ್ನು ಆಕ್ರಮಣಕಾರರು ಅಂತ ತಡೆದಿದ್ದು ಅಂತ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಕುವೆಂಪುರು ಈ ರಾಮಾಯಣ ದರ್ಶನ ಬರೆಯೋ ಹೊತ್ತಿಗೆ ನಮ್ಮಲ್ಲಿ ಇನ್ನೂ ಆರ್ಯರ ಆಕ್ರಮಣ, ಆರ್ಯ ಜನಾಂಗ, ದ್ರಾವಿಡ ಜನಾಂಗ ಈ ವಾದಗಳೆಲ್ಲ ಜೀವಂತವಾಗಿತ್ತು. ಈಗ ಸಂಶೋಧನೆಗಳಿಂದ ಸತ್ಯ ಹೊರಬಂದು ಅದೆಲ್ಲ ಸಾಯೋ ಸ್ಥಿತಿಗೆ ಬಂದಿದೆ. ಆರ್ಯ ದ್ರಾವಿಡ ವಾದಗಳೆಲ್ಲ ಪರಾಸ್ತವಾಗಿವೆ. ಇರುವುದು ಒಂದೇ ಭಾರತೀಯ ಸಂಸ್ಕೃತಿ, ಆರ್ಯ ಜನಾಂಗವಾಚಕವಲ್ಲ. ಅದು ಒಂದು ಸಂಸ್ಕಾರ, ಅದೊಂದು ಸಜ್ಜನಿಕೆಯ ನಡವಳಿಕೆ. ದ್ರಾವಿಡ ಅನ್ನೋದು ಒಂದು ಪ್ರದೇಶವೇ ಹೊರತುನುವೆ ಒಂದು ಜನಾಂಗವೂ ಅಲ್ಲ. ಮತ್ತು ಅದು ಒಂದು ವಿಶಿಷ್ಟವಾದ ಭಾಷಾವರ್ಗ ಅನ್ನೋದು ಪ್ರಾದೇಶಿಕವೇ ಹೊರತುನುವೆ ಜನಾಂಗೀಯವಲ್ಲ ಅಂತನ್ನೋದು ಗೊತ್ತಾಗಿದೆ. ಆರ್ಯ ಅಂದರೆ ಸಂಸ್ಕೃತ ಅಂತೇನಲ್ಲ, ಸಂಸ್ಕಾರಯುತವಾದದ್ದು, ಆ ಅರ್ಥದಲ್ಲಿ ಅದು ಸಂಸ್ಕೃತ ಅನ್ನುವಂತೆ ಎಲ್ಲ ಬಂದಿದೆ. ಹೀಗಾಗಿ ಕುವೆಂಪು ಅವರು ಕೂಡ ಆರ್ಯ ದ್ರಾವಿಡ ಸಂಘರ್ಷ ಇತ್ಯಾದಿಗಳ ಆ ಒಂದು ವಿಚಾರವನ್ನೇ ಸತ್ಯ ಅಂತ ನಂಬಿಕೊಂಡವರಾಗಿದ್ದರು. ಕನ್ನಡದಲ್ಲಿ ಒಬ್ಬ ಶ್ರೀಕಂಠಶಾಸ್ತ್ರಿ ಮತ್ತೊಬ್ಬ ಸೇಡಿಯಾಪು ಕೃಷ್ಣ ಭಟ್ರನ್ನು ಬಿಟ್ಟರೆ ಎಲ್ಲರೂ ಕೂಡ ಇದನ್ನೇ ನಚ್ಚಿಕೊಂಡಿದ್ದಂಥವರು. ಆದರೆ ಈ ವಿಚಾರಗಳಲ್ಲಿ ಏನೂ ಬರವಣಿಗೆ ಮಾಡದೇ ಇದ್ದವರು, ಆರ್ಯ ದ್ರಾವಿಡವನ್ನು ಒಪ್ಪಿ ಅಥವಾ ಒಪ್ಪದೇ ವಿರೋಧಿಸದೆ ಅದರ ಬಗ್ಗೆನೇ ಮಾತಾಡದೇ ಇದ್ದವರು ಅಂದರೆ DVG, ದೇವುಡು, ಈ ಥರದ ಒಬ್ಬಿಬ್ಬರು. ಮಿಕ್ಕ ಎಲ್ಲರೂ ಕೂಡ ಆರ್ಯ ದ್ರಾವಿಡವಾದ ಅಂತ ಒಪ್ಕೊಂಡವರು. ಅನೇಕರು ಅದನ್ನು ದೊಡ್ಡ ಸಂಘರ್ಷ ಅಂತ ಮಾಡಿಕೊಂಡವರು. ಅವರು ಗೋಕಾಕ್ ಇರಬಹುದು, ಗೋಪಾಲಕೃಷ್ಣ ಅಡಿಗರ್ ಇರಬಹುದು, ಶಿವರುದ್ರಪ್ಪನವ್ರು ಇರಬಹುದು, ಇನ್ನೂ ಅನೇಕರು ಬೇಕಾದಷ್ಟು ಜನ ಇದ್ದಂಥ ಸಾಹಿತಿಗಳು, ಈಗಿರುವಂಥ ಸಾಹಿತಿಗಳು ಇನ್ನೂ ಆ ಭ್ರಮಾಲೋಕದಲ್ಲೇ ಇದ್ದಾರೆ. ಆದರೆ ಇಲ್ಲಿ ಆ ಒಂದು ದೃಷ್ಟಿಯೂ ಇದ್ದಿದ್ದರಿಂದ ಅದನ್ನು ಅವರು ಆನುಷಂಗಿಕವಾಗಿ ಅಲ್ಲಲ್ಲಿ ಸೇರಿಸಿಕೊಂಡಂತೆ ಕಾಣಿಸುತ್ತದೆ. ವಾಚ್ಯವಾಗಿ ಇಲ್ಲ. ಮುಂದೆ ಕೆಲವು ಕಡೆ, ಹಿಂದಿನೂ ಕೆಲವು ಕಡೆ ಬಂದಿದ್ದು ಉಂಟು. ಅದನ್ನು ನಾನು ಹಿಂದೆ ತಿಳಿಸಿದ್ದೆ ಕೂಡ. ತಮ್ಮ ಸಗ್ಗದ ಬಟ್ಟೆಗೆ ನಮ್ಮ ಕೊಲೆ ಧರ್ಮವೆಂಬುದನ್ನು ವರೆವರು. ಅವರು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ನಮ್ಮನ್ನು ಕೊಲ್ಲಬೇಕು ಅಂತ ಅಂದುಕೊಂಡಿದ್ದಾರೆ. ಆದರೆ ವಸ್ತುತಃ ಒಂದನ್ನು ಇಲ್ಲಿ ಮರೆತು ಬಿಟ್ಟಿದ್ದಾರೆ. ರಾವಣ ಇಲ್ಲಿ ಮಾತು ಸರಿಯಾಗಿದೆ. ರಾವಣನ ತಂದೆ ವಿಶ್ರವಸ್ಸು ಸೋಕಾಳ ಆರ್ಯ ಋಷಿ ಬ್ರಾಹ್ಮಣ. ತಮಿಳುನಾಡಿನವರು ನಂಬ ರಾವಣರ್ ನಂಬ ಇರಾವಣರ್ ಅಂಥೇಳಿ ಜಂಬ ಹೊಡ್ಕೊಳ್ತಾ ಇದ್ರು. ಆದರೆ ಅವರು ರಾಮ ಕ್ಷತ್ರಿಯ,
ರಾವಣ ಬ್ರಾಹ್ಮಣನನ್ನು ದ್ವೇಷ ಮಾಡುವುದೇ ತಮಿಳುನಾಡಿನ ಒಂದು ಮಹಾಲಕ್ಷಣವಾಗಿಬಿಟ್ಟಿತ್ತು. ಎಲ್ಲಿ ಜನಿವಾರ ಜುಟ್ಟು ಕಂಡ್ರೆ ಅದನ್ನು ಕತ್ತರಿಸೋದು, ಈ ಥರದ್ದೆಲ್ಲ ಹಿಂಸೆ ಮೊನ್ನೆಯೂ ನಡೀತಾ ಇದ್ದಂಥ ರಿಪೋರ್ಟ್ಸ್ ಬಂದಿದೆ. ಆದರೆ ಆ ಒಂದು ರಾವಣನ ಬಗ್ಗೆ ಆ ಥರ ಇರಾವಣನ್ ಅಂತೆಲ್ಲ ನಾಟಕಗಳನ್ನು, ಸಿನಿಮಾಗಳನ್ನು ಎಲ್ಲ ಮಾಡಿದ್ದುಂಟು. ಮಥುರೈಯಲ್ಲಿ ರಾಮನ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆಯನ್ನು ಕೂಡ ಮಾಡಿದ್ದು ಇತಿಹಾಸ ಪ್ರಸಿದ್ಧ. ಆ ಇ ವಿ ರಾಮಸ್ವಾಮಿ ನಾಯಕರ್ ಕನ್ನಡದಿಂದ ಹೋದ ದಂಡಪಿಂಡ ಅಲ್ಲಿಗೆ. ಆತನ ಈಗ ಕನ್ನಡದವರು ನೆಕ್ತಾ ಇದ್ದಾರೆ ಹಿಂದೆ ಮುಂದೆ ಸೇರಿಸಿಕೊಂಡು. ರಾಮಸ್ವಾಮಿ ನಾಯಕರ್ ಪೆರಿಯಾರ್ ಚಿಂತನ ಕ್ರಮ ಅಂತ. ಎಂಥದ್ದು ಪೆರಿಯಾರ್ ಚಿಂತನ ಕ್ರಮ? ಅವನ ಹೆಸರನ್ನೇ ಬದಲಾಯಿಸ್ಕೊಳ್ಳಿಲ್ಲ, ರಾಮಸ್ವಾಮಿ ಅಂತ ಇಟ್ಕೊಂಡ ರಾಮನ್ ಬೈತಾ ಇದ್ದ. ಮುದಿಗೂಬೆ 80ನೇ ವರ್ಷದಲ್ಲಿ ಎಳೆ ಹುಡುಗಿನ ಮದುವೆ ಆದ. ಆ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡದ ಅಂತ ಯಾರೂ ಅವನನ್ನು ಕೇಳಿದವರಿಲ್ಲ ತಮಿಳುನಾಡಲ್ಲಿ ಆಮದು ಹೀರೋಗಳನ್ನೇ ಜಾಸ್ತಿ. MGR ಕೇರಳದಿಂದ ಬಂದವನು, ರಜನಿಕಾಂತ್ ಮಹಾರಾಷ್ಟ್ರದ ಮೂಲದ ಕರ್ನಾಟಕದವನಾಗಿ ಹೋದವನು, ಆ ಥರದವರೇನೆ. ಆದರೆ ಅಲ್ಲಿ ಮಾತ್ರ ತಮಿಳ್ ಅಂತನ್ನುವಂಥದ್ದು ಅದು ಒಂದು ಮತಾಂಧತೆ, ಕಟ್ಟರ್ ಸುನ್ನಿ ಮತಾಂಧತೆಯಂತೆ ಅದು ಕೂಡ ಇರಲಿ. ರಾವಣ ಆ ರೀತಿಯಾಗಿ ಒಂದು ದ್ರವಿಡಿಯನ್ ಐಕಾನ್ ಅಂತ ಆಗಿದ್ದರ ಒಂದು ಸೂಚನೆಯನ್ನು ಇಲ್ಲಿ ನಾವು ನೋಡಬಹುದು. ಮತ್ತು ಅವನು ರಾಮ ದೇವರ ಅವತಾರವಂತೆ. ಹಾಗಾಗಿ ನಮ್ಮ ಸುಬಾಹುವನ್ನು ಕೊಂದದ್ದು ಸಾಲದೆ ನಮ್ಮ ಕುಲಭೂಷಣರಾಗಿದ್ದ ವಾತಾಪಿ ಇಲ್ವಲರನ್ನು ಕೊಂದಿದ್ದ ಅಗಸ್ತ್ಯನ ಮಾತಿನಂತೆ ಪಂಚವಟಿಗೆ ಬಂದು ಕಾಲು ಕೆರೆದು ಖರದೂಷಣರೇ ಸೇರಿದಂತೆ 14,000 ಜನರನ್ನು ಕೊಂದ ಅಂತ. ಕೊಂದಿದ್ದಕ್ಕೆ ಕಾರಣ ಇವನು ತಂಗಿ ಮಾಡಿದ ಉಪದ್ವ್ಯಾಪ ಅಲ್ವಾ, ಬಹಳ ಜಾಣ್ಮೆಯಿಂದ ಅದನ್ನು ಮರೆತು ಬಿಡ್ತಾನೆ ಅಥವಾ ಮರೆಯಿಸ್ತಾನೆ. ಇದು ಆ ವಾದದ ಚಾತುರ್ಯ. ಹೀಗೆ ಹೇಳ್ತಾ ಹತನಾದನ ಮಾರೀಚನ ಅತ್ಯಂತ ಸಾತ್ವಿಕನು. ಯಾತಕ್ಕಾಗಿ ಹತನಾಗಿದ್ದು? ಇವನಿಂದ ತಾನೇ. ಅವನು ಎಲ್ಲೋ ಮೂಗಿಡ್ಕೊಂಡು ಪಾಪ ತಪಸ್ಸು ಮಾಡ್ತಾ ಇದ್ದ. ರಾ ಅಂತನ್ನೋ ಶಬ್ದ ಕೇಳಿ ಹೆದರ್ತಾ ಇದ್ದ, ರಾಮ ಅಂತ ಆಗ್ಬಿಡುತ್ತು ಅಂತ. ಇವನು ರಾವಣ ಹೋದ. ಅವನು ಹೇಳ್ತಾನೆ, ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭೋ. ನಿನಗೆ ಕಿವಿಗಿಂಪಾಗುವ ಮಾತನ್ನು ಹೇಳೋರು 1,00,000 ಜನ ಸಿಗ್ತಾರೆ, ಅರೆ ಪಥ್ಯವಾದ ಅಪ್ರಿಯ ವಚನ ಹೇಳೋರು ಯಾರೂ ಸಿಗೋಲ್ಲ. ನಾನು ಹೇಳ್ತೀನಿ, ರಾಮನ ಬಿಟ್ಬಿಡು, ರಾಮನ ಸುದ್ದಿಗೆ ಹೋಗಬೇಡ ಅಂತ. ನೀನು ಹೋಗದೇ ಇದ್ದರೆ ನಾನೇ ನಿನ್ನನ್ನು ಕೊಲ್ತೀನಿ ಅಂದರೆ ನಿನ್ನ ಕೈಯಲ್ಲಿ ಸಾಯೋಕ್ಕಿಂತ ಅವನ ಕೈಯಲ್ಲಿ ಸಾಯೋದ ಮೇಲೂ ಅಂತ ಅವನು ಹೋದ. ಹೀಗಾಗಿ ಈ ಸಾತ್ವಿಕನ್ನು ಕೊಂದಂಥ ತಾಮಸ ಇವನೇ ಅನ್ನೋದನ್ನು ಅವನು ಮರೆಮಾಚ್ತಾ ಇದ್ದಾನೆ. ಕನ್ಸೀಲಿಂಗ್ ಇನ್ಫಾರ್ಮೇಷನ್ ಈ ಥರದ್ದನ್ನು ಮಾಡ್ತಾ ಇದ್ದಾನೆ. ಈಗ ನೋಡಿ ಅವನ ನಾಟಕ ಹೇಗೆ ಸಾಗುತ್ತದೆ ಅಂತ. ನಡುವೆ ಭಾವದ ವೇಗದಿಂದೆಂಬವೋಲ್ ಕೆಲವೊಳ್ತು ಕೆಮ್ಮನಿರುತ್ತಿರ್ದವಂ. ನಡುವೆ ಭಾವದ ವೇಗದಿಂದೆಂಬವೋಲ್ ಕೆಲವೊಳ್ತು ಕೆಮ್ಮನಿರುತ್ತಿರ್ದವಂ. ಮಾರೀಚನಾಮಮಂ ಪೇಳ್ತುದೆ ತಡಂ ಬಾಷ್ಪಮಂ ಸ್ರವಿಸಿ ಕಣ್ಮುಚ್ಚಿ ಸಲಿಸಿದನು ಗೌರವದ ನೈವೇದ್ಯಮಂ. ಮಾರೀಚನಾಮಮಂ ಪೇಳ್ತುದೆ ತಡಂ ಬಾಷ್ಪಮಂ ಸ್ರವಿಸಿ ಕಣ್ಮುಚ್ಚಿ ಸಲಿಸಿದನು ಗೌರವದ ನೈವೇದ್ಯಮಂ. ನೃಪಂ ಕಣ್ಣೀರಿಡಲ್ ತಣ್ಣಗಿರಲಗುದೆ ನೃಪನ ಸಭೆ. ನೃಪಂ ಕಣ್ಣೀರಿಡಲ್ ತಣ್ಣಗಿರಲಗುದೆ ನೃಪನ ಸಭೆ. ಅಳ್ತಳ್ದಿಟಂ ಕೆಲರ್ ಕಣ್ಣೊರಸಿಕೊಂಡರ್ ಪಲರ್. ಅಳ್ತಳ್ದಿಟಂ ಕೆಲರ್ ಕಣ್ಣೊರಸಿಕೊಂಡರ್ ಪಲರ್. ರಾಕ್ಷಸೇಶ್ವರಂ ಒದೆದ ಹೊಂಬಟ್ಟೆಯಿಂ ಮೆಲ್ಲನೊತ್ತಿದನಶ್ರುತರ್ಪಣವ. ರಾಕ್ಷಸೇಶ್ವರಂ ಹೊದೆದ ಕೊಂಬಟ್ಟೆಯಿಂ ಮೆಲ್ಲನೊತ್ತಿದನಶ್ರುತರ್ಪಣವ. ಅನ್ಯರಿಗೆ ವೇದ್ಯಮೆಂತ ಅಕ್ಷಿವಾರಿಯುಷ್ಣಂ. ಅನ್ಯರಿಗೆ ವೇದ್ಯವೆಂತು ಆ ಅಕ್ಷಿವಾರಿಯುಷ್ಣಂ.
ಮಾರೀಚನ ಹೆಸರು ಹೇಳ್ತಾ ಇದ್ದಂತೆ ಅವನಿಗೆ ಭಾವೋದ್ವೇಗವಾಗಿ ಒಂದು ಸ್ವಲ್ಪ ಕಣ್ಣೀರಿಟ್ಟಂತೆ ಕುವೆಂಪು ಅವರಿಗೆ ನೈವೇದ್ಯ ಅನ್ನೋ ಶಬ್ದವನ್ನು ಬಗೆ ಬಗೆಯ ರೂಪಕ ಮಾಡೋದ್ರೊಳಗೆ ತುಂಬ ಪ್ರೀತಿ ಉಂಟು. ಅವರ ಕಾವ್ಯಗಳನ್ನು ಓದಿದಾಗ ಅವರ ಶಬ್ದ ಶಯ್ಯೆ ಹೇಗೆ, ಯಾವ ಶಬ್ದಗಳಲ್ಲಿ ಪ್ರೀತಿ ಹೇಗೆ ಅವೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅವರು ಕೆಲವು ಶಬ್ದಗಳನ್ನು ವಿಶೇಷವಾಗಿ ಶ್ರೀ ತುಂಬ ಬಳಸ್ತಾರೆ, ಚಿತ್, ತಪಸ್ ಇತ್ಯಾದಿ ಶಬ್ದಗಳನ್ನು ತುಂಬ ಬಳಸ್ತಾರೆ. ಋತ ಶಬ್ದವನ್ನು ಭಾಳಷ್ಟು ಕನ್ನಡ ಕಾವ್ಯಕ್ಕೆ ತಂದು ಕೊಟ್ಟವರು ಅವರು. ಈ ಥರದ್ದು ಬೇಕಾದಷ್ಟು ಉಂಟು. ಮತ್ತು ವಿರೋಧವಾಗುವಂಥ ಶಬ್ದಗಳನ್ನು ಸೇರಿಸಿ ರೂಪಕ ಮಾಡುವಂಥದ್ದು. ಈಗ ಅಗ್ನಿತೀರ್ಥ ಅಂತ, ತೀರ್ಥ ನೀರು, ಅಗ್ನಿ ಬೆಂಕಿ, ಈ ಬೆಂಕಿ ನೀರನ್ನು ಸೇರಿಸುವಂಥ ಕೆಲಸ ಅದ್ಭುತ ರೂಪಕ, ಅಗ್ನಿತೀರ್ಥದ ಮಿಂದು ಅಂತೆಲ್ಲ ಮಾಡ್ತಾರೆ. ಹಾಗೆಯೇ ಅಗ್ನಿ ನಗ್ನತೆ, ಬೆಂಕಿಗೆ ಬಟ್ಟೆ ಉಡಿಸೋಕ್ಕಾಗೋಲ್ಲ, ಆದರೆ ಬೆಂಕಿಗೆ ಬಟ್ಟೆ ಉಡಿಸಬೇಕೇ, ಒಂದಕ್ಕಿನ್ಯಾವ ಅಲಂಕಾರವೂ ಬೇಡವೆ, ಆ ರೀತಿಯಾದಂಥ ರೂಪಕಗಳನ್ನು ಈ ಥರ ತುಂಬ ಮಾಡ್ತಾರೆ. ಮುಕ್ತಿ ಯಾರಿಗೆ ಬೇಡದ್ದು, ಅದು ಮುಕ್ತಿ ಬೇಕು ಅನ್ನುವುದೊಂದು ಹಪಹಪಿ ಒಳ್ಳೆ ರಾಹು ಥರ ಕಾಡಿದ್ರೆ ಮುಕ್ತಿ ರಾಹು ಅನ್ನುವಂಥ ರೂಪಕ ಕೊಡುವಂಥದ್ದು. ಹೀಗೆ ಅತ್ಯದ್ಭುತವಾದ ಶಬ್ದ ಗುಂಫನವನ್ನು ಅವರು ಮಾಡ್ತಾರೆ. ಸಂಸ್ಕಾರ ಸರ್ಪಿಣಿ ಅಂತ ಒಂದು ಕಡೆ ಮಾಡ್ತಾರೆ. ರುದ್ರ ರಮಣೀಯ, ಸುಮನೋಹರ, ಭಯಂಕರ, ಈ ಥರದ್ದೆಲ್ಲ ಅವರ ಟಂಕನಗಳು. ಹಾಗಾಗಿ ಅನ್ಯಾಯ ಏನಂದರೆ ಇಂಥದ್ದು ಯಾವುದೂ ಸ್ಟಡೀಸ್ ಮಾಡಲಿಲ್ಲ, ಬಂತಲ್ಲ ಯಜಮಾನ ಸಂಸ್ಕೃತಿ, ಅಧೀನ ಸಂಸ್ಕೃತಿ, ಉಪಸಂಸ್ಕೃತಿ, ನೆಪ ಸಂಸ್ಕೃತಿ ಅಂತ, ಹಾಗೆ ಸರ್ವ ಸಂಸ್ಕೃತಿಗಳು ನಾಶ ಆಗಿಬಿಡ್ತು. ಶಬ್ದಾರ್ಥಗಳ ಅಧ್ಯಯನ ಮಾಡದೇ ಇದ್ದಾಗ ಮಹಾಕವಿಯ ಕೊಡುಗೆ ಅನ್ಯಾಯವಾಗಿಬಿಡುತ್ತಲ್ಲ. ಹೀಗಾಗಿ ಅವರು ಗೌರವ ನೈವೇದ್ಯ ಅಂತನ್ನುವ ಶಬ್ದವನ್ನು ಬಳಸ್ತಾರೆ. ನೋಡಿ, ಗೌರವ ನಿವೇದನೆ ಅಂತ ಹೇಳ್ಬೋದಾಗಿತ್ತು. ನಿವೇದನೆ ಅಂತಂದರೆ ನೈವೇದ್ಯ ಅಂತ ಅನಿಸೋಲ್ಲ. ನಿವೇದನೆ ಅಂದರೆ ಕೊಡೋದು ಅಂದ್ಕೋತೀವಿ. ನೈವೇದ್ಯ ಅಂದ ತಕ್ಷಣ ನಮಗೆ ದೇವಸ್ಥಾನದಲ್ಲಿ ಸತ್ಯಂತ ಹೊರತೇನೆ ಪ್ರಶಂಸಾಮಿ ಮನೆಯಲ್ಲಿ ಮಾಡೋದು, ಹೀಗೆಲ್ಲ ಈ ಥರ ಬರುತ್ತದೆ. ಎರಡೂ ಒಂದೇ ಅರ್ಥ. ನಿವೇದನೆ, ನೈವೇದ್ಯ ಎರಡೂ ಒಂದೇ ಶಬ್ದಗಳ ಒಂದೇ ಅರ್ಥದಿಂದಲೇ ಬಂದಿರುವಂಥದ್ದು. ಪ್ರತ್ಯಯಗಳು ಮಾತ್ರ ಬೇರೆ ಅಷ್ಟೇ. ಆದರೆ ಅರ್ಥ ಛಾಯೆ ಬದಲಾಗುತ್ತದೆ. ಅದನ್ನು ಇವರು ಬಳಸಿಕೊಳ್ತಾರೆ. ಕಣ್ಣೀರಿಟ್ಟಾಗ ರಾಜ ಸಭೆಯವರು ಸುಮ್ಮನೆ ಇರೋಕ್ಕೆ ಸಾಧ್ಯವ, ಅವರು ಕಣ್ಣೀರಿಡಲೇಬೇಕು ಪಾಪ. ಕೆಲವರು ನಿಜವಾಗಿ ಹತ್ತರು, ಕೆಲವರು ಕಣ್ಣೊರೆಸ್ಕೊಂಡ್ರು. ಒಟ್ಟಲ್ಲಿ ರಾಜನ ಮೆಚ್ಚಿಸಬೇಕು, ಮಾಡಲೇಬೇಕು ಆ ಕೆಲಸವನ್ನು. ಅವನು ತನ್ನ ದಿವ್ಯವಾದ ಆ ಕನಕಾಂಬರದಿಂದ ಕಣ್ಣನ್ನು ಒತ್ತುಕೊಳ್ತಾನೆ. ರೇಷ್ಮೆ ದುಕೂಲದಿಂದ ಆ ಕಣ್ಣೀರಿನ ಬಿಸಿ ಯಾರಿಗೆ ಅರಿವಾಗುತ್ತೆ ಅಂತ. ಅದು ಹಿಂದೆ ಎಷ್ಟೆಷ್ಟೋ ಸಂಕಟಗಳಿರುತ್ತವೆ, ಕೋಪ ಇರುತ್ತೆ. ಆಮೇಲೆ ಅವನು ಹೇಳ್ತಾನೆ, ನಾನು ಬಲ್ಲೆನ್, ನಮ್ಮ ಸೈನಿಕ ಶಕ್ತಿಗೆ ಇದರಿಲ್ಲವೆಂದು, ಆದೊಡಂ ಪಗಿಯುಂ ಸಮರ್ಥನೆ ವಲಂ. ನಮ್ಮ ಸೈನಿಕರು ಅಸಾಮಾನ್ಯ, ಆದರೆ ಶತ್ರುವು ಬಲ ಪರಾಕ್ರಮಿ. ದೇಶಭಕ್ತರಿರ, ಸಮರ ಸರ್ವಜ್ಞರಿರ, ನೃಪನೀತಿ ಕುಶಲರಿರ, ಮಾಯಾ ಸಮರ್ಥರಿರ, ತಿಳಿಯಲ್ ಆಟಿಪೆನ್ ಇಲ್ಲಿಗೇ ಮುಂದೆ ಪದನೆಂಬ ನಿಮ್ಮ ಮಂತಣವಟ್ಟೆಯಂ. ನಿಮ್ಮ ಮಂತ್ರಾಲೋಚನೆ, ಮಂತಣವಟ್ಟೆ ಅಂದರೆ ಮಂತ್ರಾಲೋಚನೆಯ ಹಾದಿ, ಮುಂದಿನ ಹದನು, ಮುಂದಿನ ಗತಿ ಏನು, ಯಾವ ತರಹ ನಿಮ್ಮ ಆಲೋಚನೆ ಕಾದಿದ್ದೀನಿ, ಗೊತ್ತು ಏನು ಮಾಡಬೇಕು ಅಂತ ತೀರ್ಮಾನಿಸಿದ್ದಾನೆ. ಡೆಮಾಕ್ರಸಿ ಎನ್ನುವುದರ ಮುಖವಾಡ ಹಾಕಿಕೊಂಡು ಈಗ ಮಾಡ್ತಾನೆ. ಮತ್ತು ಇವನು ಸೀತಾ ಕಾಮುಕ ಅನ್ನೋ ಒಂದು ಪಿಕ್ಚರ್ನ ಕಳ್ಕೊಳ್ಬೇಕಲ್ವ, ಅದಕ್ಕಾಗಿ ಮಾಡ್ತಾ ಇದ್ದಾನೆ ನೋಡಿ. ಆಗ ತತ್ಕ್ಷಣವೇ ಸಭೆಯಲ್ಲಿ ಪ್ರತಿಸ್ಫಲನ ಆಗುತ್ತದೆ. ಪ್ರತಿಫಲನ, ದೈತ್ಯೇಂದ್ರ ವಾಗ್ಝರಿಯ ಘೋಷಮಿನ್ನೂ ಪ್ರತಿಧ್ವನಿಸಿತೇನೆ ಮೊಳಗಿತಾ ಸಭೆ, ಹರಾದ್ರಿ ಗುಹೆ ಝರ ಸಿಂಹ ಗರ್ಜನವೆಂತೋ ಅಂತೆ, ಅವ್ಯಕ್ತ ಮರ್ಮರ ಸ್ವರಗಳು ಅಯ್ಯನೆ ಅಲ್ಲಲ್ಲಿ ಮೂಡಿದವು. ನೋಡೆ ಚಲಿಸಲ್ ಸಭೆಯ ಪೆರ್ಮಡು, ಸಭೆಯ ಮಹಾಮಡು ಚಲಿಸುತ್ತದೆ. ವನೇಭಮಂ ಪಿಡಿಯಲೆಳೆಸುತ್ತಲೇಳ್ವ ಪೆರ್ಬಂಡೆಮೆಯ ಕರ್ಮಸಳೆವೋಲ್ ಎಳ್ದನ್ ಪ್ರಹಸ್ತನ್ ಪೃಥುಲ ಗಾತ್ರಂ ಪ್ರಥಮ ಸೇನಾನಿ. ಆ ಸಭೆಯ ಮಡುವಿನಿಂದ ಮಹಾಗಜವನ್ನು ಹಿಡಿಯೋದಿಕ್ಕೆ ಅಂತ ಒಂದು ಪೆರ್ಬಂಡೆಮೆಯ ಕರ್ಮೊಸಳೆ ಏಳುವಂತೆ ಪ್ರಹಸ್ತ ಇದ್ದ ಅಂತ. ಹೋಲಿಕೆ ಎಷ್ಟು ಚೆನ್ನಾಗಿದೆ. ಪೃಥುಲ ಗಾತ್ರಂ ಪ್ರಥಮ ಸೇನಾನಿ, ಇಲ್ಲ ಲಂಕೆಯೊಳಗೆ ಇವಂಗಿಂ ಬಿಗಿಲ್ ಭೀಕರರ್ ಪಶು ಸಹಜ ಸುಖ ಸೂಕರರ್ ಅಂತಾನೆ. ಇವರಿಗಿಂತ ಭೀಕರರು, ಪಶುಲಾಲಸೆಯ ಸೂಕರರು, ಹಂದಿಗಳು ಇನ್ಯಾರೂ ಇಲ್ಲ ಅಂಥೇಳಿ ಅವನೀಗ ರಾಜನಿಗೆ ತುಂಬ ಪರವಾಗಿ ವರ್ತಿಸುವ ಒಂದು ಮಾತು. ಅಚ್ಚರಿಯೋ ಬಿನದವೋ ನಾನರಿಯನಿ ಕೇಳ್ದ ದಾನವೇಂದ್ರನ ಜಿಹ್ವೆ ಇಂಗಿತವ. ಅಚ್ಚರಿಯೋ ಬಿನದವೋ ನಾನರಿಯನಿ ಕೇಳ್ದ ದಾನವೇಂದ್ರನ ಜಿಹ್ವೆ ಇಂಗಿತವ. ಬಿನದ ಮೇವಲಂ
ನುಸಿಯ ಮಂದೆಯ ಬಾಧೆಯಂ ನಿವಾರಿಸಲ್ ನೆರೆದಿ ಮಹದ್ವಿರದ ಸಭೆಯೊಳೆಯ ಸಲಗಗೆ ಶಂಕೆ. ನುಸಿಯ ಮಂದೆಯ ಬಾಧೆಯಂ ನಿವಾರಿಸಲ್ ನೆರೆದ ಈ ಮದದ್ವಿರದ ಸಭೆಯೊಳೆಯ ಸಲಗಗೆ ಶಂಕೆ. ಘನಘಟೆಗಳ ಜಿನ ರಕ್ಷಯ ಮಹದ್ವಿಷಯದೊಳ್ ಶೂಲಪಟ್ಟಸ ಪರಿಘ ಶಕ್ತಿ ಸಂಕುಲದ ಬಲದ ತನ್ನ ರಾಕ್ಷಸ ಸೇನೆ ಇರ್ಕೆ. ತಾನೊರ್ವನೆಯೇ ಸಾಲ್ವನಸು ತಾನೊರ್ವನೆಯೇ ಸಾಲ್ವನಸು ಹೃದ್ದಳವನರುಹಲ್ಕೆ. ತಾನೊರ್ವನೆಯೇ ಸಾಲ್ವನಸು ಹೃದ್ದಳವನರುಹಲ್ಕೆ. ಭೋಗವತಿಯಂ ಪೊಕ್ಕು ಪನ್ನಗರಂ ಪಡಿಲ್ವಡಿಸಿದಾತಂಗೆ. ಭೋಗವತಿಯಂ ಪೊಕ್ಕು ಪನ್ನಗರಂ ಪಡಲ್ವಡಿಸಿದಾತಂಗೆ. ಕೈಲಾಸವಾಸಿಯ ಪಾಲಾಕ್ಷ ಸಖನಂ ಕುಬೇರನಂ ಯಕ್ಷ ಬಲವರಸಿ ಗೆಲ್ದಾತಂಗೆ. ಮಯನಂ ಭಯಂಗೊಳಿಸಿ ಅವನ ಮಗಳಂ ಪಡೆದು ಮದುವೆ ನಿಂದವಗೆ. ವಾಸುಕಿ ಶಂಕ ತಕ್ಷಕರ್ ಬಾಯಿವಿಡೆ ಪ್ರಸಾದವರಂಕಾಡಿದಾತಂಗೆ. ನಾಶರಹಿತರ್ ಕಾಲಕೇಯರ್ಗೆ ಪರಿಸಂ ಮಿಗಿಲ್ ಕಾಳಗಂಗೊಟ್ಟು ಸೋಲಿಸಿದಾತನೀತಂಗೆ. ಕಡಲವೋಲೆದ್ದು ಮೇಲ್ವಾಯುವ ಯಮಸೇನೆಯನೆ ತುರುವು ತಳ್ಬೆಟ್ಟಿದ. ಕಡಲವೋಲೆದ್ದು ಮೇಲ್ವಾಯ್ದು ಯಮಸೇನೆಯನೆ ತುರುವು ತಳ್ಬಟ್ಟಿದೀತಂಗೆ. ದೇವೇಂದ್ರಾದಿ ದಿಕ್ಪಾಲರಂ ಬಡಿದು ಬಾಯ್ಕೇಳಿಸಿರ್ಪರಂ ಕಂದನೆಂಬೀತಂಗೆ. ಕಪಿಸೇನೆ ಭೀತಿಯನೆ ಅಚ್ಚರಿಯೇ ಈತಂಗೆ. ಕಪಿಸೇನೆ ಭೀತಿಯನೆ ಅಚ್ಚರಿಯೇ ಬಿನದ ಮೆದಿಟಂ. ಪ್ರಹಸ್ತ ಹೇಳಿದಂತೆಯೇ ರಾಗ ಕಡಿಮೆ ಜೋರು ಜಾಸ್ತಿ. ಹಾಗೇ ಇರಬೇಕಲ್ಲ ಆ ಪಾತ್ರದ ಮನೋಧರ್ಮ. ಅವನ ಎದ್ದು ರಾಜನನ್ನು ಅಭಿನಂದನೆ ಮಾಡ್ತಾ ಅವನ ಪರಾಕ್ರಮ ಎಷ್ಟು, ಅವನು ಇದಕ್ಯಾತಕ್ಕೆ ಕಳವಳ ಪಡಬೇಕು ಅಂತಾನೆ. ಇದೇನು ಆಶ್ಚರ್ಯವ, ವಿನೋದವ? ಇದ್ಯಾಕೆ ಈ ರೀತಿಯಾದ ವೈನೋದಿಕ ಪ್ರಜ್ಞೆ? ಇದು ನಿಜವಾಗಿ ವಿನೋದವೇ. ನುಸಿಯ ಮಂದೆಯ ಬಾಧೆಯನ್ನು ನಿವಾರಿಸೋದಕ್ಕೆ ಮದಭರಿತ ಗಜಗಳ ಸಭೆಯಲ್ಲಿ ಸಲಗಕ್ಕೆ ಶಂಕೆನ. ಈ ಆನೆಯ ಚರ್ಮವನ್ನು ಸೊಳ್ಳೆಗಳ ದಾಳಿಯಿಂದ ಹೇಗೆ ಕಾಪಾಡೋದು ಅಂತ. ಘನಘಟೆಗಳ ಅಜಿನ ರಕ್ಷೆಯ ಮಹದ್ವಿಷಯದೊಳ್ ಸಲಗೆಗೆ ಶಂಕೆ. ನಾವೆಲ್ಲ ಮದಿಸಿದ ಆನೆಗಳಂಥವರು. ಚರ್ಮವೇ ಒಂದು ಅಂಗುಲ ಇರುತ್ತೆ ಆನೆದು. ಆ ಸೊಳ್ಳೆ ಎಷ್ಟು ಅದು ಕಚ್ಚೋಕ್ಕಾಗುತ್ತಾ? ಏನು ಮಾಡೋಕ್ಕಾಗುತ್ತೆ? ಹೀಗಿರುವಾಗ ಈ ನುಸಿಯ ಹಿಂಡು ಎಷ್ಟು ಬಂದರೆ ನಮಗೇನು? ಇವನು ಭೋಗವತಿಯನ್ನು ಹೊಕ್ಕು ಸರ್ಪಗಳ ರಾಜಧಾನಿ, ಅಲ್ಲಿ ಸರ್ಪಗಳನ್ನು ಕಂಗೆಡಿಸಿದವನು ಪಾತಾಳದಲ್ಲಿ. ಇನ್ನು ಕೈಲಾಸದಲ್ಲಿ ಕುಬೇರನನ್ನು ದೋಚಿ ಅವನ ಲಂಕೆಯಿಂದ ಓಡಿಸಿ ಮತ್ತು ಅವನ ವಿಮಾನವನ್ನು ಅಪಹರಿಸಿ ಏನೆಲ್ಲ ಮಾಡಿದ್ದ. ಇನ್ನು ಮಯನನ್ನು, ದಾನವ ಶಿಲ್ಪಿಯನ್ನು ಕಂಗೆಡಿಸಿ ಅವನ ಮಗಳನ್ನು ಮಂಡೋದರಿಯನ್ನು ಮದುವೆ ಆದವನು. ಜೊತೆಗೆ ಕಾಲಕೇಯರು, ಪಾತಾಳದ ರಾಕ್ಷಸರು, ಅವ್ರ ಜೊತೆ ಸೆಣಸಿ 1 ವರ್ಷ ಕಾಲ ತನ್ನ ಭಾವನನ್ನೂ ಹಿಂದೆ ಮುಂದೆ ನೋಡದೆ ಕೊಂದು ಗೆದ್ದು ಬಂದವನು. ಇನ್ನು ದಕ್ಷಿಣ ಅಧಿಪತಿಯಾದ ಯಮನನ್ನೇ, ದಂಡಧಾರಿಯನ್ನೇ ಯುದ್ಧದಲ್ಲಿ ಎದುರಿಸಿ ಯಮ ಕೂಡ ಸೋಲುವಂತೆ ಮಾಡಿದ್ದು. ಇನ್ನು ಪೂರ್ವ ದಿಕ್ಕಿನ ಇಂದ್ರ, ಪಶ್ಚಿಮ ದಿಕ್ಕಿನ ವರುಣರನ್ನು ಬಿಟ್ಟಿಲ್ಲ. ಹೀಗೆ ಮಾಡಿದವನಿಗೆ ಕಪಿಸೇನೆ ಒಂದು ಭೀತಿಯೇ ಅಂತಂತಾನೆ. ಆಮೇಲೆ ಹೇಳ್ತಾನೆ, ಕಪಿಸೈನ್ಯ ಶಕ್ತಿ ಸ್ತುತಿಯದ ಅತ್ಯುತ್ಪ್ರೇಕ್ಷೆ ನಿಮ್ ಧೀರೋದಾರ ವೀರನ್ ಅದರಿಂ ವೈರಿ ವೀರ್ಯಮಂ ನಿರ್ಮತ್ಸರಂ ಶ್ಲಾಘಿಪೆ. ಅದು ನಿನ್ನವೋಲ್ ದೊರೆಗೆ ದೊರೆ ಪಿರಿಯರ್ಗೆ ತಗುವ ನಡೆ ದೈತ್ಯೇಂದ್ರ. ನೀನಿಷ್ಟಿದ್ರೂ ದಾನವ ರಾಜ್ಯ ಅಗ್ರಣಿಯಾಗಿದ್ದೀಯ. ಆ ಮಹಾವೀರ್ಯ ಪರಾಕ್ರಮ ಇದ್ದರೂ ಮತ್ತೊಬ್ಬ ವೀರ್ಯನ್ನು ದೊಡ್ಡವನು ಅಂತ ಗುರುತಿಸ್ತೀಯ. ಅದು ನಿನ್ನ ದೊಡ್ಡತನ. ಆದರೆ ಅದು ವಾಸ್ತವ ಅಲ್ಲ. ನೀನು ದೊಡ್ಡವನು, ಅದಕ್ಕಾಗಿ ಹೇಳ್ತಾ ಇದೀಯಾ. ಹಾಗಾಗಿ ನೀನು ನಿರ್ಮತ್ಸರಿ. ಆದರೆ ನಮಗಿದು ಯಾವುದು ಚಿಂತೆಯನ್ನು ತಂದುಕೊಡಲ್ಲ. ನಮ್ಮರು ಬಾನಲೈವರ್ ನೀರು ಮುಳುಗುವರ್ ಮನುಜ ಪರಿಜಂ ಬಿಟ್ಟು ಪೆರ್ಬಂಡೆವೋಲ್ ಉರುಳಿ ಪಗೆಯಾಳ್ಗಳಂ ಪುಡಿದೆರೆದು ಮಾಂಸಲೇಹ್ಯಮಂ ನೆಗಳುವರ್ ಕಿಡಿತಗೊಳೆ ಬೆಟ್ಟಗಳೆ ಪುಡಿಯೋಗಿ ಸಮದೇಶಮೆನಿಪವೋಲ್ ಸಿಡಿವ ಸಿಡಿಲಿನ ಪಣಿಯ ಪೊಟ್ಟಣಗಳ ಮಹಾ ಹೇಳಿಗೆಗಳಾಗುವರು. ಸಿಡಿಲಿನ ಹಾವುಗಳ ಹೇಳಿಗೆ ಅಂದರೆ ಬುಟ್ಟಿಗಳಾಗ್ತಾರೆ, ಬೀಸುವರು ವಿಷಗಾಳಿಯಾಗಿ. ಏನು ಯೋಚನೆ ಮಾಡಬೇಡ, ನಾವು ಧ್ವಂಸ ಮಾಡ್ತೀವಿ, ಯಾತಕ್ಕೆ ಚಿಂತೆ ಅಂತಾನೆ. ಹಾಗೆ ಅವನು ಹೇಳುವ ಸಂದರ್ಭ, ಅವನು ಹೇಳಿ ನಿಲ್ಲಿಸುವ ರೀತಿ ನೋಡಿ.
ಸುಮಾಲಿಯ ಸುತಂ ಕುಳಿತೊಡನೆ ಸುಮಾಲಿಯ ಸುತಂ ಕುಳಿತೊಡನೆ ಎದ್ದುದು ಸಭಾಟ್ಟಹಾಸಂ ನಗೆ ಮುಗುಳ್ಮಾಲೆ ಸಂತೃಪ್ತಿ ಸೂಚಕಂ ಸುಳಿದುದು ಮುಖದ ಮೇಲೆ ದಾನವೇಂದ್ರಂಗೆ ನಗೆ ಮುಗುಳ್ಮಾಲೆ ಸಂತೃಪ್ತಿ ಸೂಚಕಂ ಸುಳಿದುದು ಮುಖದ ಮೇಲೆ ದಾನವೇಂದ್ರಂಗೆ ಪೆರ್ಮೆಗೆ ನೆರೆದ ನೆರವಿಯಂ ಬಳಸಿ ಕುಣಿದತ್ತವನ ನೋಟದ ನವಿಲ್ ಪೆರ್ಮೆಗೆ ನೆರೆದ ನೆರವಿಯಂ ಬಳಸಿ ಕುಣಿದತ್ತವನ ನೋಟದ ನವಿಲ್ ಕೆದರಿ ಕಣ್ಣು ಕಣ್ಣಿನ ಚೈತ್ರ ಪಿಂಚಮಂ ಕೆದರಿ 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 ಕಣ್ಣು ಕಣ್ಣಿನ ಚೈತ್ರ ಪಿಂಚಮಂ ಇರಲಿರಲ್ ಇದ್ದಿದ್ದವೋ ಸದ್ದು ಹೊಳವಾಯಿತು ಇರಲಿರಲ್ ಇದ್ದಿದ್ದವೋಲ್ ಸದ್ದು ಹೊಳವಾಯಿತು ನೋಡುತ್ತಿರೆ ಮತ್ತೊರುವನೆದ್ದನ್ ಮಹತ್ಗಿರಿ ಭವ್ಯಗಿರಿ ಸಮುದ್ರದಿಂದೇಳುವವೋಲ್ ಮತ್ತೊಬ್ಬನೆದ್ದಂ. ಆ ದಾನವ ಸಭೆಗೆ ತಕ್ಕ ವಾಚನ. ಸುಮಾಲಿಯ ಸುತ ಪ್ರಹಸ್ತ ಅವನು ಕುಳಿತ ತಕ್ಷಣ ಸಭೆಯಲ್ಲಿ ಒಂದು ದೊಡ್ಡ ಅಟ್ಟಹಾಸ ಅಲೆಯಲೆಯಾಗಿ ಬರುತ್ತದೆ. 10 ಮುಖಗಳ ರಾವಣನ 10 ಬಾಯಿಗಳಲ್ಲಿ ಮಂದಹಾಸದ ಮಾಲೆ. ಬೆಳ್ಳಗೆ ನಕ್ಕರೆ ಅವನು ಫಳಫಳ ಅಂತ ಅಷ್ಟು 320 ದಂತ ಪಂಕ್ತಿಗಳು ಫಳಚ್ಚನೆ ಹೊಳೆದಾಗ ಹೇಗಿರಬೇಕು ಅನ್ನುವುದನ್ನು ನೋಡಿಕೊಳ್ಳಿ. ಅದಕ್ಕೆ ಅವರು ಹೇಳ್ತಾರೆ, ಮುಖದ ಮೇಲೆ ದಾನವೇಂದ್ರಂಗೆ ಸಂತೃಪ್ತಿ ಸೂಚಕವಾಗಿ ಸುಳಿಯತಕ್ಕಂಥದ್ದು ಮುಗುಳ್ ಮಾಲೆ. ಆಮೇಲೆ ನೋಟದ ನವಿಲ್ ಕೆದರಿ ಕಣ್ಣು ಕಣ್ಣಿನ ಚಿತ್ರ ಪಿಂಚಮಂ ಕುಣಿದತ್ತು. 20 ಕಣ್ಣುಗಳು ನವಿಲಿನ ಗರಿಗಳ ಕಣ್ಣುಗಳಂತೆ ಆಗಿ ಅದು ಕುಣಿದಾಡುವಂತೆ ಕಾಣಿಸ್ತು. ಕಣ್ಣಲ್ಲಿಯೇ ನಗೆ, ಕಣ್ಣಲ್ಲಿಯೇ ಹೆಮ್ಮೆ, ಕಣ್ಣಲ್ಲಿಯೇ ಹಾಗೆಗೆ ಹೊಗೆ ಹಾಕಿದ ಒಂದು ಸಂತೋಷ ಕಾಣಿಸ್ತಾ ಇದೆ ಅಂತ ಇಷ್ಟು ಸುಂದರವಾಗಿ ಆ ರೂಪಕಗಳನ್ನು ಮಾಡ್ತಾರೆ. ರಾವಣನಿಗೆ 20 ಕಣ್ಣಿತ್ತೆ, 10 ಮುಖ ಇತ್ತೆ, ಈ ಪ್ರಶ್ನೆ ಎತ್ತೋದೇ ಅವಿವೇಕ ಅಂತ ಅನಿಸ್ಬಿಡ್ತದೆ ಅಲ್ವಾ. ಈ ಕಲ್ಪನೆಗಾಗಿ ಆ ಒಂದು ಸ್ಥಿತಿಯನ್ನು ಅಂಗೀಕರಿಸಬೇಕು ಅಂತ ಕಾವ್ಯದ ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್ ಆ ಥರ ಇರಬೇಕು. ನೀವು ಏನೇ ತಂತ್ರ ಮಂತ್ರ ಮಾಡಿ ಅದು ರಸಪೂರಕವಾಗಿ ಬಂದಾಗ ಮಾತ್ರ ಸ್ವಾರಸ್ಯ ತಂದು ಕೊಡುತ್ತದೆ. ಇದ್ದಕ್ಕಿದ್ದಂತೆ ಆ ಶಬ್ದದ ನಡುವೆ ಆ ಸಭಾ ಸಮುದ್ರದಿಂದ ಒಂದು ಮಹಾಶಿಖರ ಎದ್ದಂತೆ ಎದ್ದ ಅಂತ, ಪ್ರಹಸ್ತನಿಗೆ ಮೊಸಳೆ ಎದ್ದಂತೆ ಎದ್ದ ಅಂತ. ಈಗ ನೋಡಿ, ಮಹಾಪಾರ್ಶ್ವ ಒಂದು ಮಹಾಶಿಖರ ಏಳುವಂತೆ ಇದ್ದ ಅಂತ. ಯಾಕೆಂದರೆ ರಾವಣನಿಗೆ ವಿರೋಧವಾದ ಅಭಿಪ್ರಾಯವನ್ನು ಮಂಡಿಸ್ತಾನೆ. ಅವನು ನೋಡಿ, ಸಾಧನೆ ವಿನಾ ಲಭಿಸದೊಂದು ತೇಜಂ ಬೆಳಗುತ್ತಿರೆ ಕಣ್ಮೊಗದಿ. ಸಾಧನೆ ಎಲ್ಲದೆ ಆ ತೇಜಸ್ಸು ಬರೋಲ್ಲ ಅನ್ನುವಂಥದ್ದು ಮುಖದಲ್ಲಿ ಬೆಳಗುತ್ತಾ ಇತ್ತು. ಮತ್ತು ಹಣೆಯಲ್ಲಿ ದೇದೀಪ್ಯಮಾನವಾದ ತ್ರಿಶೂಲಾಭೀಳ ಚಿಹ್ನೆ, 3ನೆಯ ಕಣ್ಣಿನಲ್ಲಿ ಪಣೆಯೊಳು ಎಸೆದುದು ಶಕ್ತಿ ಪೂಜಾ ತ್ರಿಶೂಲಾಭೀಳ ಚಿಹ್ನೆ. ಮತ್ತು ಅವನು ನಿಧಾನವಾಗಿ ವಿರಳಾಕ್ಷರ ವಚೋ ವಿನ್ಯಾಸದಿಂದ ಮಂತ್ರ ಸಂಗ್ರಾಮ ವಿದ್ಯೆಯ ಪರಮಗುರು ದೈತ್ಯದಳಪತಿ ಮಹಾಪಾರ್ಶ್ವ ಹೇಳ್ತಾನೆ. ಒಬ್ಬೊಬ್ಬರ ಮಾತಿನ ರೀತಿ ಒಂದೊಂಥರ. ಇವನು ಜಗ್ಗಿ ಜಗ್ಗಿ ಹದವಾಗಿ ನಿಧಾನವಾಗಿ ಹೇಳುವಂಥವನು. ಇವನ ವಾದ ಮಂಡಿಸ್ತಾನೆ. ಪೊಸತೇನು ಮನಿಲ್ಲಿ ಪೇಳಲೆಂದೆಳ್ದೆನಿಲ್ಲ, ಪೊಸತೇನು ಮನಿಲ್ಲಿ ಪೇಳಲೆಂದೆಳ್ದೆನಿಲ್ಲ. ಪ್ರಹಸ್ತೇಂದ್ರ ನಿಂ ಕೇಳ್ದಿರ್ಯಮ್ಮ ತುಲ ಸೈನ್ಯ ಪ್ರಶಂಸೆಯಂ. ಪ್ರಹಸ್ತೇಂದ್ರ ನಿಂ ಕೇಳ್ದಿರಮ್ಮ ಅತುಲ ಸೈನ್ಯ ಪ್ರಶಂಸೆಯಂ. ಆ ಪೂಳ್ಕೆಗೆ ನಿವೇದಿಪೆಂ ಗೌರವದ ಕಾಣ್ಕೆಯಂ. ಆ ಪೊಗಳ್ಕೆಗೆ ನಿವೇದಿಪೆನ್ ಎನ್ನ ಗೌರವದ ಕಾಣ್ಕೆಯಂ. ವ್ಯಕ್ತಿಗಿಂ ವ್ಯಕ್ತಿಗೆನೆದಿಟ್ಟಿಯುಂ ಪಸರಿಸಿ, ವ್ಯಕ್ತಿಗಿಂ ವ್ಯಕ್ತಿಗೆನೆದಿಟ್ಟಿಯಂ ಪಸರಿಸಿ ಸಭಾವಲಯ ವಿಸ್ತಾರಮಂ ನೋಡಿ ಮುನ್ನೊರೆದನಭಿಮಾನದಿಂದಂ.
ವ್ಯಕ್ತಿಗೆನೆ ದಿಟ್ಟಿಯಂ ಪಸರಿಸಿ ಸಭಾವಲಯ ವಿಸ್ತಾರಮಂ ನೋಡಿ ಮುನ್ನೊರೆದನಭಿಮಾನದಿನ್ ಇನ್ನನ್ನರಿರ್ಪ ಈ ಸಭೆಯೊಳ ಅನ್ಯಕ್ಕೆ ಭಿನ್ನಕ್ಕೆ ಭಾವಕ್ಕೆ ಎಡೆಯುವುದೇ ಇನ್ನನ್ನರಿರ್ಪ ಈ ಸಭೆಯೊಳ ಅನ್ಯಕ್ಕೆ ಭಿನ್ನಕ್ಕೆ ಭಾವಕ್ಕೆ ಎಡೆಯುವುದೇ ನೆರೆದಿ ಕಲಿಗಳಿದಿರ್ ನಾಂಚದೆ ನಿರಾಶೆ ನೆರೆದಿ ಕಲಿಗಳಿದಿರ್ ನಾಂಚದೆ ನಿರಾಶೆ ತಲೆ ಇಣುಕಲಣ್ಮದೆ ಭಯಂ ಶಂಕೆ ಬಾಲವ ಮುದುರಿ ಕಾಲಡಿಗಿಕ್ಕಿ ನಾಯೋಡದೇಂ ನಿಲಲಗುದೆ ಶಂಕೆ ಬಾಲವ ಮುದುರಿ ಕಾಲಡಿಗಿಕ್ಕಿ ನಾಯೋಡದೇಂ ನಿಲಲಗುದೆ ಪೆಸರ ಪಟ್ಟಿಕೆಯ ಸಾಲ್ಗುಂ ಹಗೆಗೆ ಕೊಳ್ಳುಗಳೆವುದು ಹೃದಯಮಂ ದಿಗಿಭ ಕರ್ಣಗಳ್ ನಾಮಶ್ರವಣ ಮಾತ್ರದಿಂ ನಡುಗುವೆ ನಡುಗಿ ಯುವರಾಜ ಇಂದ್ರಜಿತುಗಿ ಮೇಘನಾಥಂಗೆ ದಿಗಿಭ ಕರ್ಣಗಳ್ ನಾಮಶ್ರವಣ ಮಾತ್ರದಿಂ ನಡಗವೇ ನಡುಗಿ ಯುವರಾಜ ಇಂದ್ರಜಿತುಗಿ ಮೇಘನಾಥಂಗೆ ಆ ಓರ್ವನಿಲ್ಲ ಕರ್ವಂ ಗರ್ವಂ ಮಹಾಕುಂಭಕರ್ಣಂ ಆ ಓರ್ವನಿಲ್ಲ ಗರ್ವಂ ಮಹಾಕುಂಭಕರ್ಣಂ ಮುಖಸ್ತುತಿಯಾಗದೆನ್ನಿಂ ಪೊಗಳ್ದೊಡೆ ಆತನೊಂದಳವಂ ಮುಖಸ್ತುತಿಯಾಗದು ಎನ್ನಿಂ ಪೊಗಳ್ದೊಡೆ ಆತನೊಂದಳವಂ ಆ ಓರ್ವನ್ ಇಲ್ಲ. ಆರಂಭ ಮಾಡ್ತಾನೆ ನೋಡಿ, ಹೊಸತೇನು ಮನಿಲ್ಲಿ ಪೇಳ್ದೇನಿಲ್ಲ, ನಾನೇನು ಹೊಸ್ತು ಹೇಳ್ತಾ ಇಲ್ಲ. ಪ್ರಹಸ್ತನೇ ಸೈನ್ಯ ಪ್ರಶಂಸೆಯನ್ನು ಮಾಡಿದ್ದಾನೆ, ಆ ಹೊಗಳಿಕೆಗೆ ನನ್ನ ಗೌರವವನ್ನು ಸಲ್ಲಿಸ್ತೀನಿ ಅಂತ ಮಾತಾಡುವಾಗ ಮೊದಲು ಪರಪಕ್ಷವನ್ನು ಮೆಚ್ಚಿದಂತೆ ಮಾಡಿ ಆಮೇಲೆ ಅದನ್ನು ಕತ್ತರಿಸುವುದು ಅಲಂಕೃತ್ಯ ಶಿರಶ್ಛೇದ ನ್ಯಾಯ ಅಂತ. ಕುರಿಮರಿಯನ್ನು ಅಲಂಕಾರ ಮಾಡೋದು ಕುತ್ತಿಗೆ ಕತ್ತರಿಸೋಕ್ಕೆ ಇನ್ಯಾವುದಕ್ಕೂ ಅಲ್ಲ ಅನ್ನುವಂತೆ. ಹಾಗೆ ಇವನು ಆರಂಭ ಮಾಡ್ತಾನೆ. ಮತ್ತು ಎಲ್ಲರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ವ್ಯಕ್ತಿಗೆನೆ ದಿಟ್ಟಿಯಂ ಪಸರಿಸಿ ಸಭಾವಲಯ ವಿಸ್ತಾರಮಂ ನೋಡಿ, ಒಬ್ಬ ವಾಗ್ಮಿಗೆ ಬೇಕಾದಂಥದ್ದು ಅದು ಸಭೆಯಲ್ಲಿ ತನ್ನ ಕಡೆಗೆ ಜನರಿದ್ದಾರಾ ಇಲ್ಲವಾ ಅಂತ ತಿಳ್ಕೊಳ್ಬೇಕು. ಎಷ್ಟೋ ಬಾರಿ ಎಷ್ಟೋ ವಿಚಾರಗಳನ್ನು ಫೋನಲ್ಲಿ ಹೇಳೋದು ಬಹಳ ಈಸಿ, ಎದುರಿಗೆ ಹೇಳೋದು ಬಹಳ ಕಷ್ಟ. ಎದುರಿಗೂ ಅವ್ರ ಮುಖ ನೋಡದೆ ಹೇಳಿಬಿಡೋದು ಮತ್ತು ಸ್ವಲ್ಪ ಸುಲಭ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ವಾಸ್ತವಗಳನ್ನು ಹೇಳೋದು ಬಹಳ ಕಷ್ಟ. ಅದರೊಳಗೂ ನಮ್ಮ ಮಾತೃಭಾಷೆಯಲ್ಲಿ ಹೇಳೋದು ತುಂಬ ಕಷ್ಟ. ಇಂಗ್ಲೀಷ್ ಅಂತ ಭಾಷೆ ಆದರೆ ಇಟ್ಸ್ ಎ ವೆರಿ ಕೋಲ್ಡ್ ಲ್ಯಾಂಗ್ವೇಜ್. ನಮ್ಮದಲ್ಲ ಅಂತ ಏನು ಕೆಟ್ಟದ್ದನ್ನು ಅಂದುಬಿಡ್ಬೋದು, ಗೊತ್ತಾಗೋದೇ ಇಲ್ಲ. ವಿ ಶಾಲ್ ಬಿ ಫ್ರೆಂಡ್ಸ್ ಫ್ರಮ್ ಟುಮಾರೋ ಅಂದ್ಬಿಟ್ರೆ ನೀನು ಕೆಲಸ ಬಿಟ್ಟು ನೆಗೆದು ಬೀಳು ಅಂತ ಅರ್ಥ ತಾನೆ. ಸ್ನೇಹಕ್ಕೆ ಅದು ನಾಂದಿ ಅಲ್ಲ, ಕೆಲಸಕ್ಕೆ ಅದು ಭರತವಾಕ್ಯ. ಈ ರೀತಿಯಾದ ವರ್ತನೆಗಳು ಎಷ್ಟೋ ಇರುತ್ತವೆ. ಅವನು ವಾಗ್ಮಿ ಗಮನಿಸಿಕೊಳ್ಳಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು, ಅದು ಪಾಸ್ ಯಾವ ಥರ ಕೊಡಬೇಕು, ಹಸ್ತ ಮುದ್ರೆ ಇತ್ಯಾದಿಗಳನ್ನು ಯಾವ ಥರ ಗಮನಿಸಿಕೊಳ್ಳಬೇಕು, ಧ್ವನಿಯ ಏರಿಳಿತ ಹೇಗಿರಬೇಕು ಅಂತ ದೊಡ್ಡ ತಯಾರಿಯೇ ಕೊಡ್ತಾರೆ. ಇಲ್ಲಿ ಅವನು ಹಾಗೆ ಮಾಡಿಕೊಳ್ತಾ ಇದ್ದಾನೆ. ಮಹಾಪಾರ್ಶ್ವ ನೋಡ್ತಾನೆ, ಈ ಸಭೆಯಲ್ಲಿ ಬೇರೆ ಬೇರೆ ಭಾವಕ್ಕೆ ಅವಕಾಶ ಇಲ್ಲ. ಈ ನಮ್ಮ ಮಹಾಕಲಿಗಳ ಎದುರಿಗೆ ಅನ್ಯಭಾವ ಭಿನ್ನ ಭಾವ ಬರೋಕ್ಕೆ ಸಾಧ್ಯ ಇಲ್ಲ. ಇವ್ರ ಎದುರುಗಡೆ ನಿರಾಶೆಗೆ ನಾಚಿಕೆ ಆಗಬೇಕಲ್ವ, ಭಯ ಶಂಕೆ ಇವೆಲ್ಲ ಬಾಯಲ ಮುದುರಿಕೊಂಡು ನಾಯೋಡದೇಂ ಅಂತ. ನಾಯಂತೆ ಓಡದೇಂ ನಾಯೋಡದೇಂ ಮಧ್ಯಮ ಪದ ಲೋಪಿ ಸಮಾಸ. ಇದು ಒಂದು ರೀತಿ ನಾವು ಗಮಕ ಸಮಾಸವಾಗಿಯೂ ಹೇಳಬಹುದು. ವಿಚಿತ್ರವಾದಂಥ ಈ ಶಬ್ದವನ್ನು ಕುವೆಂಪು ಅವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ನಾಯೋಡದೇಂ ಅಂತ. ನಾಯಿ ಹಂಗೆ ಓಡುವಂಥದ್ದು ಅನ್ನುವಂಥದ್ದು. ಪಶುಮಾರಂ ಮಾರಯಾಮಿ ಅಂತೆಲ್ಲ ಸಂಸ್ಕೃತದಲ್ಲಿ ಹೇಳ್ತಾರಲ್ಲ, ಆ ರೀತಿಯಾದ ಒಂದು ವಾಗ್ರೂಢಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿರುವ ವೀರರ ಹೆಸರಿನ ಪಟ್ಟಿಕೆಯೇ ಸಾಕು ಹಗೆಗಳಿಗೆ ಎದೆ ಡವಡವ ಅಂತ ಅನಿಸುತ್ತದೆ. ದಿಗ್ಗಜಗಳಿಗೆ ಯಾರ ಹೆಸರನ್ನ ಕೇಳಿದ ತಕ್ಷಣ ನಡುಕ ಬರ್ತದೆಯೋ ಅಂಥ ಇಂದ್ರಜಿತ್ ಇದ್ದಾನಲ್ಲ, ಅವನೇನು ಸ್ವಲ್ಪವೇ ಇಲ್ಲಿಲ್ಲ. ಸಭೆಯಲ್ಲಿ ಅಖರ್ವ ಗರ್ವನಾದಂಥ ಮಹಾಪರಾಕ್ರಮಿ ಕುಂಭಕರ್ಣ ಅವನೊಬ್ಬ ಸಾಲದೆ ಅವನು ಹಿಮಾಚಲವನ್ನು ವಿಂಧ್ಯ ಪರ್ವತವನ್ನು ಚೆಂಡುಗಳಂತೆ ಮಾಡಿಕೊಂಡು ಕುಣಿದಾಡಿಸ್ಬಿಡ್ತಾನೆ ಲೋಕವನ್ನು. ಮತ್ತು ಐರಾವತವನ್ನು ಎದುರಿಸಿ ಅದರ ದಂತವನ್ನೇ ಮುರಿದು ಅದನ್ನು ತಿವಿದಂಥವನು. ಬ್ರಹ್ಮನಿಂದ ಅವನಿಗೆ ನಿದ್ರಾಶಾಪ ಇಲ್ಲದಿದ್ದರೆ ಈ ಸಭೆಗಳ ಏಕೆ, ಸೇನೆ ಏಕೆ, ನಮ್ಮ ರಾಜ್ಯಕ್ಕೆ ರಕ್ಷಣೆಗೆ ಇನ್ಯಾವ ಚಿಂತೆ ಬೇಕು? ಅವನೇ ಒಂದು ಮಹಾಸೈನ್ಯ. ಆದರೆ ನಿದ್ರೆಗೆ ಬಂದು ಬಿಟ್ಟಿದ್ದಾನೆ. ಅವನ ನಿದ್ರೆಯ ಮದ್ದಿನ ಮನೆಯ
ಕೆಡಿಸೋದಕ್ಕೆ ಒಂದು ಕಿಡಿ ಸಾಲದೆ ಅಂತ. ಅವನ ನಿದ್ರೆಯ ಮದ್ದಿನ ಮನೆ, ನಿದ್ರೆಯ ಸ್ಫೋಟಕ ಸಾಮಗ್ರಿಗಳ ಮನೆಗೆ ಒಂದು ಕಿಡಿ ಕಾರಿಸಿದ್ರೆ ಸಾಕು, ಅವನು ಎದ್ದು ಮಹಾ ಕೋಲಾಹಲ ಮಾಡಿಯಾನೋ. ಆ ಕಿಡಿಯಾದರೂ ನಮಗಿಲ್ಲಿ ಯಾತಕ್ಕೆ ಬೇಕು? ಅಕಂಪನ, ವಜ್ರಹನು, ಮಕರಾಕ್ಷ, ರಾಹುರೋಷ, ಸುಪ್ರಜ್ಞ, ರಶ್ಮಿಕೇತು, ಧೂಮ್ರಾಕ್ಷ, ಅಗ್ನಿಕೇತು, ವಿದ್ಯುನ್ಮಾಲಿ, ವಿದ್ಯುಜ್ಜಿವ್ವ, ದೇವಾಂತಕ, ದುರ್ಮುಖ, ಮತ್ತೆ ಆ ಮರೆಯಲ್ಲಿದ್ದಕ್ಕಂಥವನು ಅವನು ವಜ್ರದಂಷ್ಟ್ರ. ಅವರು ಆ ನಾಟಕೀಯತೆಯನ್ನು ಹೇಗೆ ಸಾಧಿಸ್ತಾರೆ ನೋಡಿ. ಅತ್ತ ಆ ಮರೆಯಲ್ಲಿ ಇರ್ಪನಲ್ತೆ ಬಳಿಯೊಳೆ ಮಹೋದರಂ ಅತ್ತಲ ಶಾರ್ದೂಲಂ ಶುಕಸಾರಣರ್, ಮತ್ತೆ ಅತ್ತಲ ಬ್ರಹ್ಮಾಕ್ಷ ಯಜ್ಞಹನರ್, ಮೇಣ್ ಅಂತ ಶುರು ಮಾಡಿಕೊಂಡು ವಿಭೀಷಣನಿಗೆ ಅವನು ಪರಿಚಯ ತಂದು ಕೊಡ್ತಾನೆ. ಮೇಣ್ ಇತ್ತಲಿ ಎಲ್ಲರ್ಗೆ ಮಿಗಿಲಿರ್ಪನ್ ಅವನ ಪೆಸರಂಪೇಳೆ ಪುಣ್ಯಂ ಅಂತೆಯೇ ಕೇಳ್ದೊಡಂ ಪುಣ್ಯಂ ಅದರಿಂದ ಪೇಳ್ವೆನಲ್ಲದೆ ನಿಮಗೆ ತಿಳುಪಲೆಂದೊರೆಯಲಾನ್ ಬೇಳ್ಪನೆ ಇವನ ಪೆಸರಂಪೇಳೆ ಪುಣ್ಯಂ ಅಂತೆಯೇ ಕೇಳ್ದೊಡಂ ಪುಣ್ಯಂ ಅದರಿಂದ ಪೇಳ್ವೆನಲ್ಲದೆ ನಿಮಗೆ ತಿಳುಪಲೆಂದೊರೆಯಲಾನ್ ಬೆಳ್ಪಹೆನ್ ಪೌಲಸ್ತ್ಯನ ವೈಶ್ರವಣನ್ ಆ ಕೈಕಸಿಯ ಮೂರನೆಯ ಮಗನ್ ಆ ವಿಭೀಷಣಂ ನಮ್ಮ ಲಂಕೆಗೆ ಧರ್ಮವರ್ಮೋಪಮಂ ಆ ವಿಭೀಷಣಂ ಲಮ್ಮ ಲಂಕೆಗೆ ಧರ್ಮವರ್ಮೋಪಮಂ ಉಗೇ 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 ಉಗೇ. ಆ ವಿಭೀಷಣ ಒಂದು ವೈದಿಕ ಮಂತ್ರಶಾಂತಿಯನ್ನು ತಂದುಕೊಡುವಂಥ ವ್ಯಕ್ತಿತ್ವ ಅನ್ನೋದನ್ನು ಗಾನದಲ್ಲಿಯೇ ಕೇಳಿದ್ವಿ. ರೇವತಿ ರಾಗದಲ್ಲಿ ಆ ನಾಟಕೀಯತೆಯನ್ನು ಇಲ್ಲಿ ತಂದಿರುವ ರೀತಿ ಬಹಳ ಅದ್ಭುತವಾದದ್ದು. ಕನ್ನಡದ 4 ಮಹಾಕಾವ್ಯಗಳಿಗೆ ನಾಟಕೀಯವಾದ ರಮಣೀಯ ಸಂವಾದ ಸಂದರ್ಭಗಳನ್ನು, ವಾಗ್ರೂಢಿಯನ್ನು ರೂಪಿಸಿಕೊಡುವ ಶಕ್ತಿ ಇದೆ. ಒಂದು ಪಂಪನ ವಿಕ್ರಮಾರ್ಜುನ ವಿಜಯ, ಮತ್ತು ಮಹಾಕಾವ್ಯ ಅಂತಲ್ಲದೇ ಇದ್ದರೂ ತಕ್ಕ ಮಟ್ಟಿಗೆ ಹೇಳ್ಬೋದಾದ ರನ್ನನ ಗದಾಯುದ್ಧ, ಆಮೇಲೆ ಹರಿಶ್ಚಂದ್ರ ಕಾವ್ಯ ರಾಘವಾಂಕನದು, ಮತ್ತು ಕುಮಾರವ್ಯಾಸನ ಭಾರತ ಪ್ರಸಿದ್ಧವಾದಂಥದ್ದು. ಆ ಪ್ರಾಚೀನ ಕಾವ್ಯಗಳಾದ ಮೇಲೆ ಆಧುನಿಕ ಕಾವ್ಯಗಳಲ್ಲಿ, ಕಥನ ಕಾವ್ಯಗಳಲ್ಲಿ ಕುವೆಂಪು ಅವರಂತೆ ನಾಟಕೀಯವಾಗಿ ಕಾವ್ಯವನ್ನು ಬೆಳೆಸಿದವರು ಮತ್ಯಾರೂ ಇಲ್ಲ. ಅಪ್ರತಿಮರು ಅದರೊಳಗೆ ಅಂತ ಅನಿಸುತ್ತೆ. ಮೇಣ್ ಮತ್ತೆ ಇತ್ತಲ್ ಎಲ್ಲರಿಗೆ ಮಿಗಿಲಿರ್ಪವನ ಪೆಸರಂಪೇಳೆ ಪುಣ್ಯಂ. ಎಲ್ಲರಿಗಿಂತ ಮಿಗಿಲಾದವನ ಹೆಸರು ಹೇಳೋದು ಒಂದು ಪುಣ್ಯ, ಕೇಳೋದು ಒಂದು ಪುಣ್ಯ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮಗೆ ತಿಳಿಪಡಿಸಬೇಕು ಅನ್ನೋ ಮೂರ್ಖತನ ನನ್ನದಲ್ಲ ಅಂತ ಹೇಳ್ತಾರೆ. ಆ ಹೇಳುವ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರದ ಕಾವ್ಯವನ್ನು ವಾಚನ ಮಾಡೋದು ತುಂಬ ಕಷ್ಟ. ನಾನು ಎಷ್ಟೋ ಕಡೆ ಕುವೆಂಪು ರಾಮಣ್ಣವನ್ನು ವಾಚನ ಮಾಡೋದು ನೋಡಿದ್ದೀನಿ. ಕೆಲವು ಸಾಲುಗಳನ್ನು ಆರಿಸ್ಕೊಂಡು ಬಿಡ್ತಾರೆ, ತೊಡಕಾದ ಸಾಲುಗಳನ್ನು ಬಿಡ್ತಾರೆ. ತುಂಬ ವರ್ಣನೆಗಳ ಕಾವ್ಯ ಪ್ರೌಢಿ ಇರತಕ್ಕಂಥ ಸಾಲುಗಳನ್ನು ಬಿಟ್ಬಿಡ್ತಾರೆ. ನಾನು ಅದನ್ನೇ ಉದ್ದೇಶಪಟ್ಟು ಆರಿಸಿಕೊಂಡಿದ್ದೀನಿ. ಹೆಚ್ಚೆಚ್ಚು ಸಮಾಸಗಳಿರುವಂಥದ್ದನ್ನೇ ಭಾಗಗಳನ್ನು ಆರಿಸಿಕೊಂಡಿದ್ದೀನಿ. ಅದರ ವಾಚನವೇ ಒಂದು ದೊಡ್ಡ ಚಾಲೆಂಜು. ಕುಮಾರವ್ಯಾಸನಾಗಲಿ ಲಕ್ಷ್ಮೀಶನಾಗಲಿ ಓದುವುದು ಸುಲಭ, ಧಾರಾಳವಾಗಿ ಛಂದೋಗತಿ ನಿಯಮ ತಪ್ಪದಂತೆ ಬರ್ತದೆ. ಇಲ್ಲಿ ಅಲ್ಲಲ್ಲಿ ಮಹಾಛಂದಸ್ಸಂತೆ ಎಡವಟ್ಟು ಮಾಡ್ಕೊಳ್ತಾರೆ ಕುವೆಂಪು. ಒಂದು ಗುರುವನ್ನು ತಂದು ಅಲ್ಲಿ ಪಾನಕದ ನಡುವೆ ಪುಳ್ಳೆ ಬರುವಂತೆ ಮಾಡ್ತಾರೆ. ಅದು ಅಸಂಬದ್ಧ. ಕುವೆಂಪು ಮಾಡಲಿ ಯಾರು ಮಾಡಲಿ ದೋಷವೇ ಅಷ್ಟೇ. ಇಲ್ಲಿ ಮಹಾಕವಿ ಪ್ರಯೋಗ ಅಲ್ಲ, ಅದು ಸೋದ್ದಿಷ್ಟವಾದ ದೋಷ. ಅದು ಬೇಕಿಲ್ಲ. ಛಂದೋಗತಿಯ ಪ್ರಜ್ಞೆ ಇಲ್ಲದೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಧೈರ್ಯವಾಗಿ ಹೇಳೋದಕ್ಕೆ ನಮ್ಮ ವಿದ್ವಾಂಸರಿಗೆ ಅಂಜಿಕೆ. ಕುವೆಂಪು ಮಠೀಯರ ಆಗ್ರಹ ಆ ರೀತಿಯಾದದ್ದು. ಅಲ್ಪ ಸ್ವಲ್ಪ ಕಾಟ ಕೊಟ್ಟಿಲ್ಲ ವಿದ್ವಾಂಸರಿಗೆ ಅವರ ಗುಂಪು, ಅದೊಂದು ದೊಡ್ಡ ಠೌಳಿ ಇರಲಿ. ಆದರೆ ಗುಣಾಂಶವನ್ನು ನಾವು ನೋಡಲೇಬೇಕು. ಅದನ್ನು ನೋಡಿ ಹೇಳ್ತಾ ಇದ್ದೀನಿ, ದೋಷವನ್ನು ಬಿಡೋದೇ ಇಲ್ಲ, ಅದನ್ನು ಹೇಳಿಯೇ ಹೇಳ್ತೀನಿ. ಕೈಕಸಿಯ ಮೂರನೆಯ ಮಗ ವಿಭೀಷಣ, ಪೌಲಸ್ತ್ಯ, ವೈಶ್ರವಣ ನಮ್ಮ ಲಂಕೆಗೆ ಕವಚ ಇದ್ದಂತೆ ಇದ್ದಾನೆ ಅಂತ ತಕ್ಷಣವೇ ಸಭೆ ಜಯಕಾರ ಮಾಡಿಬಿಡುತ್ತೆ. ಈ ಪೆಸರೇ ಸಾಲದೆ, ಈ ಪಟ್ಟಿಯೇ ಸಾಲದೆ, ಆದರೂ ಕೂಡ
ಒಂದಷ್ಟು ಹೇಳುವುದಿದೆ, ಅದನ್ನು ಹೇಳ್ತೀನಿ ನೋಡಿ ಅಂತ ಹೇಳಿ ಇದುವರೆಗೂ ಪಾಸಿಟಿವ್ ಹೇಳಿ ಇನ್ನು ನೆಗೆಟಿವ್ ಶುರು ಮಾಡ್ತಾನೆ. ತಿನ್ನಂ ಆಲೋಚಿಸಿಂ ಹಡಗಿನ ಕಾಣ್ಬ ಭಾಗಮಂ ಬಣ್ಣಿಸಿದರಾಯ್ತೆ. ತಿನ್ನಮಾಲೋಚಿಸಿಂ ಕಣ್ಗೆ ಕಾಣದೆಯೇ ನೀರಡಿ ಇರ್ಪ ಪಕ್ಕದೊಳ್ ಕಿರಿಯ ಬಿರುಕಿರಲದುವೆ ಸಾಲದೆ ಮುಳುಂಗಿಸೆ ಬೃಹನ್ನೌಕೆಯಂ. ಕಣ್ಗೆ ಕಾಣದೆಯೇ ನೀರಡಿ ಇರ್ಪ ಪಕ್ಕದೊಳ್ ಕಿರಿಯ ಬಿರುಕಿರಲ್ ಅದುವೆ ಸಾಲದೆ ಮುಳುಂಗಿಸೆ ಬೃಹನ್ನೌಕೆಯಂ. ಮುಳುಂಗಿಸೆ ಸಾಲದೆ ಕ್ಷೇಮ ಯಾತ್ರೆಯಂ ಕೋರುವರ್ ಮುಚ್ಚಲಾಗದು ಕಣ್ಣನ್ ಅಂತರಂಗದ ರಂಧ್ರ ದೋಷಕ್ಕೆ. ಕ್ಷೇಮ ಯಾತ್ರೆಯಂ ಕೋರುವರ್ ಮುಚ್ಚಲಾಗದು ಕಣ್ಣ ಅಂತರಂಗದ ರಂಧ್ರ ದೋಷಕ್ಕೆ. ಕಾಣುತ್ತಿಗುದೆಮ್ಮ ದೊರೆಯ ಒಳಗಣ್ಗೆ ಕುಹರಂ ಆ ಸರ್ವೈನಾಶಿಕಂ. ಕಾಣುತ್ತಿಗುದೆಮ್ಮ ದೊರೆಯೊಳಗಣ್ಗೆ ಕುಹರಂ ಆ ಸರ್ವೈನಾಶಿಕಂ. ಬರಿಯದಟು ಸಲ್ಲದಿಲ್ಲಿಗೆ ಬರಿಯದಟು ಸಲ್ಲದಿಲ್ಲಿಗೆ ಧರ್ಮದೇವತಾ ಕೋಪಮಂ ಪ್ರತಿಭಟಿಸಿ ಗೆಲ್ಲರಾರು. ಧರ್ಮದೇವತಾ ಕೋಪಮಂ ಪ್ರತಿಭಟಿಸಿ ಗೆಲ್ಲರಾರು. ಸಾಕ್ಷಿ ಬೇಳ್ಪೊಡೆ ಮಹಾದ್ವಾರದೊಳ್ ಮೊಗಂ ದಿರುಗಿ ನಿಂದಿಗ ನಮ್ಮ ನಗರ ಲಕ್ಷ್ಮಿಯ ಕೈಯ ಕೊಂಕಿಗ ತ್ರಿಶೂಲಮಂ ನಡೆದು ನೋಡಿಂ. ಸಾಕ್ಷಿ ಬೆಳ್ಪೊಡೆ ಮಹಾದ್ವಾರದೊಳ್ ಮೊಗಂ ದಿರುಗಿ ನಿಂದಿಗ ನಮ್ಮ ನಗರ ಲಕ್ಷ್ಮಿಯ ಕೈಯ ಕೊಂಕಿನ ತ್ರಿಶೂಲಮಂ ನಡೆದು ನೋಡಿರಿಂ. ತಿನ್ನಮಾಲೋಚಿಸಿಂ. ಸ್ವಲ್ಪ ಯೋಚನೆ ಮಾಡಿ, ನೆಮ್ಮದಿಯಾಗಿ ಯೋಚನೆ ಮಾಡಿ. ಹಡಗಿನ ಮೇಲ್ಭಾಗ ಕಾಣಿಸ್ತಾ ಇದೆ, ಅದನ್ನು ಕಂಡು ಬಣ್ಣಿಸಿದರೆ ಆಯ್ತೆ. ಕಣ್ಣಿಗೆ ಕಾಣದೆಯೇ ನೀರಡಿಯರ್ಪ ಪಕ್ಕದೊಳ್ ಕಿರಿಯ ಬಿರುಕಿರಲ್ಲ ಅದುವೆ ಸಾಲದೆ ಮುಳುಂಗಿಸೆ ಬೃಹನ್ನೌಕೆಯಂ. ಕೆಳಗಡೆ ಒಂದು ಸಣ್ಣ ಬಿರುಕಿದೆ, ಅಲ್ಲಿ ನೀರು ನುಗ್ಗಿ ಇಡೀ ನೌಕೆಯನ್ನು ಮುಳುಗಿಸದೇ ಇರುತ್ತಾ. ಎಷ್ಟು ಸೊಗಸಾದ ದೃಷ್ಟಾಂತ. ನೀತಿಯನ್ನು ಹೇಳುವಾಗ ದೃಷ್ಟಾಂತ ಅಲಂಕಾರ ಬಹಳ ಪ್ರಶಸ್ತ, ಅದನ್ನು ಬಳಸಿಕೊಂಡಿದ್ದಾರೆ. ಅಲಂಕಾರಗಳನ್ನು ಯುಕ್ತ ರೀತಿಯಲ್ಲಿ ಬಳಸೋದು ಅರ್ಥ ಮಾಡಿಕೊಂಡ್ರೆ ಕವಿಯ ತಂತ್ರಗಾರಿಕೆ ಎಷ್ಟೋ ಚೆನ್ನಾಗುತ್ತೆ. ವಿವೇಚನೆ ಇಲ್ಲದೆ ಎಲ್ಲಂದರಲ್ಲಿ ಏನಂದರೆ ಅದನ್ನು ಬಳಸಿಬಿಟ್ರೆ ಸರಿಯಾಗೋಲ್ಲ. ಔಚಿತ್ಯಕ್ಕೆ ಹದವರಿತು ಮಾಡಬೇಕು. ಕುವೆಂಪು ಅವರು ತುಂಬ ಚೆನ್ನಾಗಿ ಬಲ್ಲರು. ಮತ್ತೆ ನೋಡಿ, ಅವರು ಹೇಳ್ತಾ ಇದ್ದಾರೆ, ಅದನ್ನು ಸಮಕಾಲೀನವಾಗಿ ಪ್ರಸ್ತುತ ಸಂದರ್ಭಕ್ಕೆ ಅವನು ಮಹಾಪಾರ್ಶ್ವ ತರ್ತಾನೆ. ಕ್ಷೇಮಯಾತ್ರೆಯಂ ಕೋರುವರ್ ಮುಚ್ಚಲಾಗದು ಕಣ್ಣನ್ ಅಂತರಂಗದ ರಂಧ್ರ ದೋಷಕ್ಕೆ. ಈ ಕ್ಷೇಮವಾಗಿ ಯಾತ್ರೆ ಮಾಡಬೇಕು ಅನ್ನೋರು ಅಂತರಂಗದ ರಂಧ್ರ ದೋಷಕ್ಕೆ ಕಣ್ಮುಚ್ಚಿ ಕೂತ್ಕೊಳ್ಳೋಕ್ಕಾಗೋಲ್ಲ. ಕಾಣುತ್ತಿಹುದು ಎಂಬ ದೊರೆಯ ಒಳಗಣ್ಣಿಗೆ ಕುಹರಂ ಸರ್ವವೈನಾಶಿಕಂ. ಈ ರಂಧ್ರ ನನಗೆ ಮಾತ್ರ ಅಲ್ಲ, ನಮ್ಮ ದೊರೆಗೆ ಕಾಣಿಸ್ತಾ ಇದೆ, ಅದಕ್ಕೆ ಸಭೆ ಕರೆದಿರೋದು. ಇಲ್ಲದಿದ್ದರೆ ಅವನೇ ರಾಮನ್ನ ಲಕ್ಷ್ಮಣನ ಕೊಂದು ಬಂದುಬಿಟ್ಟಿರೋನು, 10 ಕಡೆಯಿಂದಲೇ ಬಾಂಬ್ ಹಾಕಿ ಬಂದುಬಿಟ್ಟಿರೋನು. ಆದರೆ ಅವನು ಈ ಸಭೆ ಇಟ್ಟುಕೊಂಡಿದ್ದಾನೆ ಅಂದ್ರೇ ಅವನಿಗೆ ತಾಕತ್ತಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ಕರೆದಿದ್ದಾನೆ. ಅವನಿಗೆ ಗೊತ್ತಿದೆ ಕಳ್ಳನ ಮನಸ್ಸು ಉಳ್ಳುಳಿಗೆ. ಇಂದು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಯಾರಾದರೂ ಆತ್ಮೀಯರನ್ನು ಕೇಳಬೇಕು ನಮ್ಮ ತಪ್ಪುಗಳು ಏನು ಅಂತ. ಎಷ್ಟೋ ಬಾರಿ ನನಗೆ ಬರ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ತಪ್ಪು ನಮಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಾಗಿರೋಲ್ಲ. ಯಾಕೆಂದರೆ ನಮ್ಮ ಹುಳುಕು ಯಾವುದು, ನಮ್ಮ ಚಾಪಲ್ಯ ಯಾವುದು, ನಮ್ಮ ತೆವಲಿ ಯಾವುದು, ಅಲ್ಲಲ್ಲಲ್ಲಿ ಹಾಗಾಗಿ ಗೊತ್ತಾಗ್ತಾ ಇರುತ್ತೆ. ಆದರೆ ಅದು ಗೊತ್ತಿಲ್ಲ ಅನ್ನುವಂತೆ ವರ್ತಿಸ್ತೀವಿ, ಅದನ್ನು ಮರೆ ಮಾಡೋದಕ್ಕೆ ನೋಡ್ತೀವಿ. ನನಗೇನೋ ಒಂದು ಗೊತ್ತಿದೆ ಅಂತ ಹೇಳಬೇಕು ಅಂತ ಒಂದು 4 ಭಾಗಗಳನ್ನು ಅಲ್ಲಿ ತಂದು ಮುಂದಿಡುವಂಥದ್ದಕ್ಕೆ ನೋಡ್ತೀವಿ. ಹೀಗಾಗಿ ಎಕ್ಸಿಬಿಷನಿಸಮ್ ಅನ್ನೋದು ಯಾಕೆ ಬರುತ್ತದೆ? ನನ್ನ ವ್ಯಕ್ತಿತ್ವ ನನ್ನನ್ನು
ನನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ಸಮಾಜ ಆಗಬೇಕು, ನನ್ನ ಸಮಾಜ ಗುರುತಿಸಬೇಕು, ಅದಕ್ಕಾಗಿ ಒಂದಿಷ್ಟು ಪ್ರದರ್ಶನ ಮಾಡಬೇಕು. ಯಾರು ಕೇಳದೆ ಹೋಗ್ಬಿಡ್ತಾರೋ ಏನೋ, ನಾನು ಔಟ್ಡೇಟೆಡ್ ಆಗಿಬಿಡ್ತೀನೋ, ನಾನು ಚಾಲ್ತಿನಲ್ಲಿ ಇರ್ತೀನೋ ಇಲ್ವೋ, ಈ ಥರದ್ದೆಲ್ಲ ಕಳವಳ ಇರೋದ್ರಿಂದಲೇ ಮಾಡುವಂಥದ್ದು. ಯಾರಾದರೂ ಹೇಳಿದ್ರೆ ನಿಮ್ಗೆ ಆ ಐಡೆಂಟಿಟಿ ಕ್ರೈಸಿಸ್ ಇದೆ, ಹಪಾಪಿ ಇದೆ ಅಂದರೆ ಇಲ್ಲ ಅಂತ ನಾವು ದಬಾಯಿಸೋಕೆ ಹೋಗ್ತೀವಿ. ಆ ದಬಾಯಿಸೋಕ್ಕೆ ಆಗದಷ್ಟು ನಮಗಿದ್ದರೆ, ಅಂದರೆ ದಬಾಯಿಸುವಷ್ಟು ರೂಕ್ಷತೆ ಇಲ್ಲದೆ ಇದ್ದರೆ, ನಯವಾಗಿ ತರ್ಕಶುದ್ಧವಾಗಿ ಅದು ಹಾಗಲ್ಲ, ನಿಮಗೆ ಹಾಗೆ ಕಂಡಿದೆ, ಆದರೆ ಅದು ಹೀಗೆ ಅಂತಂತೀವಿ. ಎಲ್ಲರೂ ಅಪವಾದವಿಲ್ಲದಂತೆ ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಟಿ ಪಿ ಕೈಲಾಸಮ್ಮ ಅವರು ಒಮ್ಮೆ ಒಂದು ಕಲಾ ಪ್ರದರ್ಶನಕ್ಕೆ ಹೋಗಿದ್ದರು. ಅಲ್ಲಿ ಯಾವಳೋ ಒಬ್ಬ ಹೆಂಗಸು ಇದು ನೀಲಿ ನೀಲಿ ಅಂತ ಹೇಳ್ತಾ ಇದ್ಲಂತೆ. ಎಷ್ಟು ಜನ ಅದು ಹಸಿರು ಅಂತ ಹೇಳಿದ್ರು ಒಪ್ಪಲಿಲ್ಲ. ಅವಳು ಭಾಳ ಆಢ್ಯಳ ಆದಂಥವಳು, ಶ್ರೀಮಂತೆ. ಆಗ ಇವ್ರು ಹೋಗ್ಬಿಟ್ಟು, ಎಸ್ ಮೇಡಮ್, ಇಟ್ಸ್ ಆಫ್ ಕೋರ್ಸ್ ಬ್ಲೂ ಬಟ್ ಪೀಪಲ್ ಸೇ ದಟ್ ಆಸ್ ಗ್ರೀನ್ ಅಂತ. ಹಾಗಾಗಿ ನಾವು ಅದೇ ಥರ ವಾದ ಮಾಡಿಕೊಂಡು ನಮ್ಮ ಮುಖರಕ್ಷಣೆ ಮಾಡಿಕೊಳ್ಳೋದಕ್ಕೆ ಫೇಸ್ ಸೇವಿಂಗ್ ಅನ್ನುವಂಥದ್ದು. ಭೈರಪ್ಪನವರು ಒಮ್ಮೆ ನನಗೆ ಹೇಳಿದರು, ಈ ಮತಾಂತರ ಇತ್ಯಾದಿ ಎಲ್ಲ ಸಂದರ್ಭದ ಮಹಾ ಕೋಲಾಹಲ ಆಗ್ತಾ ಇದ್ದಾಗ, ನೋಡ್ರಿ ನೀವು ಎದುರಾಳಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಿಂಡಿ ತೆಗೆದಿಟ್ಟಿರಿ, ಅಲ್ಲೇ ಇಡಿಸ್ಕೊಂಡ್ರೆ ಅವ್ರು ಮತ್ತೆ ಮತ್ತೆ ಕಚ್ತಾ ಇರ್ತಾರೆ, ಬೊಗಳ್ತಾ ಇರ್ತಾರೆ, ಅವ್ರು ಓಡೋಗೋಕೆ ಒಂದು ಜಾಗ ಕೊಡಿಪ್ಪ, ಎಲ್ಲ ಕಡೆ ದಿಗ್ಬಂಧನ ಮಾಡಿಬಿಟ್ರೆ ಕಷ್ಟ. ಯು ದೆಮ್ ಎಸ್ಕೇಪ್ ವೆಂಟ್ ಕೊಡೋದೇನೆಂದರೆ ಹೆಸರು ಹೇಳದೆ ಬೈರಿ, ಆವಾಗ ಅವ್ರ ಚಕಾರ ಎತ್ತೋದಿಲ್ಲ. ಗೊತ್ತಾಗಿದೆ ನಮ್ಮದು ದೌರ್ಬಲ್ಯ, ಇವನಿಗೇನು ಹೆಸರು ಗೊತ್ತಿಲ್ಲದೆ ಇರುತ್ತಾ, ನಾಳೆ ಇನ್ನೊಂದು ವಾದದಲ್ಲಿ ಹೆಸರು ಬಳಸ್ತಾನೆ, ಅದಕ್ಕೋಸ್ಕರ ಹೆಸರು ಹೇಳಬೇಡಿ, ಕೆಲವರು ಅದನ್ನು ಹೆಸರು ಹೇಳದೆ ಹಾಗೆ ಬಿಡಿ ಅಂತ ಹೇಳ್ಬಿಟ್ಟು ಅಂತಿದ್ರು. ಅವರು ಈ ವಾದದ ಪಟ್ಟುಗಳನ್ನು ತುಂಬ ಚೆನ್ನಾಗಿ ಬಲ್ಲಂಥವರು. ಅಂದರೆ ಆ ಒಂದು ಯುಕ್ತಿ ಅದು ಬೇಕಾಗುತ್ತದೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮುಖ ಮರೆಸ್ಕೊಳ್ಳೋದಕ್ಕೂ ಒಂದು ಟವಲ್ ಬೇಕು, ಒರೆಸ್ಕೊಳ್ಳೋದಕ್ಕೂ ಒಂದು ಟವಲ್ ಬೇಕು, ಆ ಥರ ಬೇಕು. ಅದನ್ನು ಇಲ್ಲಿ ತಂದು ಕೊಡ್ತಾ ಇದ್ದಾರೆ ಕುವೆಂಪು. ಬಹಳ ಚೆನ್ನಾಗಿದೆ. ಅವರು ತಂಪಾಡಿಗೆ ತಾವು ಏಕಾಂತದಲ್ಲಿದ್ದವರು, ಮಾನವ ಸಮಾಜವನ್ನೇ ಅಷ್ಟಾಗಿ ಹಚ್ಚಿಕೊಳ್ಳದೆ ಇದ್ದವರು ಇಷ್ಟು ಗಮನಿಸಿದ್ದಾರಲ್ಲ ಅಂತ ಆಶ್ಚರ್ಯವಾಗುತ್ತೆ. ಭೈರಪ್ಪನವರಂತೆ ಅವರು ವಿಶ್ವಸಂಚಾರಿ ಅಲ್ಲ, ಡಿ ವಿ ಜಿಯವರಂತೆ ನಿಂತಲ್ಲಿ ಸಂತೆ ಸೇರಿಸ್ತಕ್ಕಂಥವ್ರಲ್ಲ, ಎಲ್ಲೆಲ್ಲೂ ಓಡಾಡ್ಕೊಂಡಿದ್ದವರಲ್ಲ, ಕುಟೀಚಕ ಏಕಾಂತ. ಆದರೆ ಮಾನವ ಸ್ವಭಾವ ಎಷ್ಟು ಚೆನ್ನಾಗಿ ಕಂಡಿದ್ದಾರೆ. ನನಗನ್ಸುತ್ತೆ ಸರ್ವಂ ಖಲಿದಂ ಬ್ರಹ್ಮ ಆದರೂ ತತ್ವ ಸಿಗುತ್ತೆ, ಅಹಂ ಬ್ರಹ್ಮಾಸ್ಮಿ ಆದರೂ ಸಿಗುತ್ತೆ, ಎಲ್ಲಿಂದಲಾದರೂ ಹೋಗೋದಕ್ಕೆ ಸಾಧ್ಯ ಇದೆ, ಎರಡು ದಾರಿ ಅಷ್ಟೇ ಅಂತ ಕುವೆಂಪು ಹಾಗೆ ಉದಯರವಿಯಲ್ಲಿಯೇ ಇದ್ದು ಕಣ್ಮುಚ್ಚಿಕೊಂಡು ಕೈವಲ್ಯ ಕಂಡವರು ಅಂತ. ಹಾಗಾಗಿ ಆ ರಂಧ್ರ ನಮ್ಮ ದೊರೆಗೆ ಗೊತ್ತಿದೆ. ಸುಮ್ಮನೆ ಗಲಾಟೆ ಮಾಡಿಕೊಂಡ್ರೆ ಆಗೋಲ್ಲ. ಧರ್ಮದೇವತೆಯ ಪ್ರತಿಭಟನೆ ನೋಡಿ, ಈಗ ರಿಲಿಜಿಯಸ್ ಸೆಂಟಿಮೆಂಟ್ ಅಂತ ತಂದುಬಿಟ್ಟಿದ್ದಾನೆ. ನಮ್ಮ ನಗರಲಕ್ಷ್ಮಿ ಮೂತಿ ತಿರುಗಿಸ್ಕೊಂಡು ಡೊಂಕಾಗಿರೋ ಶೂಲ ಹಿಡ್ಕೊಂಡು ಪಾಪ ಸಪ್ಪಿಗೆ ಕೂತಿದ್ದಾಳೆ. ಅದು ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂತ. ಜನಕ್ಕೆ ಈಗ ಉತ್ತರಾಷಾಢ ಪೂರ್ವಾಷಾಢ ಶುರುವಾಗಬೇಕಲ್ವ. ಪ್ರಿಯವಲ್ಲದಿರ್ದೊಡಂ ಸತ್ಯ ಮನೋರದ ತಿಕ್ತ ತೃಪ್ತಿಯಂ ಕುಳಿತನ್. ಪ್ರಿಯವಲ್ಲದೇ ಇದ್ರೂ ಸತ್ಯ ಹೇಳಿದಂಥ ತಿಕ್ತ ತೃಪ್ತಿ, ಕಹಿಯ ತೃಪ್ತಿಯಿಂದ ಕೂತ್ಕೊಂಡು ಬಿಡ್ತಾನೆ ಮಹಾಪಾರ್ಶ್ವನ್. ಅಮೃತಮಂ ಮತಿಸಿಕೊಟ್ಟ ಬಳಿಂ ವಿಶ್ರಮಿಸಲೆಂದು ದಡಮಂ ಸೇರ್ದ ತಾಟಸ್ಥ್ಯ ಮಂದರ ಮೇನಲ್. ಎಂಥ ಹೋಲಿಕೆ! ಅಮೃತವನ್ನು ಮಥನ ಮಾಡಿ ಕಡೆಗೆ ವಿಶ್ರಮಿಸುವುದಕ್ಕೆ ಮಂದರ ಪರ್ವತ, ಅದಕ್ಕೆ ಅಮೃತವೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಪಾಪ ತೆಪ್ಪಗೆ ಪಕ್ಕ ಒಂದು ಹೋಗಿ ದಡ ಸೇರಿ ನಿಂತ್ಕೊಳ್ತಲ್ಲ, ಆ ರೀತಿ ಮಹಾಪರ್ವತದಂತೆ ಇದ್ದವನು ಪರ್ವತದಂತೆಯೇ ಜರುಗಿ ಕೂತ್ಕೋತಾನೆ ಅಂತ. ಈ ಕಾವ್ಯ ಚಿತ್ರ ನೋಡಬೇಕು. ತುಂಬ ಜನ ಕೇಳ್ತಾರೆ ರಾಮಾಯಣ ದರ್ಶನದಲ್ಲಿ ಏನಿದೆ ಅಂತ. ಏನೂ ಸಿಗೋಲ್ಲ, ಕತೆ ಹೇಳೋರಿಗೆ ಎಂಥದ್ದು ಸಿಗೋಲ್ಲ, ಅವ್ರಿಗೆ ಕತ್ತೇನೆ ಸಿಗುವಂಥದ್ದು, ತಾವತ್ತು ಸಿಗುತ್ತಷ್ಟೇ. ಒಂದೊಂದು ವಿವರಗಳನ್ನು ಕಾಣಬೇಕು, ಇಲ್ಲದೇ ಇದ್ದರೆ ಇನ್ನೆಂಥದ್ದು ಸಿಗುವಂಥದ್ದು. ತುಂಬ ಜನ ಗಮಕಿಗಳು, ಪ್ರವಚನಕಾರರು, ವ್ಯಾಖ್ಯಾನಕಾರರು ಇದ್ದಾರೆ. ನನಗೆ ಅವ್ರ ಬಗ್ಗೆ ಏನು ಹೊಟ್ಟೆ ಕಿಚ್ಚಿಲ್ಲ, ಹೊಟ್ಟೆ ಕಿಚ್ಚಿಪಡುವಂಥ ಸ್ಥಿತಿಯಲ್ಲಿ ಅವರು ಇಲ್ಲವೂ ಇಲ್ಲ. ಧೈರ್ಯವಾಗಿ ನಾನು ಹೇಳ್ತೀನಿ, ನಿಸ್ಸಂಕೋಚವಾಗಿ ಹೇಳ್ತೀನಿ. ಕತೆ ಹೇಳ್ಕೊಂಡು ಮಾಡಿಬಿಡ್ತಾರೆ. ಕುಮಾರವ್ಯಾಸ, ಆಹಾ ಕುಮಾರವ್ಯಾಸ, ಓಹೋ ಕುಮಾರವ್ಯಾಸ ಅಂತ ಗಮಕಿಗೆ ಬೆನ್ನು ತಟ್ಟಿದ್ದೆ, ಆಹಾ ಓಹೋ ಅಂತ ಕಣ್ಣೀರು ಸುರಿಸಿದೆ. 3 ಕಾಸಕ್ಕೆ ಪ್ರಯೋಜನವಿಲ್ಲದಂತೆ ಆಗುತ್ತೆ. ಎಂಥದ್ದು ಪ್ರಯೋಜನ? ಮತ್ತೂರು ಕೃಷ್ಣಮೂರ್ತಿಗಳೇ ಮಾಡ್ತಾರೆ. ಹೆಸರು ಹೇಳಿಯೇ ಹೇಳ್ತೀನಿ. ಕತೆ ಬಿಟ್ಟು ಅವರು ಒಂದು ವರ್ಣನೆಯ, ಒಂದು ಅಲಂಕಾರದ, ಒಂದು ಸ್ವಾರಸ್ಯ ಏನೂ ಹೇಳೋಲ್ಲ ಅಷ್ಟೇ. ಕುಮಾರವ್ಯಾಸನಿಗೆ ಅದು ಎಂಥದ್ದು ಮಾಡಿದಂಥದ್ದು. ಅದನ್ನು ಗಮಕ ಸಂಪದಲ್ಲಿ ನೆಕ್ಕಿದ್ದೇ ನಮ್ಮ ರಾಜಾರಾಮ್ ಅವರು. ಯಾವುದೋ ದಾಕ್ಷಿಣ್ಯಗಳಿಗೆ ತುತ್ತಾಗಿ ಅವರು ದೊಡ್ಡ ಸಂಘಟನಕಾರರು ಅಂತ ಹೇಳೋಣ, ವ್ಯಾಖ್ಯಾನಕಾರ ಅಲ್ಲ, ವಿದ್ವಾಂಸ ಮೊದಲೇ ಅಲ್ಲ. ಈ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಇಟ್ಕೊಳ್ಬೇಕು. ಯಾರು ಏನೋ ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ಆದರೆ ತುಂಬ ಜನ ಈ ಥರದ್ದು ಮಾಡ್ತಾರೆ. ಅದು ಬೇಕಾದ್ದಲ್ಲ. ಕಾವ್ಯದಲ್ಲಿ ಇರುವ ಸೂಕ್ಷ್ಮ ಮರ್ಮಗಳನ್ನೆಲ್ಲ ತೆಗೆದು ತೋರಿಸಬೇಕು. ಜಾನನ್ ವ್ಯಂಗ್ಯ ಚಮತ್ಕೃತಿ ರಸಗತಿ ಅರ್ಥೋಚಿತೀರಾದರಾತ್ ಅಂತಃಶರ್ಮ ಇದಶ್ನುತೆ ಸಹೃದಯ ಸಾ ಜೀವನಾಡಿ ಕವೇಹೆ. ಹಾಗೆ ಮಾಡಿದೆ ಅಂಧೀಭೂಯ ಗುಣಾಗುಣೇಶು ತರವೋ ವಾತಾವು ಧೂತ ಇವ. ಗುಣ ದೋಷ ಎಲ್ಲದಕ್ಕೂ ಗಾಳಿಗೆ ಮರ ಓಲಾಡುತ್ತಲ್ಲ, ಆ ಥರ ಓಲಾಡಿಸ್ಬಿಟ್ರೆ ಏನು ಬಂತು ಪ್ರಯೋಜನ? ಆಹಾ ಓಹೋ ಅಂತಂದರೆ ಯಾತಕ್ಕಂದಿದ್ದು ಅಂತ ಗೊತ್ತಾಗಬೇಕಲ್ವ. ಸುಮ್ಮನೆ ಚಪ್ಪಾಳೆ ತಟ್ಟಿದ್ರು ಒಂದೇ, ಕೈ ಹಿಸುಕೊಂಡ್ರು ಒಂದೇ, ಯಾವ ವ್ಯತ್ಯಾಸವೂ ಕಾಣಿಸೋದಿಲ್ಲ.
ಆ ಕಾರಣದಿಂದ ಕಾವ್ಯಗಳಿಗೆ ನ್ಯಾಯ ಮಾಡಬೇಕಾದ್ರೆ ಕಲಾದೃಷ್ಟಿಯಿಂದಲೇ ಹೋಗಬೇಕು. ಭಜನೆ ಬೇಕೋ, ದೇವಸ್ಥಾನ ಇದೆ ಹೋಗಿ, ಅಲ್ಲಿ ಕಾವ್ಯ ಇಲ್ಲ, ಕಲೆ ಇಲ್ಲ, ಹೋಗಿ ಭಜನೆ ಮಾಡಿ ಅಂತ. ಕಾವ್ಯ ಚಿಂತನೆ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆಯೇ ಆದಂಥ ದಾರಿ ಇದೆ, ಆ ದಾರಿಯಿಂದ ನೋಡಬೇಕು. ಈಗ ಅಕಂಪನ ಹೇಳ್ತಾನೆ. ಬಳಿಕಲೆದ್ದನು ಅಕಂಪನಂ, ಬಳಿಕಲೆದ್ದನು ಅಕಂಪನಂ ಸುಮಾಲಿಯತನುಭವಂ ಅನುಜಂ ಪ್ರಹಸ್ತಂಗೆ. ಬಳಿಕಲೆದ್ದನು ಮಾರ್ನುಡಿಯೇ ಮಾರ್ಮಲೆತುದನ್ ಏಳ್ಕೆಯೊಳ್ ನುಣ್ಪು ನಯಂಗಳಂ ಕಂಡರಿಯವು ಅವನ ಒಳಗು ಹೊರಗುಗಳ್. ನುಣ್ಪು ನಯಗಳು ಕಂಡರಿಯವು ಅವನ ಒಳಗು ಹೊರಗುಗಳ್. ವ್ಯಂಗ್ಯಮಿಂಗಿತಮೆಂಬ ಸೂಕ್ಷ್ಮತೆಯ ತೈಲಕ್ಕೆ ಸೀಗೆಯಾತನ್. ವ್ಯಂಗ್ಯಮಿಂಗಿತಮೆಂಬ ಸೂಕ್ಷ್ಮತೆಯ ತೈಲಕ್ಕೆ ಸೀಗೆಯಾತನ್. ರೂಕ್ಷ ನಿಷ್ಠುರಂ ಬಾಯ್ದೆರೆಯೇ ನುಡಿಗಳೊಡನಾಡಿಯಾಗಿಯೇ ಸಿಡಿಯುವುದು ಪೊಲೆಯ ಕೌರುಗಳ್. ಬಾಯ್ದೆರೆಯೇ ನುಡಿಗಳೊಡನಾಡಿಯಾಗಿಯೇ ಸಿಡಿಯುವುದು ಪೊಲೆಯ ಕೌರುಗಳ್. ಕಣ್ಗಳೊಳ್ ರೋಷಮಲ್ಲದೆ ಬುದ್ಧಿ ಲವಲೇಶಮಿಲ್ಲದಾತಂ. ಮದಿಸಿದಾನೆ ಓಲ್ ಬುದ್ಧಿ ಲವಲೇಶಮಿಲ್ಲವಾತಂ. ನಗಗಿ ಹಸ್ತವನತ್ತಲಿತ್ತಲ್ ಒಲೆಯುತ್ತ ಇಂತು ಘೀಂಕರಿಸಿದನು ತನ್ನ ಪ್ರತಿಮತವ. ಸುಮಾಲಿಯ ಮತ್ತೊಬ್ಬ ಮಗ ಪ್ರಹಸ್ತನ ತಮ್ಮ ಅಕಂಪನ ಹೇಳ್ತಾನೆ. ಅವನು ಉತ್ತರ ಕೊಡೋದಕ್ಕೆ ನಿಲ್ತಾನೆ. ಆ ನಿಂತ ವೈಖರಿಯನ್ನೇ ಕವಿ ವರ್ಣಿಸ್ತಾರೆ ನೋಡಿ. 10-12 ಪಂಕ್ತಿಗಳಲ್ಲಿ ವರ್ಣಿಸ್ತಾರೆ. ನುಣುಪು ನಯಗಳು ಕಂಡರಿಯವ ಇವನ ಒಳಗು ಹೊರಗುಗಳು. ನಯ ನುಣುಪು ಇವನಲ್ಲಿ ಇಲ್ಲವೇ ಇಲ್ಲ. ನಂತರ ಪಾಪ ವ್ಯಂಗ್ಯ ಮಿಂಗಿತಮೆಂಬ ಸೂಕ್ಷ್ಮತೆಯ ತೈಲಕ್ಕೆ ಸೀಗೆ. ವ್ಯಂಗ್ಯ ಇಂಗಿತ ಈ ಸೂಕ್ಷ್ಮತೆಗೆ ಇವನು ಎಣ್ಣೆ, ಆ ಸೂಕ್ಷ್ಮತೆಯ ಎಣ್ಣೆಗೆ ಸೀಗೆಕಾಯಿ ಪುಡಿ ತರಹ. ಅದು ಹೇಳ್ತಾರಲ್ಲ ಬೀಚಿಯವರು, ನೀಚ ಜನರಿಂದ ಮಾನಹಾನಿ ಅಂತ ನಿತ್ಯ ಭವಿಷ್ಯದಲ್ಲಿ ಓದ್ಕೊಂಡು ಬಂದವರೇ ಇವರು ಬಾಯಿಗೆ ಬೀಳಬೇಕು. ಸೋಪು ಸೀಗೆಕಾಯಿ ಅವಶ್ಯಕ ಇಲ್ಲದೆ ಮೂರನ್ನು ತೊಳೆದಿಟ್ಬಿಡ್ತಾರೆ ಅಂತ. ಆ ರೀತಿಯಾದ ಜಾತಿಯವನು. ಅವು ಯಾವುದೂ ಇಲ್ಲ ಇವನಿಗೆ. ವೃಕ್ಷ ನಿಷ್ಠುರಂ ಬಾಯ್ದರೆಯೇ ನುಡಿಯೊಳ್ ಒಡನಾಡಿಯಾಗಿವೆ ಸಿಡಿಯುವುದು ಪೊಲೆಯ ಕೂರುಗಳು. ಹೊಲೆಯ ಕುರು ಪಟಪಟನೆ ಸಿಡಿಯುತ್ತದೆ. ದುರ್ವಾಸನೆ, ನೋವು, ಯಾತನೆ ಕೊಡುವಂಥದ್ದು. ಆ ಬೀಭತ್ಸವಾದ ಉಪಮೆಯನ್ನು ಅವ್ರು ಹೇಗೆ ಕೊಡ್ತಾರೆ ನೋಡಿ. ಕಣ್ಗಳೊಳ್ ಬೀಭತ್ಸವಾದ ರೂಪಕ ಮಾಡಿದ್ದಾರೆ. ರೋಷಮಲ್ಲದೆ ಬುದ್ಧಿ ಲವಲೇಶ ಯಾವುದೂ ಇಲ್ಲ. ರೋಷ ಬಿಟ್ಟು ಬುದ್ಧಿ ವಿವೇಕ ಕಾಣಿಸೋದಿಲ್ಲ. ಮದಿಸಿದ ಆನೆಯಂತೆ ಸೊಂಡಲು ಆಡಿಸ್ತಾ ಇರ್ತಲ್ಲ ಆನೆ, ಹಾಗೆ ಇವನು ಕೈಯನ್ನು ಗಬಗಬನೆ ತಿರುವಾಡಿಕೊಂಡು ದಿಕ್ಕು ದಿಕ್ಕುಗಳಿಗೂ ತಿವಿಯುತ್ತಾ ತನ್ನ ಪ್ರತಿಮತವನ್ನು, ಮಹಾಪಾರ್ಶ್ವನ ಅಭಿಪ್ರಾಯಕ್ಕೆ ವಿರೋಧವನ್ನು ಘೀಂಕರಿಸಿದ, ಹೇಳಿದ ಅಂತನಲ್ಲ ಘೀಂಕರಿಸಿದನು ಅಂತಂತಾರೆ. ಈಗ ನೋಡಿ, ಅವನು ನೇರವಾಗಿ ಏಕ್ ಮಾರೋ ದೋ ತುಕಡ ಅಂತ ಹಾಗೆ ಹೇಳ್ತಾನೆ. ವಿದ್ರೋಹಿ ನಾನಾಗೆನೆನ್ನದಾತಂಗೆ, ವಿದ್ರೋಹಿ ನಾನಾಗನೆನ್ನದಾತಂಗೆ ಮೆಣ್ಸಹಿಸೆನಾಹೀನ ಹೃದಯವನ್ ಅನ್ಯರೊಳ್, ಮೆಣ್ಸಹಿಸೆನಾಹೀನ ಹೃದಯವನ್ ಅನ್ಯರೊಳ್. ದ್ರೋಹಮೆಲ್ಲಿರಲ್ ದ್ರೋಹಮೆಂತಿದ್ದೊಡೆಂ, ದ್ರೋಹಿ ಆರಾದೊಡೆನ್ ಶಿಕ್ಷಗರ್ಗಂ. ಕಣ್ಗೆ ಕಾಣ್ಬಾ ದೈವಂ ರಪಂ, ದೊರೆಯ ಸೇವೆಯೇ ದೈವ ಸೇವೆ. ದೊರೆಯಂ ಪಳಿಯ ಜಗದೀಶ ನಿಂದೆ, ರಾಜೇಂದ್ರ ರುಚಿಯಂ ತೆಗಳೆ
ನೃಪನ ಸುಖ ಕಿದಿರಾಡೆ ಪ್ರಭುವಿನಾನಂದಮಂ ಸಾಧಿಸಲ್ ತ್ಯಜಿಸದಿರೆ ನಮ್ಮ ಸರ್ವಸ್ವಮಂ ಪ್ರಭುವಿನಿಷ್ಟಂ ನಡೆವ ಮಾರ್ಗಮಂ ಪ್ರಶ್ನಿಸಲ್ ಖಂಡಿಸಲ್ ದೈವ ನಿಂದೆಯದಿಟಂ ಪ್ರಜೆಗಳ ಪ್ರಭು ಕೃಪಾ ಮಹಿಮೆಯಿಂ ಬರ್ದುಕುವ ಹುಳುಗಳಲ್ತೆ ಪ್ರಜೆಗಳ ಪ್ರಭು ಕೃಪಾ ಮಹಿಮೆಯಿಂ ಬರ್ದುಕುವ ಪುಳುಗಳಲ್ತೆ ಕ್ರಿಮಿಗಳು ಸ್ವತಂತ್ರರೇ ತಾಯ್ವೇರಿಗೊದಗದಿರೆ ನೀರ್ಪರ್ಣಗಳು ಬಾಡುವೋಲ್ ನೃಪಂಗಿಲ್ಲದಿರೆ ಸಂತೃಪ್ತಿ ನಿಸ್ತೇಜಮಾಗಿ ಸಾವರ್ ಪ್ರಜಾಕೋಟಿಗಳು ನೃಪಂಗಿಲ್ಲದಿರೆ ಸಂತೃಪ್ತಿ ನಿಸ್ತೇಜಮಾಗಿ ಸಾವರ್ ಪ್ರಜಾಕೋಟಿಗಳು. ಇಂಥ ಮಾತುಗಳು ನೋಡಿ, ಪ್ರತಿಯೊಬ್ಬ ನಾಯಕನು ಇಂಥ ಗೂಂಡಾಗಳನ್ನು ಇಟ್ಕೊಂಡೇ ಇರಬೇಕು. ಪ್ರತಿ ಆಡೋದಕ್ಕೆ ಅವಕಾಶವೇ ಇಲ್ಲದಂತೆ ಅವನು ಮಾಡಿದ್ದನ್ನೆಲ್ಲ ಸಾಧು ಸಾಧು ಅಂತ ಕೊಂಡಾಡುವಂಥವ್ರನ್ನ ಇಟ್ಟುಕೊಳ್ಳಲೇಬೇಕಾಗುತ್ತದೆ. ಅಂಥ ಗೂಂಡಾಗಿರಿಯನ್ನು ಇವನು ಮಾಡ್ತಾ ಇದ್ದಾನೆ. ಅಕಂಪನ ನಾನು ಅನ್ನದಾತನಿಗೆ ವಿದ್ರೋಹಿ ಆಗೋಲ್ಲ ಅಂತ. ತತ್ಕ್ಷಣವೇ ನೋಡಿ ಅವನು ದೈವದ್ರೋಹವನ್ನು ಎಲ್ಲವನ್ನ ತಂದುಬಿಟ್ಟಾಗ ಮಹಾಪಾರ್ಶ್ವ ಇವನು ಅನ್ನದ ಋಣವನ್ನು ಮುಂದೆ ಇಡ್ತಾ ಇದ್ದಾನೆ. ಎಲ್ಲರೂ ಗಿಲ್ಟ್ ಆಗಬೇಕು ಆ ಥರ. ಮತ್ತು ಆ ರಾಜದ್ರೋಹಿಯನ್ನು ನಾನು ಸಹಿಸೋದಿಲ್ಲ, ಯಾರಾದರೂ ಅವನು ಶಿಕ್ಷೆಗೆ ಅರ್ಹ, ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂಥ ವಾಕ್ಯವನ್ನು ತೆಗೆದುಕೊಂಡು ಬಂದ್ಬಿಡ್ತಾನೆ. ದೊರೆಯನ್ನು ನಿಂದಿಸಿದರೆ ಅದು ದೇವರ ನಿಂದೆ ಆಗುತ್ತದೆ, ಅವನ ರುಚಿಯನ್ನು ಹಳಿದರೆ ಅದು, ಅವನ ಸುಖವನ್ನು ನಿಂದೆ ಮಾಡಿದರೆ ಅದು ಎಲ್ಲವೂ ಕೂಡ ಮಹಾಪಾತಕ ಆಗುತ್ತದೆ ಅಂತ. ಅವನನ್ನು ಪ್ರತ್ಯೇಕಿಸಿ ನೋಡುವಂಥದ್ದು ಇಲ್ಲವೇ ಇಲ್ಲ. ಅವನು ಮಾಡಿದ್ದೆಲ್ಲ ಸರಿ, ಆಡಿದ್ದೆಲ್ಲ ಸರಿ ಅಂತ ಭಾವಿಸಿಕೊಳ್ಳಬೇಕು ಅಂತ. ತುಂಬ ಕಡೆಯಲ್ಲಿ ಆ ಥರ ಆಗಿಬಿಡುತ್ತೆ. ನೆಹರು ಅವರು ಪ್ರಭುತ್ವವನ್ನು ವಹಿಸಿಕೊಂಡ ಕಾಲದಲ್ಲಿ ಎಲ್ಲರೂ ಅವರಿಗೆ ಸಾಧುವಾದ ಮಾಡಿಯೇ ನಮ್ಮ ದೇಶದ ಸಂಸ್ಕೃತಿಗೆ ಸರ್ವನಾಶವನ್ನು ತಂದುಬಿಟ್ರು. ಏನು ಮಾಡಿದ್ರೆ ಅದನ್ನು ಸರಿ ಸರಿ ಅಂತ ಸೈಗೂಟತಕ್ಕಂಥದ್ದಾಯಿತು. ನೆಹರು ಯಾವ ಮತವನ್ನು ಯಾವುದನ್ನು ಅನುಸರಿಸಬಾರದು ಅನ್ನೋರು. ಶ್ರೀಲಂಕಾಗೆ ಹೋಗ್ಬಿಟ್ಟು ಬೌದ್ಧ ಸ್ತೂಪಗಳಿಗೆ ಮಾತ್ರ ಬೌದ್ಧ ವೇಷ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬರೋರು. ಇದು ಎಲ್ಲಿಂದ ಬಂದಂಥದ್ದು ಈ ವಿಡಂಬನೆ? ಬುದ್ಧ ಮಾತ್ರ ಮತವಲ್ಲವಂತೆ, ಇನ್ನು ಮಿಕ್ಕಿದವರೆಲ್ಲ ಮತ ಎಲ್ಲಿಗೆ ಬಂತು? ಒಂದು ಕಡೆ ಸಂಸ್ಕೃತವನ್ನು ಕೊಂಡಾಡೋರು, ಅದೇ ಬಾಯಲ್ಲೇ ಸಂಸ್ಕೃತಕ್ಕೆ ಕುಠಾರಪ್ರಾಯವಾಗುವಂತೆ ಭಾರತೀಯ ಸಂಸ್ಕೃತಿಗೆ ದೂಷಣೆ ಮಾಡುವಂಥದ್ದು ಈ ಥರ ಆಗ್ಬಿಡ್ತಾ ಇತ್ತು. ಇಂದಿರಾ ಗಾಂಧಿಯ ಕಾಲದಲ್ಲೂ ಹಾಗೆ ಆಗ್ತಾ ಇತ್ತು. ಈ ಆರ್ಯರ ಆಕ್ರಮಣ ಇತ್ಯಾದಿಗಳನ್ನೆಲ್ಲವನ್ನು ನಿರಾಕರಣೆ ಮಾಡದೇ ಇದ್ದರೆ ಸಾಧಾರಣವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಸ್ಥಾಪಿತವಾಗುವುದೇ ಹೇಗೆ? ಆದರೆ ಸಂಸ್ಕೃತಕ್ಕೆ ಪೋಷಣೆ ಕೊಡುವಂಥ ಕೆಲವು ಕಾರ್ಯಗಳನ್ನು ಮಾಡಿದ್ರೂ ಕೂಡ ತಂದೆ ಮಗಳು ಇದಕ್ಕೆ ಪೋಷಣೆ ಕೊಡಲಿಲ್ಲ. ಸಂಸ್ಕೃತದ ಬುಡವನ್ನೇ ಕತ್ತರಿಸುವಂಥ ಕೆಲಸ ನಡೀತಾ ಇದ್ದರೆ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂತೆ ಆಗುವಂಥದ್ದು. ಅವರು ಏನು ಮಾಡಿದ್ರು ಅದಕ್ಕೆ ಸಾಧುವಾದ ಮಾಡುವವರಿದ್ದರು. ಇಲ್ಲಿ ಹಾಗೇನೆ ಅವನ ರುಚಿಯನ್ನು ಪ್ರಶ್ನಿಸಬಾರದು, ಅವನ ಸುಖವನ್ನು ಪ್ರಶ್ನೆ ಮಾಡಬಾರದು. ಅವನ ನಿಂದೆ ದೈವ ನಿಂದೆ ಆಗುತ್ತದೆ. ಪ್ರಜೆಗಳು ಪ್ರಭು ಕೃಪೆಯಲ್ಲಿ ಬದುಕುವಂಥ ಕ್ರಿಮಿಗಳು, ಹುಳುಗಳು. ಬೇರಿಗೆ ನೀರು ಹಾಕದೇ ಇದ್ದರೆ ಎಲೆಗಳು ಉದುರೋಗುತ್ತವೆ. ಹಾಗೆ ನಮ್ಮ ರಾಜ ಅವನಿಷ್ಟಪಟ್ಟಂತೆ ಸುಖವಾಗಿಲ್ಲದೆ ಇದ್ದರೆ ನಮಗೆ ಸುಖ ಕೊಡೋದು ಹೇಗೆ ಅಂತ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ, ನಾನು ನಿಸ್ಸುಖ ಸ್ಯಾನ್ ನೃಪ, ರಾಜ ಸುಖ ಇಲ್ಲದೆ ಇರಬಾರ್ದು ಅಂತ. ಆದರೆ ಆ ಸುಖ ಯಾವ ದಾರಿಯಲ್ಲಿ ಬರಬೇಕು ಹಾಗೆ ಬರಬೇಕು, ಅದಿಲ್ಲದೆ ಇದ್ದರೆ ಹೇಗೆ? ಈ ಒಂದು ಮಿತಿ ಉಂಟಲ್ಲ, ಔಚಿತ್ಯ ಉಂಟಲ್ಲ, ಅದನ್ನೆಲ್ಲ ಬಿಟ್ಟಿದ್ದಾನೆ. ನಮ್ಮ ರಾಜನ ತಂಗಿ ಪಂಚವಟಿಯಲ್ಲಿ ವಿಹರಿಸ್ತಾ ಇದ್ದಂಥ ದೈತ್ಯೇಂದ್ರನ ಭಗಿನಿಯನ್ನು ತನಗೆ ತಾನು ವಿಹರಿಸುತ್ತಿದ್ದಳನ್ನು ಭಂಗಿಸಿದ ಬಗ್ಗೆ ಪರಿಭವಮಾಯಿತು. ಅವಳು ಪಾಪ ಅವಳ ಪಾಡುಗಲ್ಲಿ ಏನೋ ವನವಿಹಾರ ಮಾಡ್ತಾ ಇದ್ದರೆ ಮೂಕು ಇದು ಬಿಡೋದ ಇವರು ಕಸಕ್ಕಂತ ಬಂದು ಅದಕ್ಕಾಗಿ ಮಾಡಿದ್ದು, ನಮ್ಮ ಹೆಣ್ಣಿಗೆ ಮಾಡಿದಂಥ ಅವಮಾನ ಅಂಥೇಳಿ ಈ ರೀತಿಯಾಗಿ ಮಾಡ್ತಾನೆ. ಹೀಗಾಗಿ ಅವಳನ್ನು ಎಳ್ಕೊಂಡು ಬಂದಿದ್ದು ಸೇಡು ತೀರಿಸ್ಕೊಳ್ಳೋದಕ್ಕೆ. ಈಗ ಅವರು ಬಂದರೆ ನಾವು ಮತ್ತೆ ಪ್ರತಿಕ್ರಿಯೆಯನ್ನು ಮಾಡಲೇಬೇಕು. ಹೀಗಾಗಿ ವ್ಯರ್ಥದ ಆಲಾಪಗಳ ಗುರಿಗೆ ಹೊರಗಾಗಿರಲ್ ಮತ್ತು ಕುರುಡಾಗಿರಲ್ ನುಡಿಯ ಕಣ್ಣು ಏನು ಮಾಡ್ತೀರ ನೀವು ಸರಿಯಾಗಿ ನೋಡ್ಕೊಳ್ಬೇಕು ಅಂತಂತಾನೆ. ಈಗ ನೋಡಿ, ಅವನಿಷ್ಟು ಕೋಪಾವೇಶದಿಂದ ಒಂದು ಫ್ಲ್ಯಾಶ್ ಪಾಯಿಂಟ್ ಅಲ್ಲ, ಫೈರ್ ಪಾಯಿಂಟಿಗೆ ತೊಗೊಂಡಿದ್ದಾನೆ. ಮೊದಲು ಪ್ರಹಸ್ತ, ರಾವಣ ಮೊದಲು, ಆಮೇಲೆ ಪ್ರಹಸ್ತ, ಅದಕ್ಕೆ ಪ್ರತಿಯಾಗಿ ಮಹಾಪಾರ್ಶ್ವ, ಅದಕ್ಕೆ ಪ್ರತಿಯಾಗಿ ಅಕಂಪನ. ಅಂದರೆ ರಾವಣ ಅವನ ಮತವನ್ನು ತನಗೆ ಅನುಕೂಲವಾಗಿ ಮಾಡ್ದ, ಅವನನ್ನು ಪೋಷಣೆ ಮಾಡಿದವನು ಪ್ರಹಸ್ತ, ಪ್ರಹಸ್ತನ ಪೋಷಣೆ ಮಾಡಿದವನು ಅಕಂಪನ. ಹೀಗೆ ಮೂರು ಒಂದು ಕಡೆಯ ಪಾಯಿಂಟ್ ಇದ್ದರೆ ಒಂದೇ ಒಂದು ಮಹಾಪಾರ್ಶ್ವನದಿದೆ. ಈಗ ಅವನ ಕಡೆಗೆ ಮಾತಾಡೋದಕ್ಕೆ ಹಿರಣ್ಯಕೇಶಿ ಅಂತ ಒಬ್ಬ, ಅದು ಕುವೆಂಪು ಅವರದೇ ನಿರ್ಮಿತಿ ಪಾತ್ರ, ಅದು ಹೇಳುತ್ತದೆ. ಅವನು ಮುಂದೆ ವಿಭೀಷಣನಿಗೆ ಅಳಿಯ ಆಗ್ತಾನೆ.
ಅಕಂಪನಂ ಮೆಲ್ಲನೆಳ್ದನ್ ಮತ್ತೋರ್ವನ್ ನಿಲ್ಲಿಸಲ್ ಅಕಂಪನಂ ಮೆಲ್ಲನೆಳ್ದನ್ ಮತ್ತಮೊರ್ವನ್ ಸಭಾನೇಮಿಯಿಂ ಮಧುದಿನೋದಯದ ಸರೋವರದಿ ಕೋಕನದ ಕುಟ್ಮಲಂ ಪ್ರಪುಲ್ಲಿಪೋಲ್ ಬೆರಗಾಗೆ ಸುಪ್ರಸಿದ್ಧರ್ ಉಘೆ ಉಘೇಯನಲ ಪ್ರಸಿದ್ಧರ್ ಆ ಸುಪ್ರಸಿದ್ಧರೊಳ ಪ್ರಸಿದ್ಧನ್ ಅಖ್ಯಾತರೊಳ್ ವಿಖ್ಯಾತನ್ ಅಕ್ಷಿವನ ಚೈತ್ರನಾದನ್ ಸಕಲ ಸದಸ್ಯರಿಗೆ ಅಖ್ಯಾತರೊಳ್ ವಿಖ್ಯಾತನ ಅಕ್ಷಿವನ ಚೈತ್ರನಾದನ್ ಸಕಲ ಸದಸ್ಯರಿಗೆ ಹೊಂಬಣ್ಣದ ಕುರುಳ್ಗಳೋಳಿಗಳು ಸುರುಳಿಗೊಂಡಲೆಯುರುಳ್ದವು ಮನೋಹರಂ ಹೊಂಬಣ್ಣದ ಕುರುಳ್ಗಳೋಳಿಗಳು ಸುರುಳಿಗೊಂಡಲೆಯುರುಳ್ದವು ಮನೋಹರಂ ಸುಂದರ ವದನ ಸುಂಪದದ ಕಾವ್ಯ ವೈಖರಿಗೆ ಚವರಿ ವೀಸಿ ಕೌಮಾರ್ಯಮಂ ತೊರೆಯಲೊಲ್ಲದಿಗ ತಾರುಣ್ಯಮೆಸೆದುದಾತನ ಮುಖದ ಮುಗ್ಧತೆಗೆ ಮೋಘವನೊಡರ್ಚಿ ಕೌಮಾರ್ಯಮಂ ತೊರೆಯಲೊಲ್ಲದಿಗ ತಾರುಣ್ಯಂ ಎಸೆದುದು ಆತನ ಮುಖದ ಮುಗ್ಧತೆಗೆ ಮೋಘವನೊಡರ್ಚಿ ಲಂಕೆಯೊಳವಂಗಿಂ ಮಿಗಿಲ್ ಇರ್ಪರೆ ಲಸದ್ರೂಪಿಗಳ್ ಲಂಕೆಯೊಳಗಿವಂಗೆ ಮಿಗಿಲ್ ಇರ್ಪರೆ ಲಸದ್ರೂಪಿಗಳ್ ಎಂಬ ಶಂಕೆಯಿಂ ಸಂತೋಷದಿಂ ಮತ್ತ ಮಾತನೇನಂ ಪೇಳ್ದೊಡಂ ಭಾರಮಿರದೆಂಬುಪೇಕ್ಷೆಯ ಹಗುರ ಹೃದಯದಿಂ ಮತ್ತ ಮಾತನೇನಂ ಪೇಳ್ದೊಡಂ ಭಾರಮಿರದೆಂಬುಪೇಕ್ಷೆಯ ಹಗುರ ಹೃದಯದಿಂ ಪಿರಿಯರಿದ್ದರು ನಾಟಕ ಪ್ರೇಕ್ಷಕರೆನಲ್ ರಸಾಪೇಕ್ಷೆಯಿಂ ಪಿರಿಯರಿದ್ದರು ಸಭಾ ಕೈರವ ಕುತೂಹಲಕ್ಕೆ ಬಿದಿಗೆ ಸಭಾ ಕೈರವ ಕುತೂಹಲಕ್ಕೆ ಬಿದಿಗೆ ತಿಂಗಳ್ ನಗೆಯ ಜೊನ್ನಮಂ ಸಿಂಚಿಸುತ್ತೆ ಸಭಾ ಕೈರವ ಕುತೂಹಲಕ್ಕೆ ಬಿದಿಗೆ ತಿಂಗಳ್ ನಗೆಯ ಜೊನ್ನಮಂ ಸಿಂಚಿಸುತ್ತೆ ಮಿಡಿಯ ತೊಡಗಿದ ನಿಂತು ತನ್ನು ಸಿರ್ತೇನೆಯಂ ಹೆಸರ ಹಿರಣ್ಯಕೇಶಿ ಹಿರಣ್ಯಕೇಶಿ ಮಿಡಿಯ ತೊಡಗಿದ ನಿಂತು ತನ್ನು ಸಿರತೇನೆಯಂ. ಅದ್ಭುತವಾದ ವಾಚನ, ಅತ್ಯಂತ ರಮಣೀಯವಾದ ಕಾವ್ಯಭಾಗ ಕೂಡ. ಈ ವಿವರಗಳೇ ನಿಜವಾಗಿ ಕಲಾ ಸರ್ವಸ್ವ. ಮತ್ತೆ ಮತ್ತೆ ಬಳಲಿಕೆ ಇಲ್ಲದೆ ನಾನು ಹೇಳ್ತೀನಿ, ಸೌಂದರ್ಯ ವಿವರಗಳಲ್ಲಿ ತುಂಬ ಇರುತ್ತದೆ, ಅದನ್ನು ಕೊಡಬೇಕು. ಅದಿಲ್ಲದೆ ಇದ್ದರೆ ಪ್ರಯೋಜನಕ್ಕೆ ಬರೋಲ್ಲ. ನನಗೆ ಗಜಲ್ ಕಂಡ್ರೆ ಅಷ್ಟಾಗೋಲ್ಲ. ಅದಕ್ಕೆ ಕಾರಣ ಇಷ್ಟೇ, ಒಂದೇ ಸ್ವರವನ್ನು 3 ಮೈಲಿ ಎಳೀತಾರೆ, ಅದರೊಳಗೆ ಗಮಕಗಳು ಪಲಕಗಳು ಇರೋದಿಲ್ಲ. ನೆರಿಗೆ ಇಲ್ಲದೆ ಬುಕ್ ಪೋಸ್ಟಿನ ಪುಸ್ತಕಕ್ಕೆ ಕವರ್ ಮಾಡಿದಂತೆ ಲಪಟ್ಟಂತ ಕಟ್ಟತಕ್ಕಂಥ ದಟ್ಟಿ ಪಂಚೆ ಒಂದಿಷ್ಟು ಚೆನ್ನಾಗಿರೋಲ್ಲ, ನಾನು ಉಟ್ಕೊಂಡ ದಟ್ಟಿ ಪಂಚೆಯೂ ಸೇರಿದಂತೆ. ಬಂಗಾಳಿಗಳ ಆಂಧ್ರರ ಕಚ್ಚೆ ಪಂಚೆ ಥರ ಇರಬೇಕು, ನೆರಿಗೆ ನೆರಿಗೆಯಾಗಿ ಹಿಂದೆ ಮುಂದೆ ಸುಯ್ಯ ನೊಯ್ಯನೆ ಸುಳಿದಾಡ್ತಾ ಇರಬೇಕು. ಹಾಗೆ ಒಂದು ಸ್ವರ ದೀರ್ಘವಾಗಿ ಬಂದರೆ ಅದರೊಳಗೆ 10 ಗಮಕ ಸಂಚಾರಕ್ಕೆ ಆಸ್ಪದ ಇರುವಂತೆ ಇರಬೇಕಾಗುತ್ತದೆ. ಅದಿಲ್ಲದೆ ಇದ್ದರೆ ಪುಷ್ಟಿ ಇಲ್ಲ. ಉದ್ದಕ್ಕೆ ಎತ್ತುಚ್ಚೆ ಹೊಯ್ದಂತೆ ಹೇಳ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಹಾಗೆ ಹಿಂಗೊಂದು ಕೈ ಚಾಚಿಬಿಟ್ರೆ ಈ ವೆಸ್ಟರ್ನ್ ಬ್ಯಾಲೆಗಳಲ್ಲಿ ಬರುತ್ತೆ, ಒಂದಿಷ್ಟು ರೇಚಿತ ಇರೋದಿಲ್ಲ. ರೇಚಿತ ಅಂತಂದರೆ ಆ ಕೈಯ ಕಂಪನ. ಹಾಗಿಲ್ಲದೆ ಹಿಂಗೆ ಬಾವಲಿಗಳ ರೆಕ್ಕೆ ಪಟಪಟಾಯಮಾನವಾಗಿ ಬೀಸುತ್ತವಲ್ಲ, ಆ ಥರ ಬೀಸಿದ್ರೆ ಏನು ಪ್ರಯೋಜನವಿಲ್ಲ. ಅದು ಹೇಗಿರಬೇಕು? ಒಂದು ಹಾವು ತನ್ನ ಸುಳಿಯನ್ನು ಕ್ರಮಕ್ರಮವಾಗಿ ಬಿಚ್ಚುವಂತೆ ಇರಬೇಕು, ಒಂದು ತಂಗಾಳಿ ಸುಳಿಗಾಳಿಯಾಗಿ ಸುಳಿಯುವಂತೆ ಇರಬೇಕು, ಆ ಥರ ಇರಬೇಕು. ಅದು ನೃತ್ಯದಲ್ಲಿ ರೇಚಕ ಬೇಕಾದದ್ದು. ಹಾಗೆಯೇ ಕುಚ್ಚಮಟ್ಟೆ ತಗೊಂಡು ಗೋಡೆಗೆಲ್ಲ ಲಪ 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 ಅಂತ ಬಡಿದ್ರೆ ಅದು ಚಿತ್ರ ಆಗೋದಿಲ್ಲ. ಬಣ್ಣದ ಶಾಬಲ್ಯ ಬೇಕು, ವರ್ಣಿಕಾ ಭಂಗ ಅಂತ ಕರೀತಾರೆ. ಇದು ಭಾರತೀಯ ಕಲಾ ಸಂಸ್ಕೃತಿ. ಇದು ನೀವು ಭಾರತೀಯ ಕಲೆ ಅಲ್ಲ ಅಂತಂದರೆ ಎಲ್ಲಿಗಾದರೂ ಹಾಳಾಗೋಗಿ ಪರವಾಗಿಲ್ಲ. ನನಗೆ ಗೊತ್ತಿರೋದು ಭಾರತೀಯ ಕಲಾ ರೀತಿ, ಅದು ರಸಿದ್ಧಾಂತದ ನೀತಿ. ಹಾಗಿರಬೇಕು ಅಂತ ಹೇಳಿದ್ದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಬೇಕಾದ ಶಾಸ್ತ್ರಯುಕ್ತಿ ಇಲ್ಲ. ಮತ್ತು ಮಾಡಿದ್ದನ್ನು ಯುಕ್ತವೋ ಅಯುಕ್ತವೋ ಅಂತ ಹೇಳುವಂಥ ಪ್ರಾಮಾಣಿಕವಾದ ಆತ್ಮನಿಷ್ಠ ತರ್ಕ ಇಲ್ಲ, ಪರಿಶ್ರಮ ಇಲ್ಲ,
ಚಾಪಲ್ಯ ಉಂಟು ಅಂದರೆ ಏನು ಹೇಳೋಣ? ನನಗೆ ಮತ್ತೆ ಮತ್ತೆ ಕಲಾವಿದರ ಜೊತೆಗೆ ಕಲೆ ಜೊತೆಗೆ ಬಂದಾಗ ಎದುರಾಗುವುದು ಈ ಸಮಸ್ಯೆ. ಬನ್ನಿ ಅಂತ ಹೇಳ್ತೀನಿ, ಅದಕ್ಕೋಸ್ಕರವೇ ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಯುಕ್ತಿಹೀನವಾದ ವಚಸ್ಸು ಬೇಡ, ಯುಕ್ತಿಯುಕ್ತವಾದದ್ದನ್ನು ನೋಡೋಣ. ಎಲ್ಲಿ ತಪ್ಪಿದ್ರು ಎಲ್ಲಿ ಸರಿ ಇದ್ರೂ ನೋಡೋಣ. ನಿಮ್ಮ ಪ್ರಮಾಣಗಳು ಏನು? ನಿಮ್ಮದು ಪ್ರತ್ಯಕ್ಷವೇ, ಆಪ್ತವಾಕ್ಯವೇ, ಅನುಮಾನವೇ, ಉಪಮಾನವೇ, ಆಗಮವೇ, ಯಾವುದುಂಟು ಅಂತ ಏನೂ ಬರೋದಿಲ್ಲ. ಕುವೆಂಪುರು ನೋಡಿ ಅಷ್ಟು ಕೌಶಲದಿಂದ ಮಾಡ್ತಾರೆ, ಅಷ್ಟು ರಮಣೀಯವಾಗಿ ಮಾಡ್ತಾರೆ. ಒಂದು ಪಾತ್ರ ತನ್ನ ಉಪಕ್ರಮ ಮಾಡಿದ್ದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೆಲ್ಲನೇಳ್ದನ್ ಸಭಾ ನೇಮಿಯಂ, ಒಬ್ಬೊಬ್ಬರು ಎದ್ದಿದ್ದನ್ನು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬ ಮೊಸಳೆಯಂತೆ ಎದ್ದ, ಒಬ್ಬ ಪರ್ವತದಂತೆ ಎದ್ದ ಅಂತ. ಹಾಗೆ ಅವರ ಸ್ವಭಾವಕ್ಕೆ, ವ್ಯಕ್ತಿತ್ವಕ್ಕೆ ಇಲ್ಲಿ ಚಿತ್ರ ಇಲ್ಲ. ಇಡೀ ಪುಸ್ತಕದಲ್ಲಿ ಒಂದೇ ಒಂದು ಪೇಂಟಿಂಗ್ ಇಲ್ಲ, ಆದರೆ ನಮಗೆ ಪೇಂಟಿಂಗನ್ನು ಕಲ್ಪಿಸ್ಕೊಡ್ತಾರೆ. ಈಗ ಹಿರಣ್ಯಕೇಶಿ ಮಧು ದಿನೋದಯ ಸರೋವರದಿ ಕೋಕನದ ಕುಟ್ಮಲಂ ಪ್ರಫುಲ್ಲಿಪೋಲ್, ಆ ವಸಂತದ ದಿನೋದಯದ ಮೊದಲು ಅಂದರೆ ಸುಪ್ರಭಾತದಲ್ಲಿ ಒಂದು ಸ್ವರ್ಣವರ್ಣದ ಕಮಲ ಮೊಗ್ಗು ಅರಳುವ ಹಾಗೆ ಅವನು ಹೇಳ್ತಾನೆ ಅಂತ. ಆ ಮೂಲಕವೇನೆ ಆ ಪಾತ್ರದ ಸ್ವಭಾವ, ಆ ಮಾತಿನ ರೀತಿ ಎಂಥದ್ದು ಅನ್ನೋದನ್ನು ಕಲ್ಪಿಸ್ಕೊಡ್ತಾರೆ. ಅದು ನೋಡಿ ಸುಪ್ರಸಿದ್ಧರು ಬೆರಗಾಗ್ತಾರೆ, ಅಪ್ರಸಿದ್ಧರು ಜೈಕಾರ ಮಾಡ್ತಾರೆ. ಇವನು ಯೂತ್ ಟ್ಯಾಲೆಂಟ್. ಇಲ್ಲಿ ಹೇಳಿದವರೆಲ್ಲನೂ ಮುದಿಗೂ ಬೆಗಳು ಮೊದಲು ಬಂದವರು, ಇನ್ಕ್ಲೂಡಿಂಗ್ ರಾವಣ. ಸಾಕಷ್ಟು ವರ್ಷ ಆಗಿತ್ತು, ಅವನು ಆ್ಯಂಗ್ರಿ ಯಂಗ್ ಮ್ಯಾನ್ ಅಲ್ಲ, ಆ್ಯಂಗ್ರಿ ಓಲ್ಡ್ ಮ್ಯಾನು. ಆದರೆ ಹಿರಣ್ಯಕೇಶಿ ಯುವ ಪೀಳಿಗೆಯವನು. ವಯಸ್ಸಾದವರಿಗೆ ಗೊತ್ತಿಲ್ಲ, ಚಿಕ್ಕವರಿಗೆ ಗೊತ್ತಿದೆ. ಚಿಕ್ಕವರು ಅಪ್ರಸಿದ್ಧರು, ವಯಸ್ಸಾದವರು ಸುಪ್ರಸಿದ್ಧರು. ಹಾಗೆ ಹೇಳುವ ಮೂಲಕವಾಗಿ ಅವನ ವಿಲಕ್ಷಣತೆಯನ್ನು ತೋರಿಸ್ತಾ ಇದ್ದಾರೆ. ಅಖ್ಯಾತರೊಳ್ ವಿಖ್ಯಾತನ್ ಅಕ್ಷಿವನ ಚೈತ್ರನಾದನ್. ಅಖ್ಯಾತರಲ್ಲಿ, ಅಪ್ರಸಿದ್ಧರಲ್ಲಿ ಇನ್ನು ಸುಪ್ರಸಿದ್ಧ. ಅಂದರೆ ಹೊಸಬರಿಗೆ ಗೊತ್ತಿದೆ ಇವನು ಯಾರು ಅಂತ. ನಾವು ಎಚ್ಚರದಿಂದ ಇರಬೇಕಾಗುತ್ತದೆ. ಎಲ್ಲೆಲ್ಲಿ ಯಾವ್ಯಾವ ಬದಲಾವಣೆ ಬರ್ತಾ ಇದೆ ಅಂತ ಅದನ್ನು ನೋಡ್ತಿರಬೇಕಾಗುತ್ತದೆ. ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಆ ಅಕ್ಷಿವನ ಚೈತ್ರ, ಕಣ್ಣಿನ ಕಾಡಿಗೆ ಚೈತ್ರದಂತೆ ಆದ. ಎಲ್ಲರ ಕಣ್ಣು ಅರಳಿ ನೋಡಿತು ಅಂತ. ಕಣ್ಣಿನ ಕಾಡಿಗೆ ಚೈತ್ರವಾಗೋದು ಅಂದರೆ ಹೂಗಳು ಅರಳಿದಂತೆ ಕಣ್ಣುಗಳು ಅರಳಿದವು ಅಂತ. ಈ ಮೂಲಕವಾಗಿ, ಈ ರೂಪಕದ ಮೂಲಕವಾಗಿ ಕಣ್ಣು ಕಮಲದಂತಿದೆ ಅಂತ ಉಪಮಾಲಂಕಾರ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅವನ ತಲೆಯ ಗುಂಗುರು ಕೂದಲು. ಕುವೆಂಪು ಅವರಿಗೆ ತಮ್ಮ ರೂಪದ ಬಗ್ಗೆ ಅಭಿಮಾನ ಇತ್ತು. ಅದು ನಿಜವಾಗಿ ಒಪ್ಪಬಲ್ಲಂಥ ಅಭಿಮಾನವೇ. ತುಂಬ ಸ್ಫುರದ್ರೂಪಿ ಅವರು. ಅವರ ಕೊನೆಗಾಲದಲ್ಲಿಯೂ ಕೂಡ ಆ ಅಲೆಯಾದಂಥ ಮುಂಗುರುಳು ಎಷ್ಟು ಚೆನ್ನಾಗಿತ್ತು. ಕಪ್ಪಗಿದ್ದಾಗ ಹೇಗಿತ್ತೋ ಬೆಳ್ಳಗಿದ್ದಾಗಲೂ ಹಾಗೇ ಇತ್ತು. ಅವರಿಗೆ ಗುಂಗುರು ಕೂದಲಂದರೆ ಬಹಳ ಇಷ್ಟ, ಸಹಜವಾಗಿ ತಮಗಿದ್ದಿದ್ದರಿಂದ. ಅವರ ಕಾನೂರು ಹೆಗ್ಗಡತಿಯ ಮೊದಲನೇ ಪುಟದಲ್ಲೇ ಪೂವಯ್ಯನ ಗುಂಗುರು ಕೂದಲನ್ನು ವರ್ಣಿಸಿದಂತೆಯೇ ಮತ್ತೆ ಮತ್ತೆ ಗುಂಗುರು ಕೂದಲನ್ನು ತರ್ತಾರೆ. ಅವರ ಕಾವ್ಯದಲ್ಲಿ ಪ್ಲೈನ್ ಆದಂಥ ಕುದುರೆ ಬಾಲದ ಕೂದಲುಗಳನ್ನು ಅವರು ವರ್ಣಿಸೋದೇ ಇಲ್ಲ. ನೋಡಿ, ಅಲ್ಲಿ ಕವಿ ಸ್ವಭಾವ ಹೇಗೆ ಅಂತ ಗೊತ್ತಾಗುತ್ತದೆ. ಪಾಶ್ಚಾತ್ಯರು ಇದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಕವಿ ಸ್ವಭಾವ ಎಂಥದ್ದು ಅಂತ. ಅಂಥ ಭೈರಪ್ಪನವರೇ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ, ಅವರಲ್ಲಿ ಎಷ್ಟು ಕಡೆ ಆ ನಾಯಕ ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನು ಕಳ್ಕೊಳ್ಳೋವಂಥದ್ದು ಬರುತ್ತೆ ನೋಡಿ. ಅದು ನೋಡಿದ್ರೆ ಅವರು ಭೈರಪ್ಪನವರ ಸ್ವಾನುಭವ. ಮತ್ತೆ ಮತ್ತೆ ಆ ಅನಾಥ ಪ್ರಜ್ಞೆ ಅಲ್ಲಲ್ಲಿ ತೋರ್ಪಡಿಸ್ತಾರೆ. ಮತ್ತು ಹಳ್ಳಿಯ ತಾಯಿ ಸಾಮಾನ್ಯ ಕೆಟ್ಟವಳಾಗೋಕ್ಕೆ ಸಾಧ್ಯ ಇಲ್ಲ. ನಗರದ ತಾಯಿ ಕೆಟ್ಟವಳಾಗ್ಬೋದು. ಯಾಕೆಂದರೆ ಅವರ ತಾಯಿ ನಂಜಮ್ಮ, ಅವಳನ್ನ ಕೆಟ್ಟವಳನ್ನ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಆ ಮಟ್ಟದ ಅಭಿಮಾನ ಇರುತ್ತೆ. ಎಷ್ಟು ತೊಳ್ಕೊಂಡು ಕಿತ್ಕೊಳ್ಳೋಕೆ ನೋಡಿದ್ರೂ ಬರುತ್ತೆ, ಕಟ್ಕೊಂಡು ಬರುತ್ತೆ. ಏನಂದರೆ ಕಥೆಯ ಔಚಿತ್ಯದ ಒಳಗಿದ್ದರೆ ಸಹ್ಯ, ತಾಳ್ಕೋಬೋದು, ಆಸ್ವಾದಿಸಬಹುದು. ಅದರ ಅತಿಕ್ರಮ ಮಾಡಿದಾಗ ಕಷ್ಟ. ಹೊಂಬಣ್ಣದ ಕುರುಳುಗಳು ಓಳಿಗಳು ಸುರುಳಿಗೊಂಡು ಅಲೆಯೊಳ್ ಉರುಳ್ದುವು ಮನೋಹರಂ. ಅವು ಸುರುಳಿ ಕುರುಳುಗಳು ಗುಂಗುರಾಗಿರ್ತಕ್ಕಂಥವು ಅಲೆಯ ಹಾಗೆ ಹೊರಳಾಡುತ್ತವೆ. ಆ ಸುಂದರ ವದನ ಸಂಪದದ ಕಾವ್ಯ ವೈಖರಿಗೆ ಚವರಿಯನ್ನು ಬೀಸಿ, ಆ ಮುಖದ ಸೌಂದರ್ಯದ ಕಾವ್ಯ ವೈಖರಿಗೆ ಚಾಮರ ಸೇವೆ ಮಾಡುವಂತೆ ಇತ್ತು ಅಂತ ವರ್ಣಿಸ್ತಾರೆ. ಇದು ನಿಜವಾದ ಕಾವ್ಯ. ಮತ್ತು ತಾರುಣ್ಯ, ಕೌಮಾರ್ಯಮಂ ತೊರೆಯದ ತಾರುಣ್ಯ. ಲೀಲಾಶುಕ ಒಂದು ಕಡೆ ಹೇಳ್ತಾನೆ, ಆಮುಕ್ತ ಯೌವನ ಮಮುಕ್ತ ಬಾಲಭಾವಂ ಅಂತ. ಯೌವನ ಬಾಲ್ಯ ಎರಡು ಒಟ್ಟಿಗೆ ಕೃಷ್ಣನಲ್ಲಿದೆ ಅಂತ. ಆ ಅಡಾಲಸೆಂಟ್ ಅವನಲ್ಲಿ ಆ ರೀತಿ ಇತ್ತು. ಮುಖದ ಮುಗ್ಧತೆಗೆ ಮೋಹವನ್ನು ಒಡರ್ಚಿ ಎಸೆದುದು. ಲಂಕೆಯೊಳಗೆ ವೇಗಿಂ ಮಿಗಿಲ್ ರಸದ್ರೂಪಿಗಳೇ, ಲಂಕೆಯಲ್ಲಿ ಇವನಿಗಿಂತ ಚೆಲುವು ಯಾರಿದ್ದಾರೆ ಅನ್ನುವ ಶಂಕೆಯನ್ನು ಮಾಡ್ತಾ ಇದ್ದಾಗ ಇವನೇನು ಹೊಸ್ತು ಹೇಳೋಲ್ಲ ಅಂತ ವಯಸ್ಸಾದವರಿಗೆ ದೊಡ್ಡವರಿಗೆ ಅನಿಸಿದ ಹಗುರವಾಗಿ ಇದೊಂದು ನಾಟಕ ನೋಡೋಣ ಅನ್ನುವಂತೆ ಕೂತ್ಕೊಂಡಂತೆ, ಲೈಟ್ ಕಾಮಿಡಿ ನೋಡಿದಂತೆ ಆಗುತ್ತದೆ ಅಂತ. ಆಗ ಸಭೆ ಅನ್ನುವ ನೈದಿಲೆಯ ಕುತೂಹಲಕ್ಕೆ ಬಿದಿಗೆಯ ಚಂದ್ರನ ಬೆಳಕನ್ನು ಸೇಚನ ಮಾಡುವಂತೆ ಇಲ್ಲಿ ಸಿಂಚನ ಅಂತ ಮತ್ತೆ ಅಪಶಬ್ದ ಬಳಸಿದ್ದಾರೆ. ನೆನ್ನೆ ಹೇಳಿದ್ದೆ, ಕುವೆಂಪು ಶಬ್ದವನ್ನು ಬಲ್ಲವರು, ಶಬ್ದಶಾಸ್ತ್ರವನ್ನಲ್ಲ. ಆದರೆ ಮಹಾಕವಿ ಪ್ರಯೋಗ, ಸುಮ್ಮನೆ ಇರೋಣ ಅಂತ.
ಮಿಡಿಯತೊಡಗಿದ ನಿಂತು ತನ್ನುಸಿರ್ತೇನೆಯಂ, ತನ್ನ ಮಾತಿನ ಜೇನನ್ನು ಮಿಡಿಯುತ್ತಾನೆ ಅಂತ. ಇಲ್ಲಿ ಬಿದಿಗೆ ಚಂದ್ರ ಅಂತ, ಬಿದಿಗೆ ಚಂದ್ರ ಅಭ್ಯುದೀಯಮಾನ, ಇನ್ನು ಉದೀಯಮಾನ ಅಭ್ಯುದೀಯಮಾನ, ಹಾಗಾಗಿ ಅವನಿಗೆ ಪೂರ್ಣಚಂದ್ರನ ಹೋಲಿಕೆ ಕೊಟ್ಟಿಲ್ಲ. ಎಷ್ಟು ಔಚಿತ್ಯವನ್ನು ಪಾಲನೆ ಮಾಡ್ತಾರೆ ಅವನು ಉಪಕ್ರಮ ಮಾಡುವುದನ್ನು ಕೇಳೋಣ. ಸಭೆಗೆ ಕೈ ಮುಗಿದ ಪೆನ್, ಸಭೆಗೆ ಕೈ ಮುಗಿದ ಪೆನ್, ಪಿರಿಯರ್ಗೆ ನಮಿಸುವೆನ್, ಕೆಳೆಯರ್ಗೆ ವಂದಿಪೆನ್, ಬೇಣ್ ಗೌರವವನರ್ಪಿಪೆನ್, ದಾನವೇಂದ್ರಂಗೆ ಗೌರವವನರ್ಪಿಪೆನ್, ಪಿರಿಯರಿರ್ಪಿ ರಾಜಸಭೆಯ ಮಧ್ಯದೊಳ್ ಏಳುವ ಪೆರ್ಮೆ ತನಗಿನಿತಿಲ್ಲ ಮಾದೊಡಂ, ಪಿರಿಯರಿರ್ಪಿ ರಾಜಸಭೆಯ ಮಧ್ಯದೊಳ್ ಏಳುವ ಪೆರ್ಮೆ ತನಗಿನಿತಿಲ್ಲ ಮಾದೊಡಂ, ಕಿರಿತನದ ಸಾಲ್ವುದುತ್ಸಾಗಮಿಲ್ಲಿಗೆ ಸಲ್ವ ಕಾರಣಂ, ಕಿರಿತನದ ಸಾಲ್ವುದುತ್ಸಾಗಮಿಲ್ಲಿಗೆ ಸಲ್ವ ಕಾರಣಂ, ಕಿರಿಯನೆಂ ಸಾಮಾನ್ಯನೆಂ, ಕಿರಿಯ ಸಾಮಾನ್ಯ ಜನಮನ ಪ್ರತಿನಿಧಿಯಂ ಎನ್, ಕಿರಿಯನೆಂ ಸಾಮಾನ್ಯನೆಂ, ಕಿರಿಯ ಸಾಮಾನ್ಯ ಜನಮನ ಪ್ರತಿನಿಧಿಯುಮೆನ್, ಪಿರಿಯರೆಂತೆಂತು ಚಿಂತಿಪ್ಪರ್ ಎಂಬುದಂ ಸಭೆಯಾಲಿಸಿದೆ, ಪಿರಿಯರೆಂತೆಂತು ಚಿಂತಿಪ್ಪರೆಂಬುದಂ ಸಭೆಯಾಲಿಸಿದೆ, ನಮ್ಮ ಪೆರ್ಮೆಯಾಳ್ಗಳಲ್ವರಿಂ ಸಭೆಯಾಲಿಸಿದೆ, ಕಿರಿಯರೆರ್ದೆಗೊಳಲ್ ಚಲಿಪ ಚಿಂತೆಯ ಚರಣ ಚಿಹ್ನೆಗಳ ನೀಗೋಷ್ಠಿ ದಿಕ್ತಿಳಿಯೇ ಚಿತ್ರಿಸುವುದನಗಿಷ್ಟ ಕರ್ತವ್ಯಂ, ಕಿರಿಯರೆರ್ದೆಗೊಳ್ ಚಲಿಪ ಚಿಂತೆಯ ಚರಣ ಚಿಹ್ನೆಗಳನ್ ಈ ಗೋಷ್ಠಿ ದಿಕ್ತಿಳಿಯೇ ಚಿತ್ರಿಸುವುದೆನಗಿಷ್ಟ ಕರ್ತವ್ಯಂ, ಎನಗಿಷ್ಟ ಕರ್ತವ್ಯಂ. ಮೊದಲು ಯಾರೂ ಮಾಡದೇ ಇದ್ದಂಥ ಸಭಾವಂದನೆ ಇವನು ಮಾಡ್ತಾ ಇದ್ದಾನೆ. ವಿಭೀಷಣನ ಗರಡಿಯಲ್ಲಿ ಪಳಗಿದವನು. ಸಭೆಗೆ ಕೈ ಮುಗಿದಪೆನ್, ಪಿರಿಯರ್ಗೆ ನಮಿಸುವೆನ್, ಕೆಳೆಯರ್ಗೆ ವಂದಿಪೆನ್, ಮೇಣ್ ಗೌರವವನ್ನು ಅರ್ಪಿಪೆನ್ ದಾನವೇಂದ್ರಂಗೆ. ಅಲ್ಲಿ ನಮೋ ಮಹತೆ ಮಹದ್ಭ್ಯ ಸಭಾಭ್ಯ ಸಭಾಪತಿಭ್ಯಶ್ಚ ವೋ ನಮಃ, ಈ ಥರದ್ದೆಲ್ಲವನ್ನು ಕೂಡ ಅವನು ಹೇಳಿಕೊಂಡು ದೊಡ್ಡವರಿರುವಂಥ ಈ ರಾಜ್ಯಸಭೆಯಲ್ಲಿ ಮಧ್ಯದೊಳು ಏಳುವ ಪೆರ್ಮೆ ತನಗಿನಿತಿಲ್ಲಂ, ಮೊದಲೇ ಡಿಸ್ಕ್ಲೈಮರ್ ಹಾಕಿಬಿಟ್ಟ. ಆದರೂ ಕಿರಿತನದ ಸಾಲ್ವುದುತ್ಸಾಹಂ ಇಲ್ಲಿಗೆ ಸಲ್ವ ಕಾರಣಂ, ಆದರೆ ಉತ್ಸಾಹ ಮಾತ್ರ ಕಾರಣವಾಗಿದೆ, ಇನ್ಯಾವುದೂ ಅಲ್ಲ. ನಾನು ಸಾಮಾನ್ಯ ಕಿರಿಯ, ಆದರೆ ಕಿರಿಯ ಸಾಮಾನ್ಯ ಜನ ಮನಃಪ್ರತಿನಿಧಿ ಅಂತಾನೆ. ಇದು ನೋಡಿ, ಅವನು ಹೇಳ್ತಾನೆ ತನ್ನ ಸ್ಥಾನವನ್ನು ನಿರ್ದೇಶನ ಮಾಡ್ತಾನೆ. ನಾನು ಕಿರಿಯ ಸಾಮಾನ್ಯ, ಆದರೆ ಕಿರಿಯ ಸಾಮಾನ್ಯ ಜನರ ಪ್ರತಿನಿಧಿ ಆಗಿದ್ದೀನಿ ಅಂತ, ಅವರ ಮನಃಪ್ರತಿನಿಧಿ ಆಗಿದ್ದೀನಿ ಅನ್ನೋದು ಮತ್ತೂ ಮುಖ್ಯ. ಅಂದರೆ ನಾನು ಒಂಟಿಯಲ್ಲ, ನನ್ನ ಥರದ್ದು ದೊಡ್ಡ ಸಮೂಹ ಇದೆ, ಅದರ ಮುಖವಾಣಿ ಅಂತ ಡೆಮಾಕ್ರಸಿ ತರ್ತಾ ಇದ್ದಾನೆ. ನಂದು ಒಂದು ಪಾರ್ಟಿ ಇದೆ ಅಂತ ಹೇಳ್ತಾ ಇದ್ದಾನೆ. ಯಾವ ನಯದಿಂದಲೇ ತನ್ನ ಅಸ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳುವ ಬಗೆ ಇದೆಯಲ್ಲ, ಅದು ತುಂಬ ವಿಶಿಷ್ಟವಾದದ್ದು. ಈ ಮಾನವ ಸ್ವಭಾವಗಳನ್ನು ನಾವು ಕಾವ್ಯದಲ್ಲಿ ಕಾಣಬೇಕು. ದೊಡ್ಡವರು ಹೇಗೆ ಆಲೋಚನೆ ಮಾಡಿದ್ರು ಅಂತ ಗೊತ್ತಾಯಿತು. ಪಿರಿಯರೆಂತು ಚಿಂತಿಪ್ಪರೆಂಬುದನ್ನು ಸಭೆ ಆಲಿಸಿದೆ. ನಮ್ಮ ಪೆರ್ಮೆಯಾಳ್ಗಳು ನಾಲ್ವರಿಂ, ದೊಡ್ಡ ಹೆಮ್ಮೆಯ 4 ಜನ, ರಾವಣ, ಪ್ರಹಸ್ತ, ಅಕಂಪನ, ಮಹಾಪಾರ್ಶ್ವ, ಅವರು ಆಲಿಸಿದ್ದೀರ. ಆದರೆ ಈಗ ನಾವು ಚಿಕ್ಕವರು ಹೇಗೆ ಚಿಂತಿಸ್ತೀವಿ? ಕಿರಿಯರ ಎದೆಗಳು ಚಲಿಪ ಚಿಂತೆಯ ಚರಣಗಳು, ಕಿರಿಯರ ಎದೆಯಲ್ಲಿ ಓಡಾಡುವ ಚಿಂತೆಯ ಚರಣ ಚಿಹ್ನೆ ಹೇಗಿದೆ ಅಂತ ಅನ್ನೋದು ಹೇಳ್ತೀನಿ ಅಂತ. ಚಿಂತಾಚರಣ ಚಿಹ್ನೆ ಅಂದರೆ ನಮಗೆ ಚಿಂತೆ ಈಗಾಗಲೇ ಓಡಾಡಿದೆ ಮನಸ್ಸಿನಲ್ಲಿ, ಅದರ ಹೆಜ್ಜೆ ಗುರುತನ್ನು ನಾನು ಹೇಳ್ತೀನಿ, ಅದರ ದಿಕ್ಕು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ಹೇಳ್ತೀನಿ, ನೀವು ಮುಂದೆ ನೋಡಿಕೊಳ್ಳಿ. ಅಂದರೆ ನಾವು ನಿಮಗಿಂತ ಬೇರೆ ದಾರಿನ ಹಿಡಿದಿದ್ದೀವಿ ಅಂತನ್ನುವಂಥದ್ದನ್ನು ಹೀಗೆ ಆಡದೆಯೇ ಆಡಿ ಮಾಡುವಂಥ ರೀತಿ ಅದ್ಭುತ, ರಮಣೀಯ.
ಇನ್ನು ಈ ಮುಂದಿನ ಸಂವಾದ ಬಹಳ ಬಹಳ ಚೆನ್ನಾಗಿದೆ. ಆಮೇಲೆ ಅವನಿಗೆ ಉತ್ತರ ಕೊಡುವುದಕ್ಕೆ ಇಂದ್ರಜಿತ್ ಹೇಳ್ತಾನೆ, ಅವನು ಮತ್ತೊಬ್ಬ ಯುವ ಪ್ರತಿನಿಧಿ, ಇವನು ಯೂತ್ BJP ಆದರೆ ಅವನು ಯೂತ್ ಕಾಂಗ್ರೆಸ್ಸು. ಆಮೇಲೆ ವಿಭೀಷಣ ಮತ್ತು ಹಿರಣ್ಯಕೇಶಿಗೆ ಬೆಂಬಲವಾಗಿ ಬರೋದು, ಕಡೆಗೆ ರಾವಣನ ಮುಕ್ತಾಯ, ಆ ಮುಗಿತಾಯ ಸ್ವರದ ಧೀಮ್ ತಕಿಟ ಧೀಮ್ಗಳನ್ನು ನಾಳೆ ನೋಡೋಣ. ನಮಸ್ಕಾರ. ಈಗ ಮಂಗಳ. ಓಂ ನಮೋ ಸಚ್ಚಿದಾನಂದನೆ ನಮೋ ನಮೋ. ಓಂ ನಮೋ ಸರ್ವಸ್ವತಂತ್ರನೇ ನಮೋ ನಮೋ. ಆದಿಯಾದಿಯೇ ನಮೋ, ಅಂತ್ಯದಂತ್ಯವೇ ನಮೋ. ಆದ್ಯಂತದಾಚಗಿರುವಾತನೇ ನಮೋ ನಮೋ. ಅಜ ನಮೋ, ಹರಿ ನಮೋ, ಶಿವ ನಮೋ ನಮೋ ನಮಗ.